ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ 2024 ಮತ್ತು 25 ಸಲುವಾಗಿ ವಿಶೇಷವಾಗಿರ್ತಕ್ಕಂಥ ತರಗತಿಗಳು. ನಾವು ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ತರಗತಿಗಳನ್ನು ಕ್ವಶನ್ ಪೇಪರ್ಗಳನ್ನು ಬಿಡಿಸ್ತಾ ಇದ್ವಿ. ಸುಮಾರು 2014ರಿಂದ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ಕೋತ ಬಂದಿವಿ. 2014, 15, 17, 2019, 20, 21, 22 ತನಕ ಕ್ವಶನ್ ಪೇಪರ್ನ ಬಿಡಿಸಿವಿ. ಇವತ್ತೇನು ಮಾಡೋಣ್ರಿ, 2023ರ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಹೋಗೋಣ. ನಾನು ನಿಮಗೆ ಹೇಳೇ ಕೊಟ್ಟಿನಿ, ಕೆಲವೊಂದಿಷ್ಟು ಟಾಪಿಕ್ಗಳ ಮೇಲೆ ಫಿಕ್ಸ್ ಕ್ವಶನ್ ಆಗ್ತಾವ, ಯಾವ್ಯಾವ ಟಾಪಿಕ್ಗಳ ಮೇಲೆ ಕ್ವಶನ್ ಆಗ್ತಾವ ಅನ್ನೋದು ನಿಮಗೆ ಹೇಳ್ಕೊತ ಬಂದೀನಿ. ಮತ್ತು ಹೆಂಗೆ ಅದರ ಮೇಲೆ ಒಂದು ಕ್ವಶನ್ ಪೇಪರ್ಗೆ ಇನ್ನೊಂದು ಕ್ವಶನ್ ಪೇಪರ್ಗೆ ಟ್ಯಾಲಿ ಮಾಡೋನು ನಿಮಗೆ ಹೇಳೀನಿ. ಆ ಒಂದು ಕ್ವಶನ್ ಹೆಂಗೆ ಕೇಳ್ತಾನ, ಮತ್ತು ಅದರಾಗೆ ಅದೇ ನೆಕ್ಸ್ಟ್ ಇಯರ್ನಾಗ ಅದೇ ಒಂದು ಪ್ಯಾರಾಗ್ರಾಫ್ ಮೇಲೆ ಕ್ವಶನನ್ನು ಹೆಂಗೆ ರಿಪೀಟ್ ಮಾಡ್ಯಾನ. ಆ ರೀತಿ ನಮಗೆ ಇದೇ ಕ್ವಶನ್ ಪೇಪರ್ ಓದೋದ್ರಿಂದ ಏನು ಲಾಭ ಅಂತಂದ್ರೆ ಪ್ರಶ್ನೆಗಳನ್ನ ಯಾವ ರೀತಿ ಕೇಳ್ತಾನೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ನಾವು ಹೆಂಗೆ ಅಧ್ಯಯನ ಮಾಡಬೇಕು ಅನ್ನೋದು ನಮಗೆ ಗೊತ್ತಾಗ್ತಾ ಬರ್ತೈತಿ. ನೋಡ್ರಿ, ಅರ್ಧ ಸಿಲೆಬಸ್ ಅಂತಂದ್ರೆ ಏನಾಗ್ತೈತಿ, ಕ್ವಶನ್ ಪೇಪರ್ ಓದೋದ್ರ ಮುಖಾಂತರನೇ ನಮ್ಗೆ ಗೊತ್ತಾಗ್ಕೋತ ಹೋಗ್ತೈತಿ. ಕೆಲವೊಂದಿಷ್ಟು ಪ್ರಶ್ನೆಗಳು ಫಿಕ್ಸ್ ಆಗಿ ಕ್ವಶನ್ ಪೇಪರ್ನಲ್ಲಿ ಕೇಳ್ತಾ ಬರ್ತಾನೆ. ಅದು ಆ ಕ್ವಶನ್ಗಳು ರಿಪೀಟ್ ಆಗ್ಲಿಕ್ಕಂದ್ರೆ ಏನು ಮಾಡ್ತಾನೆ ರೀ, ಅದನ್ನೇ ಸೆಂಟೆನ್ಸ್ಗಳನ್ನ ಹಿಂದೆ ಮುಂದೆ ಮಾಡಿ ಪ್ರಶ್ನೆಯನ್ನು ತೆಗಿತಾ ಬರ್ತಾರೆ. ಇಲ್ಲಿಕಂತಂದ್ರೆ ಏನು ಮಾಡ್ತಾರೆ, ಅದೇ ಟಾಪಿಕ್ ಮೇಲೆ ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾ ಬರ್ತಾರೆ. ಇವು ತುಂಬ ಸರಳವಾಗಿರ್ತಕ್ಕಂಥ ಪ್ರಶ್ನೆ ಇರ್ತಾವ. ಏನು ಯೋಚನೆ ಮಾಡಬೇಡ್ರಿ. ನೀವು PUCಲಿಂದ ಡಿಗ್ರಿವರೆಗೆ ಓದಿರ್ತೀರಿ, ಹೈಸ್ಕೂಲ್ನಾಗ ಓದಿರ್ತೀರಿ, PUCನಾಗ ಓದಿರ್ತೀರಿ. ನಿಮ್ಮ ಆಲ್ಮೋಸ್ಟ್ ನೀವು ಓದೇ ಇರ್ತೀರಿ. ಆ ಒಂದು ಓದಿದ್ದು ನಿಮ್ಮ ನೆನಪಾಗಬೇಕಂದ್ರೆ ಏನಿಲ್ಲ, ಜಸ್ಟ್ ಮನನ ಮಾಡ್ಕೋರಿ. ಹೌದಾ, ಎಕ್ಸಾಮ್ ಸಮೀಪ ಅದಾವ, ನಿಮ್ಮಿಂದ ಆದಷ್ಟು ಏನು ಮಾಡಿರಿ, ರಿವಿಷನ್ ಮಾಡಿರಿ. ಎಷ್ಟು ರಿವಿಷನ್ ಮಾಡ್ತೀರಿ ಅಷ್ಟು ನೆನಪು ಉಳಿತೈತಿ. ಮನನ ಮಾಡ್ಕೋರಿ. ಟೈಮ್ ಒಬ್ಬರೇ ಕೂತಾಗ ಅಥವಾ ಟೈಮ್ ಪಾಸ್ ಆಗ್ಲಾರ್ದಾಗ ಏನು ಮಾಡಬೇಕು, ಅದನ್ನು ಯಾವ್ಯಾವ ಏನೇನು ಓದಿವಿ, ಏನೇನಿಲ್ಲ, ನಾವು ಇಷ್ಟು ವರ್ಷ ಯಾವ್ಯಾವ ಟಾಪಿಕನ್ನು ಓದಿವಿ, ಹಿಂಗೆ ನಾವು ಮನಸ್ಸಿನಲ್ಲಿ ನಾವು ಮನನ ಮಾಡ್ಕೊಳ್ಳೋದ್ರಿಂದ ಎಷ್ಟೋ ಟಾಪಿಕ್ಗಳು ನಮ್ಮ ನೆನಪಾಗ್ತವ. ಎಕ್ಸಾಮ್ ಹಾಲ್ದಾಗೂ ಹಿಂಗೆ. ಹೌದಾ, ಎಕ್ಸಾಮ್ ಹಾಲ್ದಾಗ ಏನಿರಿ, ಜಸ್ಟ್ ಫ್ರೀ ಮೈಂಡ್ ಏನಿರಬೇಕು, ಶಾಂತವಾಗಿರಬೇಕು. ಮನಸ್ಸು ಮತ್ತು ಮೆದುಳು ತಾಳ್ಮೆಯಿಂದ ಆ ಒಂದು ಕ್ವಶನ್ ಪೇಪರ್ಗಳನ್ನ ಚೆನ್ನಾಗಿ ಓದ್ರಿ. ಒಂದ್ಸಲ ಆರಾಮಾಗಿ ಯೋಚನೆ ಮಾಡಿ ಓದ್ರಿ, ನಿಮಗೆ ಆನ್ಸರ್ ಡೆಫಿನೆಟ್ ಆಗಿ ಹುಡುಕ್ತೀರಿ. ಆರಾಮಾಗಿ ಎಲ್ಲರೂ ಮಾರ್ಕಸನ್ನು ಹೆಚ್ಚಿಗೆ ತಗೋತೀರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. ಫಸ್ಟ್ ಕ್ವಶನ್ ನೋಡೋಣ. ನೋಡ್ರಿ ಏನಂತಿದ್ರಾಗ, ಯಜ್ಞ ಆಚರಣೆಗಳ ಬಗ್ಗೆ ಕ್ರಮಗಳನ್ನು ವಿವರಿಸುವ ಭಾಗ ಬ್ರಾಹ್ಮಣಕಗಳು ಅಂತ ಕರಿತೀವಿ. ಹೌದಾ, ಸಾಹಿತ್ಯ ಅಲ್ಲ, ಅರಣ್ಯಕಾಲ, ಉಪನಿಷತ್ತು ಅಲ್ಲ. ನೋಡ್ರಿ, ಯಜ್ಞ ಆಚರಣೆಯ ಕ್ರಮಗಳನ್ನು ವಿವರಿಸ್ತಕ್ಕಂಥ ವೇದದ ಭಾಗ ಯಾವುದಂತಂದ್ರೆ ಬ್ರಾಹ್ಮಣ ಭಾಗ. ವೇದಗಳ ಮೇಲೆ ಪ್ರಶ್ನೆಗಳನ್ನ ತೆಗಿತಾ ಬರ್ತಾನ್ರಿ. ಎಷ್ಟು ವೇದಗಳಂತ ಕೇಳ್ತಾನ. ಹೌದಾ, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ, ಪ್ರತಿಯೊಂದು ವೇದಗಳ ಮೇಲೆ ಕೇಳ್ತಾ ಬರ್ತಾನ. ಪೂರ್ವ ವೇದ ಕಾಲ ಅಂತ ನಾವು ಋಗ್ವೇದವನ್ನು ಕರಿತೀವಿ. ಉಳುಕಿದ್ದು ಉತ್ತರ ವೇದ ಕಾಲದಲ್ಲಿ ಯಾವ್ಯಾವ ರೀತಿ ಸಾಮಾಜಿಕ ಸ್ಥಿತಿ, ಆರ್ಥಿಕ ಸ್ಥಿತಿ ಬದಲಾವಣೆ ಹೊಂತಾ ಬಂತು. ಉತ್ತರ ವೇದ ಕಾಲದಲ್ಲಿ ರಾಜ ಪರಂಪರೆ ಹೆಂಗಿತ್ತು, ಪೂರ್ವ ವೇದ ಕಾಲದಲ್ಲಿ, ಋಗ್ವೇದ ಕಾಲದಲ್ಲಿ ಹೆಂಗಿತ್ತು, ಅದನ್ನ ಪ್ರಶ್ನೆ ಮಾಡ್ತಾ ಬರ್ತಾನೆ. ಈ ರೀತಿ ವೇದಗಳಿಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಬರ್ತಾನೆ. ಅದನ್ನು ಒಂಚೂರು ನಾವು ನೋಡ್ಕೊಳ್ಳೋದು ಬಹಳ ಉತ್ತಮ ಆಗ್ತದ. ನೋಡ್ರಿ, ಮತ್ತೆ ಕೆಲವೊಂದಿಷ್ಟು ಕಾಂಪಿಟೇಟಿವ್ ಎಕ್ಸಾಮ್ದಾಗ ಏನು ಕ್ಯಾನ್ರಿ, ವೇದ ಎಂದರೆ ಏನಂತ ಕ್ಯಾನ. ನೋಡ್ರಿ, ವೇದ ಎಂತಕ್ಕಂಥ ಶಬ್ದವನ್ನ ಸಂಸ್ಕೃತದ ಮೂಲವಾಗಿರ್ತಕ್ಕಂಥ ವಿದ್ ಎಂಬುದರಿಂದ ಪಡೆಯಲಾಗೈತಿ. ಆ ವಿದ್ ಎಂದರೆ ಅಂತಂದ್ರೆ ಜ್ಞಾನ. ವಿದ್ ಅಂತಂದ್ರೆ ಏನ್ರಿ, ಜ್ಞಾನ. ಪ್ರಶ್ನೆಯನ್ನು ಕೇಳ ತುಂಬಾ ಸಲ ಕಾಂಪಿಟೇಟಿವ್ ಎಕ್ಸಾಮ್ದಾಗ ಇದೊಂದು ಕ್ವಶನ್ ಆಗೈತಿ. ಹೌದಾ, ಮತ್ತೆ ಜಾಸ್ತಿ ಕ್ವಶನ್ ಅನ್ನ ಇದ್ರ ಮೇಲೆ ಕೇಳ್ತಾ ಬರ್ತಾನೆ. ಹೇಳಿಬಿಟ್ಟಿನಲ್ಲ, ಯಾವುದು ಋಗ್ವೇದಕ್ಕೆ ಸಂಬಂಧಪಟ್ಟಂತೆ ಪೂರ್ವ ಮತ್ತು ಉತ್ತರ ವೇದ ಕಾಲಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನ ಕೇಳ್ತಾ ಬರ್ತಾನೆ. ಆಮೇಲೆ ಇನ್ನಷ್ಟು ಜಾಸ್ತಿ ಫೋಕಸ್ ಮಾಡಿರ್ತಕ್ಕಂಥದ್ದು ಅಂತಂದ್ರೆ ಈ ಒಂದು ಋಗ್ವೇದ ಅಂದ್ರೆ ಈ ವೇದಗಳ ಕಾಲದಲ್ಲಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂತಹ ಏನಂತೀವ್ರಿ, ಶೈಕ್ಷಣಿಕ ಕ್ಷೇತ್ರದ ಮೇಲೆ. ಅಂದ್ರೆ ಅಲ್ಲಿ ಹೆಣ್ಣುಮಕ್ಕಳು ಅಷ್ಟು ಸಾಧನೆಯನ್ನು ಮಾಡಿದ್ರು. ಅವಾಗ ಅವರ ವಿಶ್ವಪರ ಆಗಿರ್ಬೋದು, ಆಮೇಲೆ ಘೋಷ ಆಗಿರ್ಬೋದು, ಅಪರ ಆಗಿರ್ಬೋದು, ಇಂಥವು ಮಹಿಳೆಯರು ತಮ್ಮ ಒಂದು ಅಧ್ಯಯನದಿಂದ ಪ್ರಸಿದ್ಧಿಯನ್ನು ಹೊಂದಿರತಕ್ಕಂಥ ಕ್ಷೇತ್ರ ಅಂಥೇಳಿ ನಾವು ಯಾವುದನ್ನು ಕರಿತೀವಿ, ವೇದಗಳ ಕಾಲವನ್ನು ಕರಿತೀವಿ. ಇವ್ರ ಬಗ್ಗೆ ಜಾಸ್ತಿ ಕ್ವಶನ್ ಆಗ್ಯದ. ನಂತರ ಮತ್ತೆ ಜಾಸ್ತಿ ಕ್ವಶನ್ ತೆಗೆಯೋದಂತಂದ್ರೆ ಅಲ್ಲಿರ್ತಕ್ಕಂಥ ಬೆಳೆಗಳ ಮೇಲೆ. ಈ ರೀತಿ ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ಗೆ ತೆಗಿತಾನೆ ಹೊರತು ಟಫ್ ಆಗಿರ್ತಕ್ಕಂಥ ಕ್ವಶನ್ ಕಮ್ಮಿ. ಇಷ್ಟು ನಮಗೆ ಆ ಒಂದು ವೇದಗಳ ಸಂಸ್ಕೃತಿಯ ಬಗ್ಗೆ ನಾಲೆಜ್ ಇತ್ತಂತಂದ್ರೆ ಸಾಕು. ಮತ್ತು ನೋಡ್ರಿ, ಬಾಲರಾಮಾಯಣ ಮತ್ತು ಕರ್ಪೂರ ಮಂಜರಿ ಅಂತಕ್ಕಂಥ ನಾಟಕವನ್ನು ರಚಿಸಿದವರು ಯಾರ್ರಿ, ರಾಜಶೇಖರ. ಇನ್ನೊಂದು ಕೃತಿಯನ್ನು ರಚಿಸ್ತಾನ್ರಿ ರಾಜಶೇಖರನ ಕಾವ್ಯ ಮೀಮಾಂಸೆ ಅಂತಲೂ ಕರಿತೀವಿ. ಬಾಲರಾಮಾಯಣ ಮತ್ತು ಕರ್ಪೂರ ಮಂಜರಿ ಅಂತಕ್ಕಂಥ ನಾಟಕವನ್ನು ರಚಿಸಿದವರು ಯಾರ್ರಿ, ರಾಜಶೇಖರ ಅಂತೇಳಿ ನಾವು ಇವರನ್ನ ಕರಿತೀವಿ. ತುಂಬ ಸರಳವಾಗಿರ್ತಕ್ಕಂಥ ಕ್ವಶನ್. ಕೆಲವೊಂದಿಷ್ಟು ಪ್ರಮುಖವಾಗಿರ್ತಕ್ಕಂಥ ಕೃತಿಗಳ ಮೇಲೇನು ನಮಗೇನು ಮಾಡ್ತಾರೆ, ಇತಿಹಾಸದಲ್ಲಿ ಪ್ರಶ್ನೆಗಳನ್ನ ಕೇಳ್ತಾ ಬರ್ತಾರೆ. ಅದನ್ನು ಸ್ವಲ್ಪ ನಾವು ನೋಡ್ಕೋಬೇಕು. ಅದು ಮುಂದೂ ನಮಗೆ ಅಷ್ಟೇ ಅನುಕೂಲಕರ ಆಗ್ತಾ ಹೋಗ್ತದ. ನಮ್ಮ ಪ್ರಾಚೀನ ಇತಿಹಾಸಕ್ಕೆ ಬಂದಿವಿ ಅಂತಂದ್ರೆ ಅಲ್ಲಿ ಕೃತಿಗಳು ಬಹಳ ಜಾಸ್ತಿ ಕೇಳೋದು ಒಂದು ಗುಪ್ತರ ಕಾಲದಲ್ಲಿ ಜಾಸ್ತಿ ಕೇಳ್ಕೊತ ಬರ್ತಾರೆ. ಯಾಕಂತಂದ್ರೆ ಅದನ್ನು ಸಂಸ್ಕೃತ ಸಾಹಿತ್ಯದ ಸುವರ್ಣ ಯುಗ ಅಂತ ಕರಿತೀವಿ. ಇದು ಒಂದು ಪಾಯಿಂಟ್ ಕ್ಲಿಯರ್ ಇಲ್ಲಿ ನಿಮಗೆ ಅಲ್ಲಿ. ಯಾಕಂದ್ರೆ ಅಷ್ಟೊಂದು ಸಾಹಿತ್ಯ ಪ್ರಬಲವಾಗಿ ಬೆಳೆದಿತ್ತು ಅಂತೇಳಿ ನಾವು ಕರಿತೀವಿ. ನೋಡ್ರಿ, ಅಲ್ಲಿ 2ನೇ ಚಂದ್ರಗುಪ್ತನ ಆಸ್ಥಾನದಲ್ಲಿ ನವರತ್ನರು ಅಂತಕ್ಕಂಥ ವಿದ್ವಾಂಸರು ಇದ್ರು ಅಂತಕ್ಕಂಥದ್ದು ನಮಗೆ ಕೇಳಿ ಬರ್ತೈತಿ. ಈ ನವರತ್ನರ ಮೇಲೆ ಪ್ರಶ್ನೆ ಕೇಳೋಣ. ಯಾರ ಕಾಲದಲ್ಲಿ ನವರತ್ನರು ಅಂತಕ್ಕಂಥ ವಿದ್ವಾಂಸರು ಇದ್ರು ಅಂತಂದ್ರೆ ನಮ್ಮ 2ನೇ ಚಂದ್ರಗುಪ್ತನ ಕಾಲದಲ್ಲಿ. ಹೌದಾ, ಇಲ್ಲಿ ಆಮೇಲೆ ಜಾಸ್ತಿ ಕ್ವಶನ್ ಆಗಿದ್ದು ಕಾಳಿದಾಸನ ಮೇಲೆ ಆಗೈತಿ. ಕಾಳಿದಾಸ ಪ್ರಾಚೀನ ಭಾರತದ
ಶ್ರೇಷ್ಠ ಕವಿ ಮತ್ತು ನಾಟಕಕಾರ ಅಂತ ಕರಿತೀವಿ. ಇವರು ಬರೆದಿರ್ತಕ್ಕಂಥ ಕೃತಿಯ ಬಗ್ಗೆ ಕ್ವಶನ್ ಕೇಳ್ತಾನ. ಕಾಳಿದಾಸನ ಬಗ್ಗೆ ತುಂಬ ಕಾಂಪಿಟೇಟಿವ್ ಎಕ್ಸಾಮ್ ನೋಡ್ಕೋರಿ, ಜಾಸ್ತಿ ಕ್ವಶನ್ ಆಗಿದ್ದು ಕಾಳಿದಾಸನ ಮೇಲೆ ಆಗಿದ್ರಿ. ಮಾಳವಿಕಾಗ್ನಿಮಿತ್ರ, ವಿಕ್ರಮೋರ್ವಶೀಯ ಮತ್ತು ಶಾಕುಂತಲೆ ಅಂತಕ್ಕಂಥ ನಾಟಕಗಳನ್ನು ಬರೀತಾರ. ಆಮೇಲೆ ರಘುವಂಶ ಮತ್ತು ಕುಮಾರ ಸಂಭವ ಅಂತಕ್ಕಂಥ ಮಹಾಕಾವ್ಯಗಳನ್ನು ಬರೀತಾರೆ. ನೋಡ್ರಿ, ಒಂದು ತಲೆಗಿಟ್ಕೋರಿ, ವಿಕ್ರಮೋರ್ವಶಿ ಮತ್ತು ಶಾಕುಂತಲೆ ಅಂತಕ್ಕಂಥ ಮಾಳವಿಕಾಗ್ನಿಮಿತ್ರ, ವಿಕ್ರಮೋರ್ವಶೀಯ ಮತ್ತು ಶಾಕುಂತಲ ಇವು ನಾಟಕಗಳು ಯಾರು ಬರ್ದಿದ್ರಿ? ಕಾಳಿದಾಸ ಬರ್ದಿರ್ತಕ್ಕಂಥದ್ದು. ಇನ್ನು ರಘುವಂಶ ಮತ್ತು ಕುಮಾರ ಸಂಭವ ಅಂತಕ್ಕಂಥದ್ದು ಮಹಾಕಾವ್ಯಗಳು. ಆಮೇಲೆ ಮೇಘದೂತ ಮತ್ತು ಋತುಸಂಹಾರ ಅಂತಕ್ಕಂಥ ಗೀತ ಕಾವ್ಯಗಳು. ಮೇಘದೂತ ಮತ್ತು ಋತುಸಂಹಾರಗಳು ಇವು ಎಂತಹ ಕಾವ್ಯಗಳು ರೀ? ಗೀತ ಕಾವ್ಯಗಳು ಅಂತ ಕರಿತೀವಿ. ಕೇಳ್ತಾ ಬರ್ತಾನೆ ಕ್ವಶನ್ ಕೇಳೋಣ. ಟಿ.ಟಿನಾಗನೇ ಏನು ಮಾಡ್ಯಾನ್ರಿ? ಕಾಳಿದಾಸನ ಮೇಲೆ ಹೊಂದಿಸಿ ಬರೆಯಲಿ ಕ್ವಶನ್ ಆಗಿದೆ. ಇದೊಂದು ಸ್ವಲ್ಪ ನಮಗೆ ತಲೆಯಾಗಿರ್ತಕ್ಕಂಥದ್ದು ಭಾಳ ಪ್ರಮುಖ ಆಗ್ತದ. ಇನ್ನು ನವರತ್ನರು ಅಂತೇಳಿ ನಾವು ಏನು ಹೇಳಿದ್ನಲ್ಲ ಅವರ ಬಗ್ಗೆ ಪ್ರಶ್ನೆಗ ನೋಡುವುದಾದ್ರೆ ನೋಡ್ರಿ, ಅಲ್ಲಿ ನವರತ್ನರು ಯಾರಿದ್ರು ಅಂತಂದ್ರೆ ಕಾಳಿದಾಸ ಇದ್ದ, ಆಮೇಲೆ ವರಾಹಮಿಹಿರ ಅಂತಕ್ಕಂಥ ಕವಿಗಳಿದ್ರು, ಘಟಕರ್ಪರ, ವರರುಚಿ, ಅಮರಸಿಂಹ, ಧನ್ವಯಂತ್ರಿ, ಶಂಕು, ಕ್ಷಪಣಕ, ವೇತಾಲ ಭಟ್ಟ ಅಂತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಕವಿಗಳು. ನೋಡಿ ಎಷ್ಟು ಚಂದ ಆದ್ರಿ ನಮ್ಮ ಇತಿಹಾಸ. ಚಂದ್ರಗುಪ್ತ, ಅದಕ್ಕೆ ನಮಗೆ ಅವಾಗ ಏನಂತ ಕರಿತೀವಿ ನಾವು, ಆ ಒಂದು 2ನೇ ಚಂದ್ರಗುಪ್ತನ ಕಾಲವನ್ನು ನೋಡ್ರಿ ಎಷ್ಟು ಚೆನ್ನಾಗಿ ಅಲ್ಲಿ ಸಾಹಿತ್ಯ ಬೆಳೆದು ಬಂತು. ಅದಕ್ಕೆ ಸಾಂಸ್ಕೃತಿಕ ಸಾಹಿತ್ಯದ ಸುವರ್ಣ ಯುಗ ಅಂತೇಳಿ ನಾವು ಕರಿತಾ ಬರ್ತೀವಿ. ಇನ್ನು ವರಾಹಮಿಹಿರ ಬರೆದಿರ್ತಕ್ಕಂಥ ಕೃತಿ ಬೃಹತ್ ಸಮಿತಿ ಅಂತ ಕರಿತೀವಿ. ಘಟಕರ್ಪರ ಬರೆದಿರ್ತಕ್ಕಂತಹ ಕೃತಿಯನ್ನು ಏನಂತ ಕರಿತೀವಿ? ಘಟಕರ್ಪರ ಕಾವ್ಯ. ವರರುಚಿಯ ವ್ಯಾಕರಣ, ಅಮರಸಿಂಹನ ಅಮರಕೋಶ, ಧನ್ವಂತ್ರಿಯ ಆಯುರ್ವೇದ ನಿಘಂಟು. ಧನ್ವಂತ್ರಿ ಏನು ಬರೀತಾನ್ರಿ? ಆಯುರ್ವೇದ ನಿಘಂಟನ್ನು ಬರೀತಾನ. ಶಂಕುವಿನ ಶಿಲ್ಪಶಾಸ್ತ್ರ, ಕ್ಷಪಣಕನ ಜ್ಯೋತಿಷ್ಯಶಾಸ್ತ್ರ, ವೇತಾಲ ಭಟ್ಟನ ಮಂತ್ರಶಾಸ್ತ್ರ ಅಂತ ಕರಿತೀವಿ. ಇನ್ನೂ ಹೆಚ್ಚು ನಾವು ಕೃತಿಗ ನೋಡುವುದಾದ್ರೆ ಪ್ರಾಚೀನ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಶೂದ್ರಕನ ಮೃಚ್ಛಕಟಿಕ, ಭಾರವಿಯ ಕಿರಾತಾರ್ಜುನಿಯ, ದಂಡಿಯ ಕಾವ್ಯದರ್ಶ ಮತ್ತು ದಶಕುಮಾರ ಚರಿತೆ. FD ಕ್ವಶನ್ ಆಗಿತ್ತು, ಗ್ರೂಪ್ ಸಿನ ಕ್ವಶನ್ ಆಗಿದ್ರಿ ದಂಡಿಯ ಬಗ್ಗೆ. ವಿಶಾಖದತ್ತನ ಮುದ್ರಾರಾಕ್ಷಸ ಮತ್ತು ದೇವಿ ಚಂದ್ರಗುಪ್ತಮ್ ಅಂತಕ್ಕಂಥ ಕೃತಿಯನ್ನು ಬರೀತಾ ಬರ್ತಾನೆ. ವಿಷ್ಣು ಶರ್ಮನ ಪಂಚತಂತ್ರ ಹೊಂದಿಸಿ ಬರೀರಿನಾಗ ಟಿ.ಟಿನಾಗನೇ ಕ್ವಶನ್ ಆಗಿತ್ತು, ಜಸ್ಟ್ ಕೇಳ್ತಾ ಹೋಗ್ರಿ ಸಾಕು. ಆಮೇಲೆ ಭವಭೂತಿಯ ಉತ್ತರ ರಾಮಚರಿತೆ ಭಾಳ ಇಂಪಾರ್ಟೆಂಟ. ಆಮೇಲೆ ಚರಕನ ಚರಕ ಸಂಹಿತೆ, ಸುಶ್ರುಕನ ಸುಶ್ರುಕ ಸಂಹಿತೆ, ಶಂಕುವಿನ ಶಿಲ್ಪಶಾಸ್ತ್ರ, ಅಮರಸಿಂಹನ ಅಮರಕೋಶ ಅಂತ ಕರಿತಾ ಬರ್ತೀವಿ. ಇಷ್ಟು ಏನಾಗ್ತೈತ್ರಿ? ಅತಿ ಪ್ರಮುಖವಾಗಿರ್ತಕ್ಕಂಥ ಕೃತಿಗಳು ಅಂತೇಳಿ ನಾವು ಇದನ್ನು ಕರಿತಾ ಬರ್ತೀವಿ. ಅಷ್ಟೇ ಅಲ್ಲ, ಇಲ್ಲಿ ನಮ್ಮ ಗುಪ್ತರ ಕಾಲದಲ್ಲಿ ಬರ್ತಕ್ಕಂಥ ಆರ್ಯಭಟ ಏನು ಮಾಡ್ತಾನ್ರಿ? ಶ್ರೇಷ್ಠ ಗಣಿತಶಾಸ್ತ್ರಜ್ಞ ಅಂತ ಕರಿತೀವಿ. ಆಮೇಲೆ ಖಗೋಳ ವಿಜ್ಞಾನಿ ಅಂತ ಕರಿತೀವಿ ಇವರನ್ನ. ಸೂರ್ಯ ಸಿದ್ಧಾಂತ ಮತ್ತು ಇವರೇನು ಮಾಡ್ತಾರೆ? ಸೂರ್ಯ ಸಿದ್ಧಾಂತವನ್ನು ಮಂಡಿಸ್ತಾರ. ಭೂಮಿ ತನ್ನ ಅಕ್ಷರದ ಮೇಲೆ ಹೇಗೆ ಸುತ್ತುತ್ತದೆ ಹಾಗೂ ಚಂದ್ರ ಮತ್ತು ಸೂರ್ಯಗ್ರಹಗಳು ಹೇಗೆ ಸಂಭವಿಸುತ್ತದೆ ಅಂತಕ್ಕಂಥ ವಿವರವನ್ನು ಆರ್ಯಭಟ ಅವತ್ತೇ ಕೊಟ್ಟು ಹೋಗಿ ನಮ್ಮ ಭಾರತದ ಇತಿಹಾಸ ಹೆಂಗದ ಅಂತಕ್ಕಂಥದ್ದು ಇದ್ರ ಮೇಲೇ ನಮಗಷ್ಟು ಮಹತ್ವ ಗೊತ್ತಾಗ್ತಾ ಬರ್ತೈತಿ. ಮತ್ತು ಈ ಒಂದು ಕೃತಿಯಲ್ಲಿ ದಶಮಾಂಶ ಪದ್ಧತಿಯ ಬಗ್ಗೆನೂ ವಿವರಣೆಯನ್ನು ನಮ್ಮ ಯಾರೇ ಆರ್ಯಭಟರು ಕೊಟ್ಟಾರ. ಅನಂತರ ಬ್ರಹ್ಮಗುಪ್ತ ಅಂತಕ್ಕಂಥ ಇನ್ನೊಬ್ಬರು ಮಹಾನ್ ತತ್ವಜ್ಞಾನಿಗಳು ಬರ್ತಾರ. ಇವರು ಶೂನ್ಯದ ಪ್ರಾಮುಖ್ಯತೆಯನ್ನು ತಿಳಿಸಿದ್ದಾರೆ. ವರಾಹಮಿಹಿರನು ಈ ಕಾಲದ ಶ್ರೇಷ್ಠ ವಿಜ್ಞಾನಿ, ಅಂದ್ರೆ ವರಾಹಮಿಹಿರ ಅಂತಕ್ಕಂಥ ಕವಿನೂ ಸತಕ ಇಲ್ಲಿರ್ತಕ್ಕಂಥ ಒಬ್ಬ ಶ್ರೇಷ್ಠ ವಿಜ್ಞಾನಿಗಳಲ್ಲಿ ಒಬ್ಬರು ಅಂತ ಕರಿತೀವಿ. ಈ ವರಾಹಮಿಹಿರರ ಪಂಚಸಿದ್ಧಾಂತಿಕ, ಬೃಹತ್ ಜಾತಕ ಮತ್ತು ಲಘು ಜಾತಕಗಳನ್ನು ಬರೆದಿದ್ದಾರೆ. ನೋಡಿ ಎಷ್ಟು ಚಂದ ಅದಲ್ಲ, ಪ್ರತಿಯೊಂದು ಮಾಹಿತಿ ಕೇಳ್ತಾ ಬರ್ತಾನೆ ರೀ ಕ್ವಶನ್, ಹೌದಲ್ಲ. ಆಮೇಲೆ ಮತ್ತೆ ಇದ್ರ ಮೇಲೆ ಫೋಕಸ್ ಮಾಡೋದಾದ್ರೆ ಈ ಒಂದು ಗುಪ್ತರ ಕಾಲದಕ್ಕೆ ಸಂಬಂಧಪಟ್ಟಂತೆ ಮುದ್ರೆಗಳ ಮೇಲೆ ಪ್ರಶ್ನೆ ಕೇಳ್ತಾನ. ಅದನ್ನು ಬಿಟ್ಟರೆ ಏನಂತಂದರೆ ವಿಜ್ಞಾನ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನ ಕೇಳ್ತಾ ಬರ್ತಾನ. ಇಷ್ಟು ಬಿಟ್ಟರೆ ಈ ಕೃತಿಗಳಿಗೆ ಸಂಬಂಧಪಟ್ಟಂತೆ ಜಾಸ್ತಿ ಮಾಹಿತಿಯನ್ನು ಕೇಳಂಗಿಲ್ಲ. ಆದ್ರೆ KS ವರೆಗೂ ಕೇಳ್ತಕ್ಕಂಥ ಪ್ರಶ್ನೆಗಳನ್ನ ಕಲೆಕ್ಟ್ ಮಾಡಿನೇ ನಾನು ನಿಮಗೆ ಈ ಕೃತಿಗಳನ್ನು ಹೇಳೀನಿ. ಅಲ್ಲಿ ಯಾವ ರೀತಿ ಡೆಪ್ತಾಗಿ ಕ್ವಶನನ್ನು ತೆಗಿಬಹುದು ಅಂತಕ್ಕಂಥದ್ದು ನಿಮಗೆ ಹೇಳಿನ ಅಷ್ಟೇ. ಕೃತಿಗಳನ್ನ ಸ್ವಲ್ಪ ರಿವಿಷನ್ ಮಾಡಿದ್ರೆ ಭಾಳ ಉತ್ತಮ ಆಗ್ತೈತಿ. ಯಾಕಂದ್ರೆ ಯಾವ ಹೊತ್ತಿನಾಗ ಹೆಂಗೆ ಕ್ವಶನ್ ಬರ್ತದ ಕೃತಿಗಳ ಮೇಲೆ ಕೇಳ್ತಾನೆ ರೀ, ಕ್ವಶನ್ ಕೇಳ್ತಾ ಬರ್ತಾನೆ. ಅದಕ್ಕೆ ನಿಮಗೆ ಇಷ್ಟೆಲ್ಲ ಕೃತಿಗಳ ಬಗ್ಗೆ ಸಂಕ್ಷಿಪ್ತವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಟ್ಟೆ. ಓಕೆ, ನೆಕ್ಸ್ಟ್ ಕ್ವಶನ್. ಲಲಿತಾದಿತ್ಯ ಮತ್ತು ಮುಕ್ತಾಪೀಡನ ಬಗ್ಗೆ ಮಾಹಿತಿಯನ್ನು ಒದಗಿಸ್ತಕ್ಕಂಥ ಪ್ರಮುಖ ಕೃತಿಗಳು ರಾಜತರಂಗಿಣಿ ಮತ್ತು ತಾರಿಕಿ ಹಿಂದ್ ಅಂತ ಕರಿತೀವಿ. ನೋಡ್ರಿ, ಲಲಿತಾದಿತ್ಯ ಮುಕ್ತಾಪೀಡನ ಬಗ್ಗೆ ಮಾಹಿತಿಯನ್ನು ಒದಗಿಸ್ತಕ್ಕಂಥ ಪ್ರಮುಖ ಕೃತಿಗಳು ಯಾವ್ರಿ ಅಂತಂದ್ರೆ ರಾಜತರಂಗಿಣಿ ಮತ್ತು ತಾರಿಕಿ ಹಿಂದ್ ಅಂತಕ್ಕಂಥದ್ದು ಪ್ರಮುಖವಾಗಿರ್ತಕ್ಕಂಥ ಮಾಹಿತಿ. ಇನ್ನು ಪೃಥ್ವಿರಾಜ ರಾಜಸೂಯ ಅಂತಕ್ಕಂಥ ಕೃತಿಯನ್ನು ಬರೆದವ್ರು ಯಾರ್ರಿ? ಚಾಂದ್ ಬರ್ದಾಯ್ ಅಂತಕ್ಕಂಥ ಒಬ್ಬ ಕೃತಿ ಅಥವಾ ಸಾಹಿತಿ ಏನು ಮಾಡ್ತಾನೆ ರೀ? ಪೃಥ್ವಿರಾಜ ಚೌಹಾಣನ ಬಗ್ಗೆ ಕೃತಿಯನ್ನು ಬರೀತಾನೆ. ಅಷ್ಟು ನಮ್ಗೆ ಗೊತ್ತಿದ್ರೆ ಸಾಕು. ಬಾಬರ್ ನಾಮ ಅಂತಂದ್ರು ಬಾಬರ್ನೇ ಬರೀತಾನೆ. ಐನ್ ಯಾಕೆ ಬರೀ ಸಂಬಂಧ ಪಡಂಗಿಲ್ಲ. ಇಂಡಿಕಾ ಅಂತಂದ್ರೆ ಬಿಟ್ಟ ಬಿಡ್ರಿ, ಹೌದಾ. ಇಂಡಿಕಾ ಅಂತಂದ್ರೆ ಪ್ರಾಚೀನ ಇತಿಹಾಸಕ್ಕೆ ಸಂಬಂಧಪಟ್ಟದ, ಅದಕ್ಕೆ ನಾವು ಬರಂಗಿಲ್ಲ. ದೀಪವಂಶ ಮಹಾವಂಶ ಬೇರೆ, ಇದೊಂದ್ರು ನಾವು ಸಪ್ರೇಟಾಗಿ ಮಾಡ್ತೀವಿ. ಅದಕ್ಕೆ ಉತ್ತರ ಏನಾಗ್ತದೆ ರೀ? ರಾಜತರಂಗಿಣಿ ಮತ್ತು ತಾರಿಕಿ ಹಿಂದ್ ಅಂತೇಳಿ ಕರಿತೀವಿ. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಬಂಗಾಳದ ಮೇಲೆ ದಿವಾನಿ ಹಕ್ಕನ್ನು ಕೊಟ್ಟವ್ರು ಯಾರ್ರಿ? 2ನೇ ಶಾ ಆಲಂ. ಇವರ ಮೇಲೆ ಕ್ರೈಟೀರಿಯಾವನ್ನು ಕೇಳ್ತಾ ಬರ್ತಾನೆ. ಯಾಕಂತಂದ್ರೆ ಅವಾಗ ಯಾರು
ದಿವಾನಿ ಹಕ್ಕನ್ನು ಕೊಟ್ಟರು. ಆಮೇಲೆ ಫರೂಕ್ ಶಾರ್ ಏನು ಮಾಡ್ದ, ಎರಡನೇ ಬಹದ್ದೂರ್ ಶಾನ 1850 ದಂಗೆಯಲ್ಲಿ ಏನು ಪಾತ್ರ ಇತ್ತು, ಈ ರೀತಿ ಪ್ರಶ್ನೆಗಳನ್ನ ಕೇಳ್ತಾ ಬರ್ತಾನೆ. ಇನ್ನು ಜಹಾಂಗೀರ್ ಅಂತಂದ್ರು ಮೊಘಲ್ ಸಾಮ್ರಾಜ್ಯದ ದೊರೆ, ಆರಾಮಾಗಿ ಗೊತ್ತಾಗ್ತದ. 4 ಆಪ್ಷನ್ನಾಗ ಪಟ್ಟನಿಂದ ನಾವು ಗುರುತಿಸಾಕಿದ್ದು ಸರಳ ಆಗ್ತೈತಿ. ಎರಡನೇ ಶಾ ಆಲಂ ಏನು ಮಾಡ್ತಾರೆ, ಬಂಗಾಳದ ಮೇಲಿನ ದಿವಾನಿ ಹಕ್ಕನ್ನು ಬ್ರಿಟಿಷರಿಗೆ ಕೊಡ್ತಕ್ಕಂಥ ದೊರೆ ಅಂತೇಳಿ ಕರಿತೀವಿ. ಎಸ್, ಇನ್ನು ನೆಕ್ಸ್ಟ್ ಕ್ವಶನ್ ನೋಡ್ರಿ, ಸರಳ ಐತೆ ಕ್ವಶನ್. ಈ ಘಟನೆಗಳ ಸರಿಯಾಗಿರ್ತಕ್ಕಂಥ ಕಾಲಾನುಕ್ರಮಣಿಕೆ ನೋಡ್ರಿ. ಕಳೆದ ತರಗತಿನಲ್ಲಿ ಸುಮಾರು 43 ನಿಮಿಷಗಳ ಕಾಲ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ನಿಮಗೆ ಕಾಲಗಣನೆಯನ್ನು ಕೊಟ್ಟೇ ಬಿಟ್ಟಿನಿ. ಸುಮಾರು 300ಕ್ಕಿಂತ ಹೆಚ್ಚು ಇಸ್ವಿಗಳದಾವಲ್ಲಿ. ಪ್ರಾಚೀನ ಕಾಲದಿಂದ ಹಿಡಿದು 1947ರವರೆಗೆ ನಾವು ಇಸ್ವಿಗಳನ್ನ ನೋಡ್ಕೊತ ಬಂದೀವಿ. ಯಾವ್ಯಾವ ಇಸ್ವಿಗಳು ಎಕ್ಸಾಮ್ದಾಗ ಕೇಳೋಣಲ್ಲ ಅಷ್ಟು ನಿಮಗೆ ಪಾಯಿಂಟ್ಸ್ ಮಾಡಿ ಕೊಟ್ಟಿನಿ. ಯಾರಿಗದು ಬೇಕಲ್ಲ ಮಾಹಿತಿ, ನೀವು ಕಳೆದ ತರಗತಿನ ಅಂದ್ರೆ ನಿನ್ನೆ ಏನು ಕ್ಲಾಸ್ ಮಾಡಿನಲ್ಲ ಅದ್ರಾಗ ಹೋಗಿ ನೋಡಬಹುದು. ಓಕೆ, ಇದಂತೂ ಭಾಳ ಸಿಂಪಲ್ ಐತಿ. ಫಸ್ಟಿಗೆ ನೋಡಿದ ತಕ್ಷಣ ಗೊತ್ತಾಗ್ತದೆ, ಏನಿಲ್ಲ. ಅದಕ್ಕೆ ನಾನು ಪ್ರತಿಯೊಂದು ಪಾಯಿಂಟ್ ಅಲ್ಲಿ ಮಾಡಿ ಕೊಟ್ಟೆ ಬಿಟ್ಟಿನಿ. ಇದ್ರಾಗ ಒಂದು ಪಾಯಿಂಟ್ ಮಿಸ್ ಆಗಂಗಿಲ್ಲ ನೋಡ್ರಿ. ಬಂಗಾಳದ ವಿಭಜನೆ ಫಸ್ಟಿಗೆ ಬರ್ತದ, ಹೌದಾ. ಬಂಗಾಳದ ವಿಭಜನೆ ಆಗಿಂದ ಏನಾಗ್ತದ್ರಿ, ಸುರತ್ ಒಡಕು ಆಗ್ತದ. ಸುರತ್ ಒಡಕು ಆಗಿಂದ ಚೌರಿ ಚೌರ ದುರಂತ, ನಂತರ ಪೂರ್ಣ ಸ್ವರಾಜ್ಯದ ಘೋಷಣೆ ಆಗ್ತದ. ಒಂದ್ಸಲ ಏನು ಮಾಡ್ರಿ, ಆ ಒಂದು ಕಾಲಗಣನೆಯ ಚಾರ್ಟ್ ಅನ್ನು ನೋಡ್ರಿ ನೀವು ಹಿಂದಿನ ಕ್ಲಾಸ್ನಾಗ ಹೋಗಿ, ನಿಮಗೆ ಪರ್ಫೆಕ್ಟ್ ಆಗ್ತಾ ಬರ್ತದ. ಸರಿ, ಸಿಂಪಲ್ ಐತಿ. ಇನ್ನೊಂದ್ಸಲ ಹೇಳ್ಬಿಡ್ತೀನಿ. ಬಂಗಾಳ ವಿಭಜನೆ 1905 ಆಗ್ತೈತಿ. ಇನ್ನು ನಂತರ ಏನಾಗ್ತದ್ರಿ, ಸೂರತ್ನ ಒಡಕ್ ಆಗ್ತದ, ಚೌರಿ ಚೌರ ಘಟನೆ ಆಗ್ತೈತ್ರಿ, ಆಮೇಲೆ ಪೂರ್ಣ ಸ್ವರಾಜ್ಯದ ಘೋಷಣೆ ಆಗ್ತದ. ತುಂಬ ಸಿಂಪಲ್ ಆಗಿರ್ತಕ್ಕಂಥ ಸರಳವಾಗಿರ್ತಕ್ಕಂಥ ಕ್ವಶನ್. ಗುಪ್ತರ ಕಾಲದ ಪ್ರಸಿದ್ಧ ಬೌದ್ಧ ವಿಹಾರ ಮತ್ತು ಗುಹಾಲಯಗಳು ಕಂಡುಬರುವುದು. ನೋಡಿ, ಹೇಳಿನಲ್ಲ ನಾನು, ಗುಪ್ತರ ಕಾಲದ ಮೇಲೆ ಕಟ್ಟಿಟ್ಟಂಥ ಬುತ್ತಿಗಳು ಫಿಕ್ಸ್ ಆಗಿರ್ತಕ್ಕಂಥ ಕ್ವಶನ್. ಗುಪ್ತರ ಕಾಲದ ಮೇಲೆ ಒಂದು ಕ್ವಶನ್ ಅನ್ನ ಕೇಳ್ತಾನ, ಹೌದಾ. ಏನು ಇಂಪಾರ್ಟೆಂಟ್ ಅದಲ್ಲ ಅದನ್ನು ಏನೂ ಬಿಡಬೇಡ್ರಿ ನೀವು. ನೋಡ್ರಿ, 5 ದಿನದಲ್ಲಿ ಇಡೀ ಸಮಾಜ ವಿಜ್ಞಾನವನ್ನು ಪರ್ಫೆಕ್ಟ್ ಆಗ್ಬೋದು. ಅಂದ್ರೆ ಏನು ಕೇಳ್ತಾನ ಅಷ್ಟು ಮಾಹಿತಿ ನಮ್ಮ ಕಲೆ ಹಾಕಿ ಪ್ರಶ್ನೆ ನೋಡ್ರಿ, ಒಂದಿನ ಹಾಕೊಂಡ್ರಿ ಪ್ರಾಚೀನ ಭಾರತ ಇತಿಹಾಸಕ್ಕೆ ಯಾವ್ಯಾವ ಇಂಪಾರ್ಟೆಂಟ್ ಅದಾವಲ್ಲ ಅಷ್ಟು ಮಾಹಿತಿ ಮುಗಿಸ್ಕೊರಿ. ಎರಡನೇ ದಿವ್ಸಕೊಂಡ್ರಿ ಮಧ್ಯಕಾಲೀನ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಮೇನ್ ಪಾಯಿಂಟ್ಸ್ ಮುಗಿಸ್ಕೊಂಡ್ಬಿಟ್ರಿ. ಆಮೇಲೆ ಇನ್ನೊಂದು ದಿವ್ಸಕೊಂಡ್ರಿ 3 ದಿನದಾಗ ಏನು ಮಾಡ್ರಿ, ಆಧುನಿಕ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಏನೇನು ಮೇನ್ ಪಾಯಿಂಟ್ಸ್ ಅದಾವಲ್ಲ ಅಷ್ಟು ನೋಡ್ಕೊಂಡ್ಬಿಡ್ರಿ. 3 ದಿನದಾಗ ಇತಿಹಾಸವನ್ನು ಮುಗಿಸ್ಬೋದಲ್ಲ. ಎಲ್ಲ ಡೆಪ್ತ್ ಓದ್ಬೇಡ್ರಿ. ಈಗಾಗಲೇ ನೀವು ಓದೇ ಇರ್ತೀರಿ, ಜಸ್ಟ್ ರಿವಿಷನ್, ಹೌದಾ. ಪೇಜ್ ಹೊಳಸೋ ಮುಂದೆ ಕಣ್ಣಿಗೆ ಆ ಪಾಯಿಂಟ್ ಬಿದ್ದೇ ಬೀಳ್ತಾವೆ, ಹೌದಾ. ಜಸ್ಟ್ ಫಾಸ್ಟಾಗಿ ರಿವಿಷನ್ ಮಾಡ್ಕೋತೋಗ್ರಿ, ಆಟೋಮೆಟಿಕ್ ಆಗಿ ನಿಮ್ಗೆ ನೆನಪಾಗ್ತೈತಿ. ಒಂದು ಹಿಂಗೆ ನೆನಪಾಗಂಗಿಲ್ಲ ಅಂತಲ್ಲ, ನಿಮಗೆ ನೆನಪಾಗೇ ಆಗ್ತಾವೆ. ಯಾಕ್ರಿ ಅಂತಂದ್ರೆ ನೀವು ಮೊದಲು ಓದೇ ಇರ್ತೀರಿ. ಆ ಒಂದು ಕೆಪಾಸಿಟಿ, ಆ ಒಂದು ಸಾಮರ್ಥ್ಯ ನಿಮಗೆ ಇದ್ದೇ ಇರ್ತೈತಿ. ಬಟ್ ನಮ್ಮ ಮೆದುಳು ಏನು ಮಾಡ್ತದ್ರಿ, ಆ ಯಾವುದೇ ಒಂದು ವಸ್ತುವನ್ನು ನಾವು ಜಾಸ್ತಿ ಉಪಯೋಗ ಮಾಡ್ಲಿಕ್ಕಂದ್ರೆ ಅವು ನಮ್ಮ ಮೆದುಳಿನಿಂದ ಹೊರಗೆ ಬರಂಗಿಲ್ಲ, ಹೌದಾ. ಆವಾಗ ಏನು ಮಾಡ್ಬೇಕು, ನಾವು ಅದನ್ನು ಪುಷ್ ಮಾಡ್ಬೇಕು, ಅಥವಾ ಅದನ್ನು ನಮ್ಮ ಮೆದುಳಿನಿಂದ ಜಾಗೃತ ಭಾಗಕ್ಕೆ ತರಬೇಕಂತಂದ್ರೆ ಆ ಒಂದು ಟಾಪಿಕ್ಗಳು ಜಸ್ಟ್ ನಮಗೆ ಆ ಟಾಪಿಕ್ನ ಹೆಸರು ಕಣ್ಣಿಗೆ ಬಿತ್ತಂದ್ರೆ ನಮ್ಮ ಮೆದುಳು ಏನಾಗ್ತೈತ್ರಿ, ಜಾಗೃತಗೊಳ್ತದ. ನಿಮಗೆ ಆ ಹಳೆಯ ಪಾಯಿಂಟ್ಸ್ಗಳು ಏನು ಮಾಡ್ತಾವೆ, ನೀವು ಓದಿರ್ತಕ್ಕಂಥ ಪಾಯಿಂಟ್ಸ್ಗಳು 100% ಆಗಿ ನಿಮಗೆ ನೆನಪಾಗೇ ಆಗ್ತಾವ. ಓಕೆ, ಇದು ನಾ ಹೇಳಕತ್ತಿಲ್ಲ, ಸೈಕಾಲಜಿ ಬುಕ್ಸ್ನಲ್ಲಿ ಹಿಂಗೆ ಬರ್ದಾರ, ಹೌದಾ. ಹ್ಯೂಮನ್ ಸೈಕಾಲಜಿ ಅಂತಕ್ಕಂಥ ಪುಸ್ತಕ ಯಾರು ಓದಿರಲ್ಲ ಅವ್ರಿಗೆ ಗೊತ್ತೇ ಇರ್ತದ. ಗುಪ್ತರ ಕಾಲದ ಪ್ರಸಿದ್ಧ ಬೌದ್ಧ ವಿಹಾರಗಳು ಮತ್ತು ಗುಹಾಲಯಗಳು ಕಂಡು ಬರುವುದೆಲ್ರಿ ಅಜಂತ ಮತ್ತು ಎಲ್ಲೋರಾದಲ್ಲಿ. ನೋಡಿ ಎಷ್ಟು ಚಂದದ ಮಾಹಿತಿ ಇಲ್ಲಿ ನೋಡ್ರಿ. ಆಮೇಲೆ ಇನ್ನೂ ಮತ್ತಿಷ್ಟು ಇದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ನೋಡೋದಾದ್ರೆ ಮಥುರಾ ಆಗಿರ್ಬೋದು, ಬನಾರಸ್ ಆಗಿರ್ಬೋದು, ಪಾಟ್ನಾ, ಉದಯಗಿರಿ, ದೇವಗಢ ಮುಂತಾದವುಗಳಲ್ಲಿ ಅಲ್ಲಿರ್ತಕ್ಕಂತಹ ಇವರ ಪ್ರಮುಖ ಕಲಾ ಚಟುವಟಿಕೆ ಕೇಂದ್ರಗಳಂತೆ ಪ್ರಶ್ನೆ ಕೇಳ್ತಾನ್ರಿ. ಗುಪ್ತರ ಕಾಲದ ಪ್ರಮುಖ ಕಲಾ ಚಟುವಟಿಕೆ ಕೇಂದ್ರಗಳು ಯಾವ ಅಂತ ಕ್ವಶನ್ ಕೇಳ್ತಾನ. ಯಾವ್ಯಾವ ಸರ್ ಅಂತಂದ್ರೆ ಮಥುರಾ, ಬನಾರಸ, ಪಾಟ್ನಾ, ಉದಯಗಿರಿ, ದೇವಗಢ ಅಂತಕ್ಕಂಥವು. ನೋಡಿ ಎಷ್ಟು ಚಂದ ಅದ. ದೇವಗಢನಲ್ಲಿ ಯಾವ ಒಂದು ದೇವಾಲಯ ಐತಿ ಅಂತ ಕ್ವಶನ್ ಕೇಳ್ರಿ ಕಾಂಪಿಟೇಟಿವ್ ಎಕ್ಸಾಮ್ದಾಗ. ಸೆಂಟ್ರಲ್ ಗೌರ್ಮೆಂಟ್ನ ಕೇಳೋಣ. ದೇವಗಢನಲ್ಲಿ ದಶಾವತಾರ ಗುಹಾಲಯ ಐತಿ ಅಥವಾ ದೇವಾಲಯ ಅದ. ಇನ್ನು ಗುಪ್ತರ ಕಾಲಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದಿಷ್ಟು ಪ್ರಮುಖವಾಗಿರ್ತಕ್ಕಂಥ ಮಾಹಿತಿ ಅಂತಂದ್ರೆ ನೋಡೋದಾದ್ರೆ ನೋಡ್ರಿ, ಇಲ್ಲಿ ಗುಪ್ತರ ಅವಧಿಯಲ್ಲಿ ಅನೇಕ ಬುದ್ಧನ ವಿಗ್ರಹ ಸದಕ್ಕೆ ನಮಗೆ ನೋಡಕ್ಕೆ ಸಿಗ್ತಾವ, ಹೌದಾ. ನಂತರ ಸುಲ್ತಾನ್ಗಂಜ್, ಇದು ಬಹಳ ಮುಖ್ಯ ನೋಡ್ರಿ. ಸುಲ್ತಾನ್ಗಂಜ್ನಲ್ಲಿ ಇರ್ತಕ್ಕಂತಹ 7.5 ಅಡಿ ಎತ್ತರದ ಸುಂದರವಾಗಿರ್ತಕ್ಕಂಥ ಬುದ್ಧನ ವಿಗ್ರಹ ಈಗಿನ ಬರ್ಮಿಂಗ್ಹ್ಯಾಮ್ನ ವಸ್ತು ಸಂಗ್ರಹಾಲಯದಲ್ಲಿದೆ. ಕ್ವಶನ್ ಕೇಳಬಹುದ್ರಿ, ಇದು ಇಂಪಾರ್ಟೆಂಟ್ ಐತ್ ಪಾಯಿಂಟ್. ಗುಪ್ತರ ಕಾಲಕ್ಕೆ ಸಂಬಂಧಪಟ್ಟಂತೆ ನೋಡ್ರಿ, ಸುಲ್ತಾನ್ಗಂಜ್ನಲ್ಲಿ ಇರ್ತಕ್ಕಂಥ 7.5 ಅಡಿ ಎತ್ತರದ ಸುಂದರವಾಗಿರ್ತಕ್ಕಂಥ ಯಾರ ವಿಗ್ರಹ ರೀ, ಬುದ್ಧನ ವಿಗ್ರಹ. ಎಲ್ಲಿ ಆದ್ರಿ ಅಂತಂದ್ರೆ ಬರ್ಮಿಂಗ್ಹ್ಯಾಮ್ನ ವಸ್ತು ಸಂಗ್ರಹದಲ್ಲಿಟ್ಟಾರ. ಮತ್ತೆ ಗುಪ್ತರ ಕಾಲದ ಒಂದು ಕಲಾ ಸಂಸ್ಕೃತಿಗೆ ನಾವು ಬಂದ್ವಿ ಅಂತಂದ್ರೆ ಅಲ್ಲಿ ಮತ್ತೆ ಕೇಳತಕ್ಕಂಥ ಪ್ರಶ್ನೆಗಳು ಏನಂತಂದ್ರೆ, ಗುಪ್ತರು ಚಿತ್ರಕಲೆಗೆ ವಿಶೇಷವಾಗಿರ್ತಕ್ಕಂಥ ಪ್ರೋತ್ಸಾಹವನ್ನು ಕೊಟ್ಟಿದ್ರು. ಅವರು ವರ್ಣ ಚಿತ್ರಕಲೆಗೂ ಅಷ್ಟೇ ಮಹತ್ವವನ್ನು ಕೊಟ್ಟಿದ್ರು. ಗ್ವಾಲಿಯರ್ ಸಮೀಪವಾಗಿರ್ತಕ್ಕಂಥ ಬಾಗ್ನ ಗೋಡೆಗಳ ಮೇಲೆ ಆ ಒಂದು ಚಿತ್ರಗಳು ನಮಗೆ ಕಂಡು ಬರ್ತಾವ. ಗುಪ್ತರ ಅರಸರು ಅಜಂತದಲ್ಲಿ ಅನೇಕ ಗುಹಾಲಯಗಳ ದೇವಾಲಯವನ್ನು ಕಟ್ಟಾರ. ಈಗ ಸದ್ಯಕ್ಕೆ ಇರ್ತಕ್ಕಂಥ ಪ್ರಶ್ನೆ, ಹೌದಾ. ನಂತರ ಮತ್ತೆ ನೋಡ್ರಿ,
ಬುದ್ಧನ ಜೀವನಕ್ಕೆ ಸಂಬಂಧಪಟ್ಟಂತೆ ಚಿತ್ರಕವನ್ನು ರಚಿಸಿದ್ದಾರೆ. ಆಮೇಲೆ 17ನೇ ಗುಹೆಯಲ್ಲಿ, ಈ ಒಂದು 17ನೇ ಗುಹೆ ಅಂತಕ್ಕಂಥ ಪ್ರಶ್ನೆ ಬರ್ತೈತ್ರಿ. 17ನೇ ಗುಹೆಯಲ್ಲಿ ತಾಯಿ ಮಗು ವರ್ಣಚಿತ್ರ ತುಂಬಾ ನೈಜತೆ ಮತ್ತು ಸುಂದರವಾಗಿದ್ದು ಇದು ಎಲ್ಲಿ ಕಂಡು ಬರ್ತದ್ರಿ? ಅಜಂತಾ ಚಿತ್ರಗಳಲ್ಲಿ ಕಂಡು ಬರ್ತದೆ. ಅದಕ್ಕೆ ಏನಾಗ್ತೈತ್ರಿ? ಅದಕ್ಕೆ ಉತ್ತರನು ಅಜಂತಾ ಮತ್ತು ಎಲ್ಲೋರಾ. ಅಲ್ಲಿ ಏನಾಗ್ತೈತ್ರಿ? ಬುದ್ಧನ ಪ್ರಸಿದ್ಧ ಬೌದ್ಧ ವಿಹಾರ ಮತ್ತು ಗುಹಾಲಯಗಳು ನಮಗ ಕಂಡು ಬರ್ತಾವ. ನೋಡ್ರಿ, ಮತ್ತೆ ಈ ರೀತಿ ಗುಪ್ತರ ಕಾಲಕ್ಕೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಾಹಿತಿಯನ್ನು ಕೇಳ್ತಾ ಬರ್ತಾನ. ಓಕೆ, ಇಷ್ಟು ಸಾಕು. ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಡ್ರಿ, ಈ ಕೆಳಗಿನ ಹೇಳಿಕೆಗಳನ್ನು ಓದಿ ಮತ್ತು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಕನ್ನಡ ಭಾಷೆಯಲ್ಲಿ ದೊರೆತಿರ್ತಕ್ಕಂಥ ಮೊದಲ ಶಾಸನ ಹಲ್ಮಿಡಿ ಶಾಸನ 100% ಸರಿಯಾಗಿರ್ತಕ್ಕಂಥದ್ದು. ಇದು ಕದಂಬ ಮನೆತನಕ್ಕೆ ಸೇರಿದ ಮಯೂರವರ್ಮನಿಗೆ ಇದು ಸೇರಂಗಿಲ್ಲ ರೀ. ಮಯೂರವರ್ಮನ ಕಲಾ ಆಡಳಿತಾವಧಕ್ಕೆ ಇದಕ್ಕೆ ಬರಂಗಿಲ್ಲ. ತುಂಬ ಸಿಂಪಲ್ ಆಗಿ ನಾವು ಇದನ್ನು ತೆಗಿಬಹುದು. ಯಾರು TET ಕ್ವಶನ್ ಪೇಪರ್ಗಳು 2014ರಿಂದ ಓದಿರಲ್ಲ ಅವರಿಗೆ ಈ ಕ್ವಶನ್ ಬಿಡಿಸೋದು ಏನು ದೊಡ್ಡ ಆಗೋದಲ್ಲ. ನಾ ಹೇಳೇ ಬಿಟ್ಟಿನಿ. ಅದೇ ಕ್ರೈಟೀರಿಯಾ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾನ. ನೋಡ್ರಿ, ಒಂದ್ಸಲ ಏನು ಕೇಳಿದ? ಹಲ್ಮಿಡಿ ಶಾಸನಕ್ಕೆ ಸಂಬಂಧಪಟ್ಟಂಥ ಪಾಯಿಂಟ್ಸ್ಗಳನ್ನು ಹೊರಗೆ ತೆಗಿರಿ ಅಂತ ಕೇಳಿದ. ಆಮೇಲೆ ಅದ್ರ ಕಾಲಾವಧಿ ಕೇಳ್ದ. ಅನಂತರ ಏನು ಮಾಡಿದ್ರಿ? ಕದಂಬ ಮನೆತನದ ಸ್ಥಾಪಕ ಮಯೂರವರ್ಮನ ಮೇಲೆ ಕ್ವಶನ್ಗಳನ್ನು ಕೇಳ್ಕೊತ ಬಂದ. ಅದನ್ನ ಬಿಟ್ಟರೆ ಕಾಕತ್ಸವರ್ಮನ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾ ಬಂದ. ಹೌದಲ್ಲ? ಆ ಟಾಪಿಕ್ ಮೇಲೆ ಹೆಂಗೆ ಕ್ವಶನ್ ಬಂದವಲ್ಲ. ನೀವು ಕದಂಬ ಅಂತಕ್ಕಂಥ ಮನೆತನವನ್ನು ಚೊಕ್ಕದಾಗಿ ನಿಮ್ಮದೇ ಆಗಿರ್ತಕ್ಕಂಥ ಒಂದು ಪೇಜ್ನಾಗ ನೋಟ್ಸ್ ಮಾಡ್ಕೊಂಡ್ಬಿಟ್ರೆ ಸಾಕು. ಆ ಒಂದು ಪೇಜ್ನಾಗ ಇಡೀ ರಾಜಮನೆತನಕ್ಕೆ ಸಂಬಂಧಪಟ್ಟಂತೆ ಸಣ್ಣ ಸಣ್ಣ ನೋಟ್ಸ್ ಮಾಡ್ಕೊಂಡ್ಬಿಟ್ರೆ ಕ್ವಶನ್ಗಳು ನಿಮ್ಮ ಕೈ ಬಿಟ್ಟು ಹೋಗೋದೇ ಇಲ್ಲ. ನೋಡ್ರಿ, ಈಗ ನೀವು ಎಲ್ಲ ಚಾಪ್ಟರ್ ಓದ್ಬೇಕಂತಿಲ್ಲ. ಒಂದು ಚಾಪ್ಟರ್ ನೀವು ಪರ್ಫೆಕ್ಟ್ ಆಗಿ ಓದ್ಬಿಟ್ರಿ ಅಂತಂದ್ರೆ ನಿಮಗೆ ಆ ಚಾಪ್ಟರ್ನಲ್ಲಿ 2 ಪಾಯಿಂಟ್ ಸಿಕ್ಕರೂ ಇಡೀ ಕ್ವಶನ್ ಅನ್ನು ನೀವು ಬಿಡಿಸ್ತೀರಿ. 100% ಬಿಡಿಸ್ತೀರಿ. ಯಾಕಂತಂದ್ರೆ ಎಲ್ಲ ಓದಕ್ಕಿಂತನೂ ಪರ್ಫೆಕ್ಟ್ ಆಗಿ ಸ್ವಲ್ಪ ನೀವು ಓದ್ಕೊಂಡ್ಬಿಡ್ರಿ, ಪರ್ಫೆಕ್ಟ್ ಆಗ್ತದೆ ನಿಮಗೆ. ಹೌದಲ್ಲ? ನೋಡ್ರಿ, ಇದ್ರಾಗ ಏನೈತಿ? 2014ನೇ ಕ್ವಶನ್ ಪೇಪರ್ ಲಿಂತ ನೋಡ್ಕೊಂಬರ್ರಿ. ಎಷ್ಟು ಸಲ ಕದಂಬ ಮನೆತನದ ಮೇಲೆ ಸ್ಥಾಪನೆ ಆಗೈತಿ, ಅಂದ್ರೆ ಏನೇನು ಅದಕ್ಕೆ ಸಂಬಂಧಪಟ್ಟಂತೆ, ಆಮೇಲೆ ಅದಕ್ಕೆ ಸಂಬಂಧಪಟ್ಟಂತ ಬೃಹದೇಶ ಇದು ದೇವಾಲಯಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಕೇಳೋಣ. ಆಮೇಲೆ ಅದನ್ನು ಬಿಟ್ಟರೆ ಕಾಕತ್ಸವರ್ಮನ ಬಗ್ಗೆ ಪ್ರಶ್ನೆ ಕೇಳೋಣ. ಕನ್ನಡದ ಆಡಳಿತ ಭಾಷೆ ಯಾರ ಕಾಲಾವಧಿಯಲ್ಲಿ ಬಂತಕ್ಕಂಥ ಪ್ರಶ್ನೆ ಕೇಳೋಣ. ಈ ರೀತಿ ಆ ಸುತ್ತಮುತ್ತವಾಗಿರ್ತಕ್ಕಂಥ ಮಾಹಿತಿ ನಮಗೆ ಗೊತ್ತಾಯ್ತಂತಂದ್ರೆ ಆರಾಮಾಗಿ ನೀವು ಉತ್ತರವನ್ನು ಹಾಕ್ತೀರಿ. ನೋಡ್ರಿ, ಇದಕ್ಕೇನೈತಿ? ಎ ಸರಿ ಮತ್ತು ಬಿ ತಪ್ಪು. ಹೌದಲ್ಲ? ಆಟೋಮೆಟಿಕ್ಕಾಗಿ ಗೊತ್ತಾಗ್ತದ. ಇದ್ರಾಗ ಏನೈತಿ? ನೋಡ್ರಿ, ಇಲ್ಲಿ ಪ್ರಮುಖವಾಗಿ ಏನು ಕೇಳನ್ರಿ? ಹೊಂದಿಸಿ ಬರೀರಿ ಅಂತ ಕೇಳೋಣ. ಅಂದ್ರೆ ಈ ಒಂದು ನದಿಗಳಿರ್ತಕ್ಕಂಥ ಪ್ರಾಚೀನ ಹೆಸರು. ರಾವಿಗೆ ಏನಂತ ಕರಿತಿದ್ವಿ ನಾವು? ರಾವಿ ನದಿಗೆ ನೋಡ್ರಿ ಪುರುಣ್ಷ್ಣಿ ಅಂತ ಕರಿತಿದ್ವಿ. ಚಿನಾಬ್ಗೆ ಅಸಕ್ನಿ ಅಂತ ಕರಿತೀವಿ. ಇನ್ನು ಬಿಯಾಸ್ಗೆ ವಿಪಶಾ ಅಂತ ಕರಿತೀವಿ. ಸಟ್ಲಜ್ ನದಿಗೆ ಏನಂತ ಕರಿತೀವಿ? ಶತದ್ರು ಅಂತ ಕರಿತೀವಿ. ಭಾಳ ಕಾಂಪಿಟೇಟಿವ್ ಎಕ್ಸಾಮ್ದಾಗ IAS ಲೆವೆಲ್ವರೆಗೂ ಈ ಒಂದು ನದಿಗಳ ಸಂಬಂಧಪಟ್ಟಂತೆ ಅಂದ್ರೆ ಪ್ರಾಚೀನ ಭಾರತ ಕಾಲದಲ್ಲಿ ಸಪ್ತ ಸಿಂಧುಗಳು ಅಂತ ಕರಿತೀವಿ. ಜೇಲಂ, ಚಿನಾ, ಬಿಯಾಸ್, ರಾವಿ, ಸತ್ಲಜ್, ದೃಷದ್ವತಿ ಮತ್ತು ಸರಸ್ವತಿ ನದಿಗಳನ್ನು 7 ನದಿಗಳಂತ ಕರಿತೀವಿ. ಸಪ್ತ ಸಿಂಧು ಅಂತ ಕರಿತೀವಿ. 7 ನದಿಗಳಲ್ಲಿ ನಮ್ಮ ಭಾರತ ಅಡಿಗೆ ಅದ. ಹೌದಾ? ಅಂದ್ರೆ ಭಾರತದ ಪ್ರಾಚೀನ ವೇದಗಳ ಕಾಲ ಆಗಿರ್ಬೋದು, ಸಿಂಧು ನಾಗರಿಕತೆ ಆಗಿರ್ಬೋದು, ಅಲ್ಲಿಂದ ಬೆಳೆದು ಬಂದಿರತಕ್ಕಂಥ ಆಹಾರ ಸಂಸ್ಕೃತಿ ಆಗಿರ್ಬೋದು, ಎಷ್ಟೆಷ್ಟು ಏನ್ರಿ ಬೆಳೆದುಕೋತ ಬಂದು ಹಾಗೆ ನಮ್ಮ ಇತಿಹಾಸದ ಉದ್ದಕ್ಕೂ ನಾವು ಈ ನದಿಗಳನ್ನು ಸ್ಮರಿಸಲೇಬೇಕಾಗ್ತೈತಿ. ಹೌದಾ? ರಾವಿ ಅಟ್ಯಾಚ್ಮೆಂಟ್ ಮಾಡ್ಬೇಕಂತಂದ್ರೆ ನೋಡೇ ಬಿಡ್ರಿ ಒಂದ್ಸಲ. ರಾವಿ ನದಿಯನ್ನು ಏನಂತ ಕರಿತೀವಿ ನಾವು? ಪುರುಷ್ಣಿ ಅಂತ ಕರಿತೀವಿ. ಚಿನಾಬ್ ನದಿಯನ್ನು ಅಸಕ್ನಿ ಅಂತ ಕರಿತೀವಿ. ಬಿಯಾಸ್ ನದಿಯನ್ನು ಏನಂತ ಕರಿತೀವಿ ನಾವು? ಬಿಯಾಸ್ ನದಿಗೆ ಇರ್ತಕ್ಕಂಥದ್ದು ಆರಾಮಾಗಿ ನೋಡ್ಕೋಬಹುದು. ವಿಪಶಾ ಅಂತ ಕರಿತೀವಿ. ಸತ್ಲಜ್ ನದಿಗೆ ಪುರುಷ್ಣಿ ಅಂತ ಕರಿತೀವಿ. ಕೇಳ್ತಾ ಬರ್ತಾನ್ರಿ. ಇಂಥವು ಕ್ವಶನ್ಗಳು ಬಂದವು ಅಂತಂದ್ರೆ ನಾವು ಕ್ವಶನ್ ಪೇಪರ್ಗಳ ಮೂಲಕನೇ ಅದನ್ನು ಪರ್ಫೆಕ್ಟ್ ಮಾಡ್ಕೊಂಡ್ಬಿಟ್ರೆ ಮುಂದೆ ಏನು ಕೇಳಿದ್ರು ನಿಮ್ಗೆ ಆರಾಮಾಗಿ ಉತ್ತರವನ್ನು ಹಾಕಕ್ಕೆ ಬರ್ತದ. ತುಂಬ ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ ಅದ. ಓಕೆ, 1919 ಕಾಯ್ದೆಗೆ ಸಂಬಂಧಿಸಿರ್ತಕ್ಕಂಥ ಸರಿಯಾದ ಆಯ್ಕೆ ಅಂತ ಕೊಟ್ಟಾನ. ಸರಿಯಾಗಿರ್ತಕ್ಕಂಥ ಆಯ್ಕೆ ಏನಿಲ್ಲ. 1919 ಆಗಿದ್ದು ಒಂದೇ ಪ್ರಾಂತ್ಯಗಳಲ್ಲಿ ದ್ವಿಸರ್ಕಾರ ಪದ್ಧತಿಗೆ ಅವಕಾಶ ಮಾಡಿ ಕೊಡ್ತಾರೆ. ಏನೂ ಇಲ್ಲ, ಭಾಳ ಸಿಂಪಲ್ ಐತಿ. ಪಾಯಿಂಟ್ಸನ್ನು ಕೇಳ್ತಾ ಬರ್ತಾರೆ. 1909 ಕಾಯ್ದೆ, 1919 ಕಾಯ್ದೆ, 1935 ಕಾಯ್ದೆ, ಈ 3 ಕಾಯ್ದೆಗಳ ಮೇಲೆ ಜಾಸ್ತಿ ಕ್ವಶನ್ ಕೇಳ್ತಾನ್ರಿ. 1935 ಕಾಯ್ದೆ ನಮ್ಮ ಸಂವಿಧಾನದ ಮೂಲ ಬುನಾದಿಯನ್ನು ಹಾಕಿರ್ತಕ್ಕಂಥ ಮಾಹಿತಿ ಅಂತ ಕರಿತೀವಿ. ಜಾಸ್ತಿ ಕ್ವಶನ್ ಕೇಳೋದು ಒಂದು ಬಿಟ್ಟರೆ 1909, 1919, 1935 ಈ 3 ಕಾಯ್ದೆಗಳ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾರೆ. ಪ್ರಾಂತ್ಯಗಳಲ್ಲಿ ದ್ವಿಸರ್ಕಾರ ಪದ್ಧತಿಗೆ ಅವಕಾಶ ಮಾಡಿ ಕೊಟ್ಟಿರ್ತಕ್ಕಂಥ ಕಾಯ್ದೆ ಯಾವುದ್ರಿ? 1919 ಕಾಯ್ದೆ. ತೀನ್ಮೂರ್ತಿ ಹೈಫಾ ಚೌಕ್ ಅಂತಕ್ಕಂಥ ಸಂಬಂಧಿಸಿರುವುದು ಯಾವುದಕ್ಕೆ? ಮೈಸೂರು, ಜೋಧ್ಪುರ ಮತ್ತು ಹೈದರಾಬಾದ್ ಲಾರೆನ್ಸ್ಗೆ ಸಂಬಂಧಪಟ್ಟೈತಿ. ನೋಡ್ರಿ, ತೀನ್ಮೂರ್ತಿ ಹೈಫಾ ಚೌಕ್ ಸಂಬಂಧಿಸಿರುವುದು ಯಾವುದ್ರಿ ಅಂತಂದ್ರೆ ಮೈಸೂರು, ಜೋಧ್ಪುರ್ ಮತ್ತು ಹೈದರಾಬಾದ್ ಲ್ಯಾನ್ಸರ್ಸ್ ಅಂತ ಕರಿತೀವಿ. ಅದಕ್ಕೆ ಸಂಬಂಧಪಟ್ಟಿದೆ. ನೆಕ್ಸ್ಟ್ ಕ್ವಶನ್ ನೋಡೋಣ. 2ನೇ ಆಂಗ್ಲೋ ಮೈಸೂರು ಯುದ್ಧವನ್ನು ನೋಡೇ ಬಿಟ್ಟಿವಿ. ತುಂಬ ಸರಳ ಐತಿ. 2ನೇ ಆಂಗ್ಲೋ ಮೈಸೂರು ಯುದ್ಧಗಳಿಗೆ ಸಂಬಂಧಪಟ್ಟಂಥ ಕ್ವಶನ್ ಕೇಳಿದ್ರೆ ಜಾಸ್ತಿ ಅಲ್ಲಿ ಕೇಳುವುದೇ ಒಪ್ಪಂದಗಳ ಮೇಲೆ ಕ್ವಶನ್ ಕೇಳ್ತಾನ. ಮಂಗಳೂರು ಒಪ್ಪಂದದಿಂದ 2ನೇ ಆಂಗ್ಲೋ ಮೈಸೂರು ಯುದ್ಧ ಕೊನೆ ಆಗ್ತೈತಿ. ಜಾಸ್ತಿ ಕೇಳೋ ಪ್ರಶ್ನೆ ಇಂಥವೇ ಕೇಳ್ತಾನ. ಆರಾಮಾಗಿ ಉತ್ತರವನ್ನು ಹಾಕ್ಬೋದು. ನೋಡ್ರಿ, ಆ ಒಂದು ಕಾಲಗಣನೆಯಲ್ಲಿ ನಾನು ಹೇಳ್ತಾ ಬಂದೀನಿ ಯಾವ್ಯಾವ ಯುದ್ಧಕ್ಕೆ ಸಂಬಂಧಪಟ್ಟಂತೆ ಏನೇನು ಒಪ್ಪಂದಗಳಾಗ್ಯಾವ ಅಂತೇಳಿ ಪ್ರಮುಖವಾಗಿರ್ತಕ್ಕಂಥ ಮಾಹಿತಿನೂ ನಾನು ಹಿಂದಿನ ಕ್ಲಾಸ್ನಾಗ ನಿಮಗೆ ಕೊಟ್ಬಿಟ್ಟಿನಿ. ಇನ್ನು ಸರಾಯ್ ಘಾಟ್ ಸಂಗ್ರಾಮ ಇವರ ನಡುವೆ ನಡೆಯುತ್ತಂತ ಕೇಳ್ರಿ. ಸರಾಯ್ ಘಾಟ್ ಸಂಗ್ರಾಮ ಯಾರ ನಡುವೆ ನಡೀತದ್ರಿ? ಮೊಘಲರು ಮತ್ತು ಮರಾಠರ ಮಧ್ಯೆ ಏನು ಮಾಡ್ತದ್ರಿ? ಈ ಒಂದು
ಸರಾಯ್ ಘಾಟ್ ಸಂಗ್ರಾಮ ನಡೀತದ. ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾಗಿರ್ತಕ್ಕಂಥ ಕದನಗಳ ಮೇಲೆ ಕ್ವಶನ್ ಕೇಳ್ತಾನ್ರಿ. ನಾವು ಪ್ರಾಚೀನ ಕಾಲದಿಂದ ಬಂದ್ರೂ ಕೇಳಿದ್ರ ಯಾವುದ್ರಿ ನಮ್ಮ ಅಶೋಕನ ಏನ್ರಿ ಕೊನೆಯ ಯುದ್ಧ ಮಾಡ್ತಾನಲ್ರಿ, ಯಾವುದದು ಯುದ್ಧ ನೆನಪಾಗತ್ತಿಲ್ಲ ನೋಡ್ರಿ, ಕಳಿಂಗ ಯುದ್ಧ. ಕಳಿಂಗ ಯುದ್ಧದ ಮೇಲೆ ಕ್ವಶನ್ ಕೇಳ್ತಾನ್ರಿ. ಆಮೇಲೆ ಚಂದ್ರಗುಪ್ತ ಮೌರ್ಯ ಕೈಗೊಂಡಿರ್ತಕ್ಕಂಥ ದಂಡಯಾತ್ರೆಗಳ ಮೇಲೆ ಪ್ರಶ್ನೆ ಕೇಳ್ತಾನ. ಅದನ್ನು ಬಿಟ್ಟರೆ ಏನು ಮಾಡ್ತಾನ್ರಿ, ಮತ್ತೆ ನಮ್ಮ ಈ ಕಡೆ ನರ್ಮದಾ ಏನ್ರಿ ವರ್ಧನ ಸಾಮ್ರಾಜ್ಯಕ್ಕೆ ಬಂದಿವಿ ಅಂತಂದ್ರೆ ನರ್ಮದಾ ನದಿ ಯುದ್ಧ ಮೋಸ್ಟ್ ಇಂಪಾರ್ಟೆಂಟ್ ಅಲ್ಲಿ ಆಗಿರ್ತಕ್ಕಂಥ ಕದನ. ಇಮ್ಮಡಿ ಪುಲಿಕೇಶಿ ಮತ್ತು ಹರ್ಷವರ್ಧನ್ ನಡುವೆ ನಡೆದಿರ್ತಕ್ಕಂಥ ಕದನದ ಮೇಲೆ ಪ್ರಶ್ನೆ ಕೇಳ್ತಾನ. ನಂತರ ಬಂದ್ರೆ ನಮ್ಮ ವಿಜಯನಗರ ಸಾಮ್ರಾಜ್ಯದಲ್ಲಿ ಇರ್ತಕ್ಕಂಥ ಪ್ರಮುಖ ಅರಸ ಶ್ರೀಕೃಷ್ಣ ದೇವರಾಯನ ಮೇಲೆ ಅವ್ರು ಹೆಂಗೆ ದಂಡಯಾತ್ರೆಗಳನ್ನ ಮಾಡಿದ್ರು ಮತ್ತು ಯಾವ್ಯಾವ ರೀತಿ ಸಾಮ್ರಾಜ್ಯಗಳನ್ನ ರಕ್ಷಣೆ ಮಾಡಿದ್ರು ಈ ಒಂದು ಕ್ರೈಟೀರಿಯಾ ಮೇಲೆ ಯುದ್ಧಗಳಲ್ಲಿ ಪ್ರಶ್ನೆ ಕೇಳ್ತಾನ. ಅದನ್ನು ಬಿಟ್ರೆ ಇವರು ಮೊಹಮ್ಮದ್ ಗಜನಿಯ ದಾಳಿಗಳ ಮೇಲೆ ಪ್ರಶ್ನೆ ಕೇಳ್ತಾನ್ರಿ. ನಂತರ ಬಿಟ್ರೆ ನಮ್ಮ ಯಾರ್ರಿ ಮೊಹಮ್ಮದ್ ಬಿನ್ ತುಘಲಕ್ ಕೈಗೊಂಡಿರ್ತಕ್ಕಂಥ ಪ್ರಯೋಗಗಳ ಮೇಲೆ ಪ್ರಶ್ನೆ ಆಗ್ತದ. ಆನಂತರ ಈ ಒಂದು ಇದನ್ನು ಬಿಟ್ಟರೆ ನಮ್ಮ ಅಕ್ಬರ ಮೊಘಲ್ ಸಾಮ್ರಾಜ್ಯದ ಪ್ರಸಿದ್ಧ ಅರಸ ಅಂತ ಕರಿತೀವಿ, ಆತ ಕೈಗೊಂಡಿರ್ತಕ್ಕಂಥ ಪ್ರಮುಖ ಕದನಗಳ ಮೇಲೆ ಪ್ರಶ್ನೆ ಕೇಳ್ತಾನ್ರಿ. ನಂತರ ಅಲ್ಲಿ ಕೇಳೋದು ಜಾಸ್ತಿ ಕೇಳೋದು ಕಾಂಪಿಟೇಟಿವ್ ಎಕ್ಸಾಮ್ದಾಗ ಹಲ್ದಿಘಾಟ್ ಕದನದ ಮೇಲೆ ಪ್ರಶ್ನೆಯನ್ನು ಕೇಳೋಣ. ಅದನ್ನು ಬಿಟ್ಟರೆ ಇಲ್ಲಿ ಇನ್ನೊಬ್ರು ಯಾರಂತಂದ್ರೆ ಮೊಹಮ್ಮದ್ ಖಿಲ್ಜಿ ಬಗ್ಗೆ, ನಮ್ಮ ಖಿಲ್ಜಿಯ ಬಗ್ಗೆ, ಖಿಲ್ಜಿ ಮನೆತನದ ಮೊಹಮ್ಮದ್ ಖಿಲ್ಜಿ ಅಂತ ಕರಿತೀವಲ್ಲ, ಆ ಖಿಲ್ಜಿಯವರ ಬಗ್ಗೆ ಪ್ರಶ್ನೆಯನ್ನು ಕೇಳ್ತಾ ಬರ್ತಾನೆ. ಸುಮಾರು ದಂಡಯಾತ್ರೆಗಳನ್ನ ಮಾಡ್ತಾ ಬರ್ತಾರೆ ಅವರು. ಅನಂತರ ಬಿಟ್ಟರು ಅಂತಂದ್ರೆ ನಮ್ಮ ಇಲ್ಲಿ ಮತ್ತೆ ಈ ಕಡೆ ಬಂದ್ವಿ ಅಂತಂದ್ರೆ ಆಂಗ್ಲೋ ಮರಾಠ ಯುದ್ಧಗಳು, ಆಂಗ್ಲೋ ಮೈಸೂರು ಯುದ್ಧಗಳ ಮೇಲೆ ಪ್ರಶ್ನೆ ಕೇಳ್ತಾನ್ರಿ. ನಂತರ ಆ ಒಂದು ಕದನಗಳ ಬಿಟ್ವಿ ಅಂತಂದ್ರೆ ಜಾಸ್ತಿ ಕ್ವಶನ್ ಆಗೋದು ನಮ್ಮ ಬಕ್ಸಾರ್ ಕದನ, ಪ್ಲಾಸಿ ಕದನ, ಬಕ್ಸಾರ ಕದನ. ಅದನ್ನು ಬಿಟ್ವಿ ಅಂತಂದ್ರೆ 1857 ದಂಗೆ ಆಗಿಂದ ಬರೋದು 1947 ಸ್ವತಂತ್ರ ಸಂಗ್ರಾಮ. ಇಷ್ಟು ನಮಗೆ ಪ್ರಮುಖವಾಗಿರ್ತಕ್ಕಂಥ ಕದನಗಳನ್ನ ನಾವು ನೋಡ್ಕೊತ ಬಂದ್ರೆ, ಹೋರಾಟಗಳನ್ನ ನೋಡ್ಕೊತ ಬಂದ್ರೆ ಈ ರೀತಿ ಪ್ರಶ್ನೆಗಳನ್ನ ಕೇಳ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರ್ತದ. ಓಕೆ, ನೆಕ್ಸ್ಟ್ ಕ್ವಶನ್, ಸಂಸತ್ತಿನ ರಚನೆಗೆ ಅವಕಾಶ ಕಲ್ಪಿಸಿರ್ತಕ್ಕಂಥ ಸಂವಿಧಾನದ ವಿಧಿ ಯಾವುದ್ರಿ ಅಂತಂದ್ರೆ 79ನೇ ವಿಧಿ ನೋಡ್ರಿ. 352, 356, 360ನೇ ವಿಧಿಗಳು ಏನನ್ನು ಹೇಳ್ತಾವ್ರಿ, ನಮ್ಮ ಸಂವಿಧಾನದಲ್ಲಿ ತುರ್ತು ಪರಿಸ್ಥಿತಿಯ ಬಗ್ಗೆ ವಿವರಣೆಯನ್ನು ಕೊಟ್ಕೊತ ಬರ್ತಾವ. ಹೌದಾ, ಇಲ್ಲಿ 79ನೇ ವಿಧಿ ಏನು ಮಾಡ್ತದ್ರಿ, ಸಂಸತ್ತಿನ ರಚನೆಗೆ ಅವಕಾಶವನ್ನು ಕಲ್ಪಿಸಿರ್ತಕ್ಕಂಥ ಸಂವಿಧಾನದ ಮೂಲ ವಿಧಿ ಅಂತೇಳಿ ಪ್ರಮುಖವಾಗಿರ್ತಕ್ಕಂಥ ವಿಧಿ ಅಂತ ಕೇಳ್ಕೊತ ಬರ್ತೀವಿ. ಜಾಸ್ತಿ ಕೇಳೋದು ವಿಧಿಗಳ ಮೇಲೆ ಕೇಳೋದಂತಂದ್ರೆ ಸಂಸತ್ತಿನ ಮೇಲೆ ಕೇಳ್ತಾನ, ಅಥವಾ ರಾಷ್ಟ್ರಪತಿಯವರ ಮೇಲೆ ವಿಧಿಗಾನ ಕೇಳ್ತಾ ಬರ್ತಾನ, ಸುಪ್ರೀಂ ಕೋರ್ಟ್ನ ಮೇಲೆ ಪ್ರಮುಖವಾಗಿರ್ತಕ್ಕಂಥ ವಿಧಿಗಾನ ಕೇಳ್ತಾ ಬರ್ತಾನೆ. ಇಷ್ಟು ಬಿಟ್ಟು ಜಾಸ್ತಿ ವಿಧಿಗಳ ಮೇಲೆ ಪ್ರಶ್ನೆ ಆಗೋದಿಲ್ಲ. ಅದರ ಬಿಟ್ಟರು ಅಂತಂದ್ರೆ 352, 356, 360ನೇ ವಿಧಿಗಳ ಮೇಲೆ ಪ್ರಶ್ನೆ ಕೇಳ್ತಾನ್ರಿ. ಅದನ್ನು ಬಿಟ್ಟರೆ ಅಂತಂದ್ರೆ ನಮ್ಮ ಮೂಲಭೂತ ಹಕ್ಕುಗಳಿಗೆ ಬಂದ್ರೆ 12ರಿಂದ 35ನೇ ವಿಧಿವರೆಗೆ ಇರತಕ್ಕಂಥ ಪ್ರಮುಖವಾಗಿರ್ತಕ್ಕ ಎಲ್ಲಿ ಬೇಕಾದಲ್ಲಿ ಕೇಳಬಹುದು. ಯಾಕಂದ್ರೆ ಮೂಲಭೂತ ಹಕ್ಕುಗಳು ಒಂದು ರಾಜ್ಯ ನಿರ್ದೇಶಕ ತತ್ವಗಳು ಅತಿ ಪ್ರಮುಖವಾಗಿರ್ತಕ್ಕಂಥ ಮಾಹಿತಿ, ಅಲ್ಲಿ ವಿಧಿಗಳನ್ನ ಕೇಳ್ತಾ ಬರ್ತಾನ್ರಿ. ಪ್ರಮುಖವಾಗಿರ್ತಕ್ಕಂಥ ವಿಧಿಗಳ ಮೇಲೆ ಪ್ರಶ್ನೆ ಆಗೈತ್ರಿ. ಹೌದಾ, ಇನ್ನು 17ನೇ ವಿಧಿ ಬಗ್ಗೆ ಅಂತಂದ್ರೆ ಫಿಕ್ಸ್ ಆಗಿರ್ತಕ್ಕಂಥ ಕ್ವಶನ್. ನಾವು ಪ್ರತಿಯೊಂದು TET ಕ್ವಶನ್ ಪೇಪರ್ ನೋಡ್ರಿ, ಪ್ರತಿಯೊಂದು ಕಾಂಪಿಟೇಟಿವ್ ಎಕ್ಸಾಮ್ದಾಗ ನೋಡ್ರಿ, 17ನೇ ವಿಧಿ ಬಗ್ಗೆ ಜಾಸ್ತಿ ಕ್ವಶನ್ ಆಗೈತಿ. ಆನಂತರ 14ನೇ ವಿಧಿ ಎಲ್ಲರ ಸಮಾನತೆಯನ್ನು ಸೂಚಿಸ್ತಿ, ಆ ಒಂದು ವಿಧಿ ಮೇಲೂ ಜಾಸ್ತಿ ಪ್ರಶ್ನೆಗಳನ್ನ ಕೇಳ್ಕೊತ ಬಂದಾನ. ಈ ರೀತಿ ಏನು ಮಾಡ್ತಾನ್ರಿ, ಪ್ರಮುಖವಾಗಿರ್ತಕ್ಕಂಥ ಇದಕ್ಕೆ ಸಂಬಂಧಪಟ್ಟಂತೆ ಏನ್ರಿ ವಿಧಿಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೇಳ್ತಾ ಬರ್ತಾನೆ. ತುಂಬ ಸರಳವಾಗಿರ್ತಕ್ಕಂಥ ಪ್ರಶ್ನೆ ಇದನ್ನು. ನೆಕ್ಸ್ಟ್ ಕ್ವಶನ್ ನೋಡೋಣ. ಭಾರತದ ಸರ್ವೋಚ್ಚ ನ್ಯಾಯಾಲಯ ಅಸ್ತಿತ್ವಕ್ಕೆ ಬಂದಿದ್ದು ಯಾವಾಗಲಿ ಜನವರಿ 28, 1950 ಭಾರತದ ಸರ್ವೋಚ್ಚ ನ್ಯಾಯಾಲಯ ಏನು ಮಾಡ್ತದ್ರಿ, ಜಾರಿಗೆ ಆಗ್ತದ. ಸರಿ, ಸಿಂಪಲ್ ಆಗಿರ್ತಕ್ಕಂಥ ಮಾಹಿತಿ ಐತಿ. ವಿಶ್ವಸಂಸ್ಥೆಗೆ ಸ್ಥಾಪನೆ ಆಗಿರ್ತಕ್ಕಂಥ ನಾಯಕರು ಸರಿಯಾಗಿರ್ತಕ್ಕಂಥ ಗುಂಪು ಕೇಳನ್ರಿ. ಸೇಮ್ ಕ್ವಶನ್ TETಯಲ್ಲಿ 3 ಸಲ ರಿಪೀಟ್ ಆಗ್ಯದ ನೋಡ್ರಿ ಇದು. ಹೌದಾ, ಕ್ವಶನ್ ಪೇಪರ್ ನನ್ನ ಕ್ಲಾಸ್ ನೋಡಿರೋರಿಗಂತೂ ಗೊತ್ತೇ ಇರ್ತದ. ಇನ್ನು ಕ್ವಶನ್ ಪೇಪರ್ ನೀವು ಬಿಡಿಸ್ಕೊತ ಬಂದ್ರೆ ನಿಮಗೂ ಗೊತ್ತಾಗ್ತೈತಿ. ಹೌದಾ, ಒಂದು ವಿನ್ಸ್ಟನ್ ಚರ್ಚಿಲ್, ಜೋಸೆಫ್ ಸ್ಟಾಲಿನ್ ಮತ್ತು FD ರೋಸ್ವೆಲ್ಟ್ ಅವರು ಈ ಒಂದು ವಿಶ್ವಸಂಸ್ಥೆಗೆ ಸ್ಥಾಪನೆಯಾದ ನಾಯಕರ ಗುಂಪು ಅಂತ ಕರಿತೀವಿ. ಅವಾಗ 2ನೇ ಮಹಾಯುದ್ಧ ಆದ ನಂತರ ಈ ಒಂದು ವಿಶ್ವಸಂಸ್ಥೆ ಸ್ಥಾಪನೆ ಆಗ್ತಾ ಬರ್ತೈತಿ. ವಿಶ್ವಸಂಸ್ಥೆಗೆ ಸಂಬಂಧಪಟ್ಟಂತೆ ಏನು ಮಾಡ್ತಾನೆ ಕ್ವಶನ್ಗಳನ್ನ ಕೇಳ್ತಾ ಬರ್ತಾನೆ. ತುಂಬ ಸರಳವಾಗಿರ್ತಕ್ಕಂಥ ಮಾಹಿತಿ ಐತಿ, ನೆನಪಿಟ್ಟುಕೋರಿ. ಈ ಒಂದು ಸಾಲ ನೆನಪಿಟ್ಟುಕೋರಿ, ಯಾಕಂತಂದ್ರೆ ಭಾಳ ಮುಖ್ಯ. ಮತ್ತೆ ಬೇರೆ ಎಕ್ಸಾಮ್ನು ಬರೀತಿರ್ತೀರಿ ನಾಳೆಗೆ. ಅಲ್ಲಿನೂ ನಮಗೆ ನೋಡ್ರಿ, ಸಮಾಜ ವಿಜ್ಞಾನದ ವಿದ್ಯಾರ್ಥಿಗಳಿಗೆ ಏನು ಬೆನಿಫಿಟ್ ಅಂತಂದ್ರೆ, ನೀವು ಕಾಂಪಿಟೇಟಿವ್ ಎಕ್ಸಾಮ್ ಬೇಕಾದ ಫೇಸ್ ಮಾಡಿರಿ, ನಿಮಗೆ GK ಇಲ್ಲೇ ಕವರ್ ಆಗಿಬಿಡ್ತೈತಿ. ಯಾಕಂತಂದ್ರೆ ನೀವು PUCಲಿಂದನೇ ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಇದ್ದವರು ಚೆಂದ ಓದಿರ್ತೀರಿ, ಮಾಹಿತಿಯನ್ನು ಸಂಗ್ರಹಣೆ ಮಾಡಿರ್ತೀರಿ, CETಯನ್ನು ನೋಡಿರ್ತೀರಿ, ಫೇಸ್ ಮಾಡಿರ್ತೀರಿ. ನಿಮ್ಗೆ ಅತಿ ಹೆಚ್ಚು ಬೆನಿಫಿಟ್ ಆಗೋದೇ ನಮ್ಮ ಸಬ್ಜೆಕ್ಟ್ಗಳಿಂತ. ವಿಜ್ಞಾನದ ಮೇಲೆ ಕೇಳಿದ್ರೆ 8ರಿಂದ 10 ಕ್ವಶನ್ ಕೇಳ್ತಾನೆ. ಬೇರೆ TETಗೆ ಸಂಬಂಧಪಟ್ಟಿದ್ದು ಹೇಳಕತ್ತಿಲ್ಲ ನಾನು, ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ ನೀವು ಬರೀತಿರಲ್ಲ, ಅಲ್ಲಿ ಕೇಳಿದ್ರೆ 8ರಿಂದ 10 ಕ್ವಶನ್. ಮತ್ತು GK ಪೋರ್ಷನಿಗೆ ನೀವು ಬಂದ್ವಿ ಅಂತಂದ್ರೆ 30ರಿಂದ 35 ಕ್ವಶನ್ಗಳು ನಿಮ್ಮ ಕೈಯಾಗನೇ ಇರ್ತಾವ. ಅವು ಬರುವನೇ ನಮ್ಮ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಕ್ರೈಟೀರಿಯಾದ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾ ಬರ್ತಾನೆ. ನೋಡಿರಿ, ಇತಿಹಾಸದ ಮೇಲೆ ಆಗಿರ್ಬೋದು, ಭೂಗೋಳದ ಮೇಲೆ ಆಗಿರ್ಬೋದು, ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಆಮೇಲೆ ಪ್ರಾಕೃತಿಕ ಭೂಗೋಳ, ಈ ರೀತಿ ಬೇರೆ GKಗಳು ನಿಮ್ಗೆ ಇದರಲ್ಲಿಂದನೇ ಕವರ್ ಆಗ್ತಾ ಬರ್ತದ. ಎಷ್ಟು ಚಂದದಲ್ಲ, ಓದ್ತಾ ಮಾಹಿತಿ ನಿಮಗೆ ಗೊತ್ತಾಗ್ತಾ ಬರ್ತದ. ಸರಿ, ಆಹಾರ ಮತ್ತು ಕೃಷಿ ಸಂಸ್ಥೆಯ ಪ್ರಧಾನ ಕಚೇರಿಯಲ್ಲಿ ಆದ್ರಿ
ರೋಮ್ನಲ್ಲಿದೆ. ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ದಾಗ ಏನು ಮಾಡ್ತಾನೆ ರೀ, ಕೆಲವೊಂದಿಷ್ಟು ಪ್ರಮುಖವಾಗಿರ್ತಕ್ಕಂಥ ರಾಜಧಾನಿಗಳ ಮೇಲೆ, ಅಂದ್ರೆ ರಾಜಧಾನಿ ಅಂತಂದ್ರೂ ಅದರ ಕೇಂದ್ರ ಕಚೇರಿಗಳ ಮೇಲೆ ಪ್ರಶ್ನೆಯನ್ನು ಕೇಳ್ತಾ ಬರ್ತಾನೆ ರೀ. ನೋಡ್ರಿ, ವಿಶ್ವ ವ್ಯಾಪಾರ ಸಂಸ್ಥೆ ಜೆನೆವಾದಾಗದ, ಅಂತಾರಾಷ್ಟ್ರೀಯ ಕಾರ್ಮಿಕರ ಸಂಘಟನೆ ಜೆನೆವಾದಲ್ಲೈತಿ, ಅಂತಾರಾಷ್ಟ್ರೀಯ ದೂರ ಸಂಪರ್ಕ ಒಕ್ಕೂಟ ಅಂತ ಕರಿತೀವಿ, ಅದನ್ನು ಎಲ್ಲಿ ಕಂಡು ಬರ್ತದೆ ರೀ, ಜೆನೆವಾದ ಕಂಡು ಬರ್ತದ. ವಿಶ್ವ ಆರೋಗ್ಯ ಸಂಸ್ಥೆ ಜೆನೆವಾ, ವಿಶ್ವ ಬೌದ್ಧಿಕ ಸಂಪತ್ತಿನ ಸಂಘಟನೆ ಅಂತ ಕರಿತೀವಿ, ಅಥವಾ ಬೌದ್ಧಿಕ ಸಂಪತ್ತಿನ ಸಂಘಟನೆ ಅದನ್ನು ಜೆನೆವಾದಾಗ. ಇನ್ನು ಜಾಗತಿಕ ಹವಾಮಾನ ಸಂಘಟನೆ ಅಂತ ಕರಿತೀವಿ, ಅದನ್ನು ಜೆನೆವಾದಲ್ಲೈತಿ. ಅನಂತರ ವಿಶ್ವ ವಾಣಿಜ್ಯ ಮತ್ತು ಅಭಿವೃದ್ಧಿ ಸಮ್ಮೇಳನ ಇದನ್ನು ಜೆನೆವಾದಾಗ. ನೋಡ್ರಿ ಎಷ್ಟು ಮೇಲಿಂದ ಹಿಡ್ಕೊಂಡು ವ್ಯಾಪಾರ, ಕಾರ್ಮಿಕ, ದೂರಸಂಪರ್ಕ, ಆರೋಗ್ಯ, ಬೌದ್ಧಿಕ, ಜಾಗತಿಕ ಹವಾಮಾನಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಜೆನೆವಾದಾಗದವ. ವಾಣಿಜ್ಯ ಅಭಿವೃದ್ಧಿಯೂ ಸತತ ಜೆನೆವಾದಲ್ಲೈತಿ. ಇನ್ನು ವಿಶ್ವಸಂಸ್ಥೆಯ ಕೇಂದ್ರ ಕಚೇರಿ ನ್ಯೂಯಾರ್ಕ್ನಲ್ಲೈತಿ. ಅಂತಾರಾಷ್ಟ್ರೀಯ ನ್ಯಾಯಾಲಯ, ಇದು ತುಂಬ ಎಕ್ಸಾಮ್ದಾಗ ಕ್ವಶನ್ ಕೇಳಿ ನೋಡ್ರಿ, ಅಂತಾರಾಷ್ಟ್ರೀಯ ನ್ಯಾಯಾಲಯ ಎಲ್ಲಿ ಕಂಡು ಬರ್ತದೆ ರೀ, ಹೆಗ್ನಲ್ಲಿ ಕಂಡು ಬರ್ತದ. ವಿಶ್ವಸಂಸ್ಥೆಯ ಆಹಾರ ಮತ್ತು ಕೃಷಿ ಸಂಸ್ಥೆ ರೋಮ್ನಲ್ಲಿ ಕಂಡು ಬರ್ತದೆ. ಪ್ರಸ್ತುತ ಕೇಳಿರ್ತಕ್ಕಂಥ ಪ್ರಶ್ನೆ ಇದು. ಈ ರೀತಿ ಪ್ರಶ್ನೆಗೆ ಏನಂತಂದ್ರೆ ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ನಾವು ರೆಡಿ ಮಾಡ್ಕೊಳ್ಳೇಬೇಕು, ಹೌದಾ. ಪ್ರಶ್ನೆ ಅದಕ್ಕೆ ಸಂಬಂಧಪಟ್ಟಂಥ ಕ್ರೈಟೀರಿಯಾ ಮೇಲೆ ಕೇಳ್ತಾನೆ, ಹೌದಾ. ಸರಿ ನೋಡ್ರಿ, ನೆಕ್ಸ್ಟ್ ನೋಡ್ರಿ, ಅಂತಾರಾಷ್ಟ್ರೀಯ ಅಣುಶಕ್ತಿ ಒಕ್ಕೂಟ ಕಂಡುಬರುವುದು ವಿಯೆನ್ನಾದಾಗ. ಇನ್ನು ಅಂತಾರಾಷ್ಟ್ರೀಯ ನಾಗರಿಕ ವಿಮಾನಯಾನ ಸಂಘಟನೆ ಮಾಂಟ್ರಿಯಲ್ನಲ್ಲಿ ಕಂಡುಬರ್ತದ. ಅಂತಾರಾಷ್ಟ್ರೀಯ ಕೃಷಿ ಮತ್ತು ಅಭಿವೃದ್ಧಿ ನಿಧಿ ಕಂಡುಬರುವುದು ರೋಮ್ನಲ್ಲಿ. ಇನ್ನು ಅದನ್ನು ಬಿಟ್ರೆ ಅಂತಾರಾಷ್ಟ್ರೀಯ ಸಾಗರಿಕ ಸಂಘಟನೆ ಕೇಳ್ತಾನೆ ಪ್ರಶ್ನೆ ಲಂಡನ್ನಲ್ಲಿ. ಇನ್ನು ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ವಾಷಿಂಗ್ಟನ್ನಲ್ಲಿ. ವಿಶ್ವಸಂಸ್ಥೆಯ ಶೈಕ್ಷಣಿಕ, ವೈಜ್ಞಾನಿಕ ಮತ್ತು ಸಾಂಸ್ಕೃತಿಕ ಸಂಸ್ಥೆ ಭಾಳ ಸಲ ಕ್ವಶನ್ ಆಗಿದ್ದು ಕಾಂಪಿಟೇಟಿವ್ ಎಕ್ಸಾಮ್ದಾಗ, ಯುನೆಸ್ಕೋ ಅಂತ ಕರಿತೀವಿ. ವಿಶ್ವಸಂಸ್ಥೆಯ ಶೈಕ್ಷಣಿಕ ವೈಜ್ಞಾನಿಕ ಮತ್ತು ಸಾಂಸ್ಕೃತಿಕ ಸಂಸ್ಥೆ ಕಂಡುಬರುವುದು ಪ್ಯಾರಿಸ್ನಲ್ಲಿ. ಇನ್ನು ನೋಡ್ರಿ, ವಿಶ್ವಸಂಸ್ಥೆಯ ಕೈಗಾರಿಕಾ ಅಭಿವೃದ್ಧಿ ಸಂಘಟನೆ ಕಂಡುಬರುವುದು ವಿಯೆನ್ನಾದಲ್ಲಿ. ಸಾರ್ವತ್ರಿಕ ಅಂಚೆ ಒಕ್ಕೂಟ ಬರ್ನ್ನಲ್ಲಿ. ವಿಶ್ವ ಬ್ಯಾಂಕ್ ಕಂಡುಬರುವುದು ವಾಷಿಂಗ್ಟನ್ ಡಿಸಿನಲ್ಲಿ. ಭಾಳ ಸಲ ಕ್ವಶನ್ ಆಗಿರ್ತೀರಿ, ವಿಶ್ವ ಬ್ಯಾಂಕ್ ಎಲ್ಲಿ ಕಂಡು ಬರ್ತದೆ ರೀ, ವರ್ಲ್ಡ್ ಬ್ಯಾಂಕ್ ಅಂತ ಕರಿತೀವಲ್ಲ, ವಾಷಿಂಗ್ಟನ್ ಡಿಸಿನಲ್ಲಿ. ಇನ್ನು ವಿಶ್ವ ಆಹಾರ ಕಾರ್ಯಕ್ರಮ ರೋಮ್ನಲ್ಲಿ. ಇಷ್ಟು ಪ್ರಮುಖವಾಗಿರ್ತಕ್ಕಂಥ WHO ಜೆನೆವಾದಾಗ ಅದು ಹೇಳಿಬಿಟ್ಟಿನಿ. ಇಷ್ಟು ಪ್ರಮುಖವಾಗಿರ್ತಕ್ಕಂಥ ಕಾಂಪಿಟೇಟಿವ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನ ತೆಗಿತಾ ಬರ್ತಾರೆ ರೀ. ಓಕೆನಾ. ಸರಿ, ನೆಕ್ಸ್ಟ್ ಕ್ವಶನ್. ಓಕೆ, ಈ ಒಂದು ಮಾಹಿತಿ ಅಂತೂ ಆಯಿತು. ಇನ್ನು 1971ರಲ್ಲಿ 20 ವರ್ಷಗಳ ಶಾಂತಿ, ಮೈತ್ರಿ ಹಾಗೂ ಸಹಕಾರ ಒಪ್ಪಂದಕ್ಕೆ ಸಹಿ ಆಗಿರ್ತಕ್ಕಂಥ ದೇಶಗಳು ತುಂಬ ಸರಳವಾಗಿರ್ತಕ್ಕಂಥದ್ದು ನೋಡ್ತಾ ಹೋಗ್ತೀವಿ. ನಾವು ರಾಜ್ಯಶಾಸ್ತ್ರದಲ್ಲಿ ಓದೇ ಇರ್ತೀವಿ. ಭಾರತ ಮತ್ತು ರಷ್ಯಾ 1976ರಲ್ಲಿ 20 ವರ್ಷಗಳ ಶಾಂತಿ, ಮೈತ್ರಿ ಹಾಗೂ ಸಹಕಾರ ಒಪ್ಪಂದಕ್ಕೆ ಸಹಿ ಹಾಕಿರ್ತಕ್ಕಂಥ ದೇಶಗಳು ಯಾವ್ರಿ, ಭಾರತ ಮತ್ತು ರಷ್ಯಾ ಅಂತೇಳಿ ಕರಿತೀವಿ. ಓಕೆ, ನೆಕ್ಸ್ಟ್ ಕ್ವಶನ್. ಕೆಳಗಿನ ಹೇಳಿಕೆಗಳನ್ನು ಓದಿರಿ ಮತ್ತು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ನಮ್ಮ ಸಂವಿಧಾನದ 42ನೇ ತಿದ್ದುಪಡಿಯಲ್ಲಿ ಮೂಲಭೂತ ಕರ್ತವ್ಯಗಳನ್ನು 1976ರಲ್ಲಿ ಅಳವಡಿಸಲಾಗಿದೆ. ನೋಡ್ರಿ, ನಮ್ಮ ಸಂವಿಧಾನದ 42ರ ತಿದ್ದುಪಡಿಯಲ್ಲಿ ಮೂಲಭೂತ ಕರ್ತವ್ಯಗಳನ್ನು 1976ರಲ್ಲಿ ಅಳವಡಿಸಲಾಗಿದೆ. ಇನ್ನು ನೋಡ್ರಿ, ಸಂವಿಧಾನದ ಪರಿಚ್ಛೇದ 51A ನಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಸೇರಿಸಲ್ಪಟ್ಟಿದೆ. ನೋಡ್ರಿ, ಇಲ್ಲಿ ಎ ಮತ್ತು ಬಿ ಸ್ಟೇಟ್ಮೆಂಟ್ ಎರಡು ಸರಿಯಾದವ, ಹೌದಾ. ಇನ್ನೊಂದ್ಸಲ ಹೇಳ್ತೀನಿ ನೋಡ್ರಿ, ಸಂವಿಧಾನದ 42ರ ತಿದ್ದುಪಡಿಯಲ್ಲಿ ಮೂಲಭೂತ ಕರ್ತವ್ಯಗಳನ್ನು 1976ರಲ್ಲಿ ಸೇರಿಸಾರ. 100% ಸರಿ ಐತಿ. ಸಂವಿಧಾನದ ಪರಿಚ್ಛೇದ 51A ನಲ್ಲಿ ಮೂಲಭೂತ ಕರ್ತವ್ಯಗಳ ಪಟ್ಟಿಯನ್ನು ಸೇರಿಸಲ್ಪಟ್ಟೈತಿ. ಇದೂ ಸರಿ ಐತಿ. ಯಾಕಂತಂದ್ರೆ ನಮ್ಮ ಸಂವಿಧಾನದ 51A ಅಂತ ಕರಿತೀವಿ. ಆ ಒಂದು ವಿಧಿಯಲ್ಲಿ ಅಂದ್ರೆ ಈಗೇನು 4ನೇ ಭಾಗ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಹೇಳ್ತದಲ್ಲ, 4A ಭಾಗವನ್ನು ನಾವೇನು ಮಾಡಿವಿ, ಮೂಲಭೂತ ಕರ್ತವ್ಯಗಳು ಅಂತೇಳಿ ಡಿವೈಡ್ ಮಾಡ್ತಾ ಬಂದಿವಿ. ಆ ಒಂದು ಮೂಲಭೂತ ಕರ್ತವ್ಯಗಳಲ್ಲಿ ಬರುವುದು ಎಷ್ಟು, ಸುಮಾರು 11 ಮೂಲಭೂತ ಕರ್ತವ್ಯಗಳು ಬರ್ತಾವ. 2 ಸ್ಟೇಟ್ಮೆಂಟ್ ಇದಕ್ಕೆ ಸಂಬಂಧಪಟ್ಟಂತೆ ಸರಿಯಾದವ್ರಿ. ಪ್ರಶ್ನೆ ಕೇಳೋಣಂತಂದ್ರೆ ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಒಟ್ಟ ಬಿಟ್ಕೊಡ್ಬಾರ್ದು ರೀ. ನೋಡಿರಿ, ಮೂಲಭೂತ ಕರ್ತವ್ಯಗಳಿಗೆ ಸಂಬಂಧಪಟ್ಟಂತೆ ಈ ಕರ್ತವ್ಯಗಳನ್ನು ಶಿಫಾರಸು ಮಾಡಿರ್ತಕ್ಕಂಥ ಆಯೋಗ ಯಾವ್ದು ರೀ, ಸರ್ದಾರ್ ಸ್ವರ್ಣ ಸಿಂಗ್ ಆಯೋಗ ಅಂತ ಕರಿತೀವಿ. ಪ್ರತಿಯೊಂದು ಪಾಯಿಂಟ್ನೂ ಎಕ್ಸಾಮ್ದಾಗ ಕ್ವಶನ್ ಆಗೋದು ನೆನ್ಪಿಟ್ಕೋರಿ. 1976 42ನೇ ತಿದ್ದುಪಡಿಯ ಮೂಲಕ ಭಾರತ ಸಂವಿಧಾನಕ್ಕೆ 4A ಭಾಗವನ್ನು ಸೇರ್ಪಡೆ ಮಾಡಿ 51A ವಿಧಿಯಡಿಯಲ್ಲಿ ಏನು ಮಾಡ್ಯಾರಿ, ಮೂಲಭೂತ ಕರ್ತವ್ಯಗಳನ್ನು ಸೇರ್ಸ್ಯಾರ. ಭಾಳ ಪ್ರಮುಖವಾಗಿರ್ತಕ್ಕಂಥ ಮಾಹಿತಿ. ಕಾಂಪಿಟೇಟಿವ್ ಎಕ್ಸಾಮ್ ಬೇಕಾದ ಬರೀರಿ ಮುಂದೆ, ಅದಕ್ಕೆ ನಿಮಗೆ ಈ ಒಂದು ಕ್ವಶನ್ಗಳು ಬಂದೇ ಬರ್ತಾವ್ರಿ. ಇನ್ನು ಮೂಲತಃ ನಮಗೆ ಫಸ್ಟಿಗೆ ಏನು ಮೂಲಭೂತ ಕರ್ತವ್ಯಗಳು ಬಂದುವಲ್ಲ, ಅವಾಗ ಬರೀ 10 ಮೂಲಭೂತ ಕರ್ತವ್ಯಗಳಿದ್ದು. ಆಮೇಲೆ 2002ರಲ್ಲಿ ಸಂವಿಧಾನದ 86ನೇ ತಿದ್ದುಪಡಿಯನ್ನು ಮಾಡಿದ್ರು. ಆ ಒಂದು 86ನೇ ತಿದ್ದುಪಡಿಯನ್ನು ಮಾಡಿ 11ನೇ ಮೂಲಭೂತ ಕರ್ತವ್ಯವನ್ನು ಸೇರ್ಪಡೆಯನ್ನು ಮಾಡಲಾಯಿತು.
ಹಾಗಾದರೆ 11 ಮೂಲಭೂತ ಕರ್ತವ್ಯಗಳು ಯಾವ್ರಿ? ಒಂದು ನೆನ್ಪಿಟ್ಕೋರಿ. ಒಂದನೇದು ಸಂವಿಧಾನ, ರಾಷ್ಟ್ರಗೀತೆ, ರಾಷ್ಟ್ರಧ್ವಜಗಳನ್ನು ನಾವು ಗೌರವ ಕೊಡಬೇಕು ಅಂತಕ್ಕಂಥದ್ದು ಒಂದನೇ ಮೂಲಭೂತ ಕರ್ತವ್ಯ ಹೇಳ್ತೈತ್ರಿ. ಇನ್ನು ಸ್ವತಂತ್ರ ಚಳುವಳಿಯ ಆದರ್ಶಗಳನ್ನು ಪಾಲಿಸುವುದು ಇದು ಎರಡನೇದ್ದು. ಭಾಳ ಸಿಂಪಲ್ ಅದಾವೆ, ಜನರಲ್ ಆಗಿ ನಾವು ಮಾತಾಡ್ಕೋತನೇ ನಾವು ಇದನ್ನು ಓದ್ಕೋಬಹುದು. ಇನ್ನು ದೇಶದ ಸಾರ್ವಭೌಮತೆ ಮತ್ತು ಏಕತೆಯನ್ನು ಮತ್ತು ಸಮಗ್ರತೆಯನ್ನು ಎತ್ತಿ ಹಿಡಿಯುವುದು ಅಂತ ಹೇಳ್ತದ. ಇನ್ನು ನಾಲ್ಕನೇದ್ದು ಕರೆ ಬಂದಾಗ ರಾಷ್ಟ್ರ ರಕ್ಷಣೆಗೆ ಮತ್ತು ದೇಶ ಸೇವೆಗೆ ಸಿದ್ಧವಿರುವುದು ಅಂತಕ್ಕಂಥದ್ದನ್ನು ಹೇಳ್ತೈತಿ. ಇನ್ನು ಐದನೇದು ಭ್ರಾತೃತ್ವ ಭಾವನೆಯನ್ನು ಬೆಳೆಸಿಕೊಳ್ಳುವುದು. ಆರನೇದು ನಮ್ಮ ದೇಶದ ಶ್ರೀಮಂತ ಸಂಸ್ಕೃತಿಯನ್ನು ಬೆಳೆಸುವುದು. ಇನ್ನು ಏಳನೇದು ನದಿಯಾಗಿರಬಹುದು, ಸರೋವರ, ವನ್ಯಜೀವಿಗಳನ್ನು ಹೊಂದಿರುವ ನೈಸರ್ಗಿಕ ಪ್ರದೇಶಗಳ ರಕ್ಷಣೆಯನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ಏಳನೇ ಮೂಲಭೂತ ಕರ್ತವ್ಯ ಹೇಳ್ತೈತಿ. ಇನ್ನು ಎಂಟನೇದಕ್ಕೆ ಬಂದ್ವಿ ಅಂತಂದ್ರೆ ಮಾನವೀಯ ಮೌಲ್ಯಗಳನ್ನು ಬೆಳೆಸಿಕೊಳ್ಳುವುದು ಮತ್ತು ಸುಧಾರಣಾ ಮನೋಭಾವನೆಯನ್ನು ಹೊಂದಕ್ಕಂಥದ್ದು. ಇನ್ನು ಒಂಬತ್ತನೇದು ವೈಯಕ್ತಿಕ ಮತ್ತು ಸಾಮೂಹಿಕ ಚಟುವಟಿಕೆಗಳ ಮೂಲಕ ಸಾಮರ್ಥ್ಯಗಳನ್ನು ಪ್ರದರ್ಶಿಸಿ ದೇಶದ ಪ್ರಗತಿಗೆ ಶ್ರಮಿಸಬೇಕು ಅಂತಕ್ಕಂಥದ್ದು ಹೇಳ್ತೈತಿ. ಇನ್ನು ಹತ್ತನೇದು ಏನು ಹೇಳ್ತದಪ್ಪ ಅಂತಂದ್ರೆ ಸಾರ್ವಜನಿಕ ಆಸ್ತಿಗಳನ್ನು ರಕ್ಷಿಸುವುದು ಮತ್ತು ಹಿಂಸಾ ಮಾರ್ಗವನ್ನು ತ್ಯಜಿಸಬೇಕು ಅಂತಕ್ಕಂಥದ್ದನ್ನು ಹೇಳ್ತದ. ಇನ್ನು 11ನೇದು 6 ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಒದಗಿಸುವುದು ಪಾಲಕರ ಕರ್ತವ್ಯ ಅಂತಕ್ಕಂಥದ್ದನ್ನು ಹೇಳ್ತದ. ಇನ್ನು ಮೂಲಭೂತ ಕರ್ತವ್ಯಗಳಿಗೆ ಕಾನೂನು ರಕ್ಷಣೆ ಇಲ್ಲ. ಯಾಕಂತಂದ್ರೆ ಇದನ್ನು ಕಾನೂನಿನ ರಕ್ಷಣೆ ಇರತಕ್ಕಂಥದ್ದು ಅಂತಂದ್ರೆ ಮೂಲಭೂತ ಹಕ್ಕುಗಳು, ಹೌದಾ. ಆದರೆ ಮೂಲಭೂತ ಕರ್ತವ್ಯಗಳಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕಾನೂನಿನ ರಕ್ಷಣೆ ಇಲ್ಲ. ಆ ಒಂದು ಕಾರಣದಂಗೆ ಸರ್ಕಾರವು ಪ್ರತ್ಯೇಕ ಕಾಯ್ದೆ ಮಾಡಿದಾಗ ಅದನ್ನು ಉಲ್ಲಂಘಿಸಲು ಬರುವುದಿಲ್ಲ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಸಂಕ್ಷಿಪ್ತವಾಗಿರ್ತಕ್ಕಂಥ ಮಾಹಿತಿಯನ್ನು ನೋಡ್ಕೋಬಹುದು, ಹೌದಲ್ಲ. ಇನ್ನು ಅಗಳೇ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೇಳ್ತಿರ್ತಾನೆ ಸಂವಿಧಾನ ತಿದ್ದುಪಡಿಗಳ ಮೇಲೆ, ಹೌದಾ. ಈ ಕೇಳೋದ್ನಲ್ಲಿ ಸಿಂಪಲ್ ಆಗಿ ಇಡೀ ಒಂದು ಮೂಲಭೂತ ಕರ್ತವ್ಯಕ್ಕೆ ಸಂಬಂಧಪಟ್ಟಂತೆ ಚಾಪ್ಟರ್ನೇ ನಾವು ನೋಡ್ಕೊಂಡ್ಬಿಟ್ವಿ. ಮತ್ತು ಇದ್ರ ಮೇಲೆ ಯಾವ ರೀತಿ ಕ್ವಶನ್ ಕೇಳಿದ್ರು ನಾವು ಆರಾಮಾಗಿ ಉತ್ತರವನ್ನು ಹಾಕಬಹುದು. ಎಸ್, ಇಲ್ಲಿ ನೋಡ್ರಿ, ಭಾರತದ ಪೌರತ್ವ ಕಾಯ್ದೆ ಜಾರಿಗೆ ಬಂದ ವರ್ಷ ಎಷ್ಟು ವರ್ಷ ಕ್ವಶನ್ ಪೇಪರ್ ಬಿಡಿಸ್ತೀವಿ. ಪ್ರತಿಯೊಂದು ಕ್ವಶನ್ ಪೇಪರ್ನಾಗ ಈ ಒಂದು ಕ್ವಶನ್ ರಿಪೀಟ್ ಆಗಿತ್ತು ನೋಡ್ರಿ. ಯಾಕಂದ್ರೆ ಆ ಒಂದು ಕ್ರೈಟೀರಿಯಾ ಅದಕ್ಕಷ್ಟು ಮಹತ್ವ ಐತಿ, ಹೌದಾ. ಆ ಒಂದು ಕಾಯ್ದೆಗೆ ಅಷ್ಟು ಮಹತ್ವ ಐತಿ ಅಂತಲೇ ಈ ಒಂದು ಪ್ರಶ್ನೆ ನಾಗರಿಕ ಹಕ್ಕುಗಳ ರಕ್ಷಣಾ ಕಾಯ್ದೆ ಅಂತ ಕೇಳೋಣ. ಅದನ್ನು ಬಿಟ್ಟರೆ ಮತ್ತೆ ಭಾರತ ಪೌರತ್ವ ಕಾಯ್ದೆ ಅಂತ ಕೇಳೋಣ. ಈ ರೀತಿ ಈ ಒಂದು ಪೌರತ್ವ ಕಾಯ್ದೆಗೆ ಸಂಬಂಧಪಟ್ಟಂತೆ ಭಾರತ ಪೌರತ್ವ ಕಾಯ್ದೆ ಜಾರಿಗೆ ಬಂದಂಥ ವರ್ಷನೂ 1955ನೇ. ಇನ್ನೊಂದು ನಾಗರಿಕ ಹಕ್ಕುಗಳ ಉಲ್ಲಂಘನಾ ಕಾಯ್ದೆ ಅಂತ ಬರ್ತದೆ, ಅದನ್ನು 1955ರಲ್ಲಿ ಬರ್ತದ. ಬಹಳ ಪ್ರಮುಖವಾಗಿರ್ತಕ್ಕಂಥ ವಿಷಯ ನೋಡ್ರಿ. ಎರಡೂ ಕ್ವಶನ್ಗಳು ನಮಗೆ ಅಷ್ಟೇ ಮುಖ್ಯವಾಗ್ತವ. ಇನ್ನೊಂದು ಇದೇ ವರ್ಷದಾಗ 2 ಕಾಯ್ದೆಗಳು ಬರ್ತಾವೆ, 1955ರಾಗೆ ಬರ್ತಾವ. ಪ್ರತಿಯೊಂದು ಕಾಂಪಿಟೇಟಿವ್ ಎಕ್ಸಾಮ್ದಲ್ಲಿ ಕೇಳ್ತಕ್ಕಂಥ ಪ್ರಶ್ನೆ 1955ರಲ್ಲಿ ಪೌರತ್ವ ಕಾಯ್ದೆ ಜಾರಿಗೆ ಬರ್ತದ, ಹೌದಾ. ಭಾಳ ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್. ಎಸ್, ಮುಂದಿನ ಪ್ರಶ್ನೆ ನೋಡಿದಾಗ ಭಾರತದ ವಾಯುಪಡೆಗೆ ತರಬೇತಿ ನೀಡತಕ್ಕಂಥ ಪ್ರಮುಖ ಕೇಂದ್ರಗಳ ಕ್ವಶನ್ ಕೇಳೋಣ. ತುಂಬ ಇಂಪಾರ್ಟೆಂಟ್ ರೀ. ಬೆಂಗಳೂರು ಮತ್ತು ಹೈದರಾಬಾದ್ನಲ್ಲಿ ಏನಾಗ್ತದೆ ರೀ ಈ ಒಂದು ತರಬೇತಿ ನಡೀತದ. ನೆನ್ಪಿಟ್ಕೋರಿ, ಮತ್ತೆ ಕೇಳ್ತಕ್ಕಂಥ ಚಾನ್ಸಸ್ ಇರ್ತೈತಿ. ಯಾಕಂದ್ರೆ ರಕ್ಷಣಾ ಪಡೆಗಳಿಗೆ ಸಂಬಂಧಪಟ್ಟಂತೆ ಒಂದಲ್ಲ ಒಂದು ಪ್ರಶ್ನೆಯನ್ನು ಕೇಳ್ತಾ ಬರ್ತಾನೆ ರೀ. ಅದನ್ನೊಂದು ಚೂರು ನಮಗೆ ನೆನಪಿಟ್ಕೊಳ್ಳೋದು ಬಹಳ ಪ್ರಮುಖ ಆಗ್ತದ. ಭಾರತದ ವಾಯುಪಡೆಗೆ ತರಬೇತಿ ಕೊಡ್ತಕ್ಕಂಥ ಪ್ರಮುಖ ಕೇಂದ್ರಗಳು ಅಂತಂದ್ರೆ ಬೆಂಗಳೂರು ಮತ್ತು ಹೈದರಾಬಾದ್. ನೆನ್ಪಿಟ್ಕೋರಿ. ಎಸ್, ಕೆಳಗಿನ ವಾಕ್ಯಗಳನ್ನು ಓದಿ ಮತ್ತು ಗ್ರಾಮ ಸಮುದಾಯದ ಲಕ್ಷಣಗಳಿಗೆ ಸಂಬಂಧಿಸಿದಂತೆ ಸರಿಯಾಗಿರ್ತಕ್ಕಂತಹ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಕೊಟ್ಟಾನ. ನೋಡ್ರಿ ಯಾವ ಸಮುದಾಯದ ಬಗ್ಗೆ ಓದ್ಬೇಕಂತಂದ್ರೆ ನಾವು ನೋಡ್ರಿ ಇಂಥವು ಕ್ವಶನ್ ಅಂತೂ ಸಿಂಪಲ್, ನಮ್ಮ ಜನರಲ್ ನಾಲೆಜ್ ಮೇಲೆ ನಾವು ಇಂಥ ಕ್ವಶನ್ಗಳನ್ನ ಆರಾಮಾಗಿ ಹಾಕ್ಬೋದು. ನೋಡ್ರಿ, ಒಂದೇದು ಗ್ರಾಮ ಸಮುದಾಯ ಕೇಳೋಣ. ಗ್ರಾಮ ಸಮುದಾಯ ಹೆಂಗಿರ್ತದೆ ರೀ? ಚಿಕ್ಕ ಗಾತ್ರದ ಕುಟುಂಬ ಇರ್ತದ. ಸಾಮಾಜಿಕ ಐಕ್ಯತೆ, ಅನಾಮಿಕತೆ ಇಲ್ಲಿ ಬರಬಹುದು, ಇರ್ಲಿಕ್ಕಿಲ್ಲ, ಹೌದಾ. ಇನ್ನು ನೆಕ್ಸ್ಟ್ ಸರಳತೆ ಅಂತಕ್ಕಂಥದ್ದು ವಿಚಾರ ಮಾಡ್ರಿ ಒಂದ್ಸಲ. ಒಂದೇದಂತರೂ ರಾಂಗ್ ಆಗ್ತದೆ. ಯಾಕ್ರಿ ಅಂತಂದ್ರೆ ಚಿಕ್ಕ ಗಾತ್ರದ ಕುಟುಂಬ ಇರುವುದು ಕೇವಲ ನಗರ ಪ್ರದೇಶದಲ್ಲಿ ಐತಿ, ಕೊಟ್ಟಿದ್ದು ಗ್ರಾಮ ಸಮುದಾಯ ಅನ್ನೋದ್ರ ಆಟೋಮೆಟಿಕ್ ಆಗಿ ಒಂದೇದು ರಾಂಗ್ ಆಗ್ತೈತಿ. ಇನ್ನು ಸಾಮಾಜಿಕ ಐಕ್ಯತೆ ಇರ್ತೈತಿ, ಹೌದಾ. ಸಾಮಾಜಿಕ ಐಕ್ಯತೆ ಇದ್ದಲ್ಲೇ ಗ್ರಾಮಗಳು ಏನಾಗ್ತಾವೆ ನಮಗೆ ಅಷ್ಟು ಪ್ರಮುಖವಾಗಿರ್ತಕ್ಕಂಥ ತನ್ನದೇ ಆಗಿರ್ತಕ್ಕಂಥ ವಿಶಿಷ್ಟ ಸಂಸ್ಕೃತಿಯನ್ನು ಮತ್ತು ಹಳ್ಳಿಯ ಸೊಗಡನ್ನು, ಅಲ್ಲಿರ್ತಕ್ಕಂಥ ಒಂದು ಹಳ್ಳಿಯಲ್ಲಿರ್ತಕ್ಕಂಥ ವಾತಾವರಣನೇ ಬೇರೆ. ಯಾರೆಲ್ಲ ಹಳ್ಳಿಯ ವಾತಾವರಣದಲ್ಲಿ ಬೆಳೆದಿರಲ್ಲ ಅವರಿಗೆ ಹುಟ್ಟುತ್ತಾನೆ ಸಾಂಸ್ಕೃತಿಕವಾಗಿ ಡೆವಲಪ್ಮೆಂಟ್ ಆಗಿಬಿಡ್ತಾರೆ, ಹೌದಾ. ಅಷ್ಟು ಒಂದು ಸರಿಯಾಗಿರ್ತಕ್ಕಂಥ ಸಾಮಾಜಿಕ ಐಕ್ಯತೆಯಲ್ಲಿ ಕಂಡು ಬರ್ತದೆ. ಯಾವುದೇ ರೀತಿ ಜಾತಿ ಭೇದ ಎಲ್ಲವನ್ನು ಮರೆತು ಎಲ್ಲ ಸಮುದಾಯದ ಜನರು ಏನು ಮಾಡ್ತಾರೆ, ನಾವೆಲ್ಲ ಒಂದು ಎಂತಕ್ಕಂಥ ಭಾವನೆಯಿಂದ ಬದುಕ್ತಕ್ಕಂಥ ಅಂತಂದ್ರೆ ನಮ್ಮ ಹಳ್ಳಿಗಳು. ಅದಕ್ಕೆ ನಮ್ಮ
ಯಾರೇ ಗಾಂಧೀಜಿಯವರು ಏನು ಹೇಳ್ಯಾರ, ಗ್ರಾಮಗಳ ಅಭಿವೃದ್ಧಿಯೇ ದೇಶದ ಉದ್ಧಾರ ಅಂತಕ್ಕಂಥ ಸೆಂಟೆನ್ಸ್ನ ಕೇಳಾರ. ಇದೇ ಕ್ವಶನ್ನು TET ಕ್ವಶನ್ ಆಗೈತಿ ನೋಡ್ರಿ. ಹೆಂಗೈತಿ ಸೆಂಟೆನ್ಸ್ಗಳು, ನಾವು ಮಾತಾಡ್ತಾನೆ ಈ ರೀತಿ ಕ್ವಶನ್ ಪೇಪರ್ನ ಬಿಡಿಸ್ಕೋಬೋದಲ್ಲ ನೋಡ್ರಿ. ಎಲ್ಲಿ ಲಿಂಕ್ ಬಂತಂತ ಅದಕ್ಕೆ ಓದು ಅಂತಕ್ಕಂಥದ್ದು ಅಲ್ಲೇ ಇರ್ತೈತಿ. ನಾವು ಎಷ್ಟು ಅದನ್ನು ತಾಳ್ಮೆಲಿಂತ ಲಕ್ಷ ಕೊಟ್ಟು ಓದ್ತೀವಲ್ಲ ಅದು ನಮಗೆ ಬರ್ತಾ ಪರ್ಫೆಕ್ಟ್ ಆಗ್ತಾ ಹೋಗ್ತದ. ಹೌದಾ? ಇನ್ನು ಅನಾಮಿಕತೆ ಅಂತೂ ಬರೋದನ್ನೆಲ್ಲ ಸರಳತೆ ಇರ್ತೈತ್ರಿ. ಬಿ ಮತ್ತು ಡಿ, ನನಗೆ ಅನ್ಸಮಟ್ಟಿಗೆ ಬಿ ಮತ್ತು ಡಿ ಮಾತ್ರ ಆನ್ಸರ್ ಆಗಿರ್ಬೋದು. ಎಸ್ ಹೌದು, ಯಾಕಂತಂದ್ರೆ ಬಿ ಮತ್ತು ಡಿ ಮಾತ್ರ. ಚಿಕ್ಕ ಗಾತ್ರದ ಕುಟುಂಬ ಆಗೋದಿಲ್ಲ. ಸಾಮಾಜಿಕ ಐಕ್ಯತೆ ಮತ್ತು ಸರಳತೆ ಅಂತಕ್ಕಂಥದ್ದು ಗ್ರಾಮ ಸಮುದಾಯ ಆಗಿರ್ತಕ್ಕಂಥ ಲಕ್ಷಣದ ಆಗ್ತಾವ. ತುಂಬ ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್. ಹೇಳಿಕೆಗಳ ನೋಡು. ಇವರು ಬ್ರಿಟಿಷ್ ಸಮಾಜಶಾಸ್ತ್ರಜ್ಞರು. ಇವರು ಸಮಾಜದ ವಿಕಾಸವನ್ನು ಅಧ್ಯಯನ ಮಾಡಿದರು. ಯಾರು ಇವರು? ಬ್ರಿಟಿಷ್ ಸಮಾಜಶಾಸ್ತ್ರಜ್ಞರು. ಆಗಸ್ಟ್ ಕಾಮ್ಟೆ ಅಲ್ಲ, ಎಮಿಲಿ ಡರ್ಕಿಮ್ ಅಲ್ಲ. ಬ್ರಿಟಿಷ್ ಅಂತಂದ್ರೆ ಸ್ವಲ್ಪ ತಲೆಯಾಗಿರ್ಬೇಕು ನಮಗೆ. ಹೌದಾ? ಇಲ್ಲಿ ಬರ್ತಕ್ಕಂಥವ್ರು ಹರ್ಬರ್ಟ್ ಸ್ಪೆನ್ಸರ್ ಅವರು. ಹೌದಾ? ಹರ್ಬರ್ಟ್ ಸ್ಪೆನ್ಸರ್ ಅವರು ಒಬ್ಬ ಬ್ರಿಟಿಷ್ ಸಮಾಜಶಾಸ್ತ್ರಜ್ಞರು. ಇವರು ಸಮಾಜದ ವಿಕಾಸವನ್ನು ಅಧ್ಯಯನ ಮಾಡಿದವರು. ಆಗಸ್ಟ್ ಕಾಮ್ಟೆ ಏನೈತ್ರಿ, ನಮ್ಮ ಸಮಾಜಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ. ಇವರು ಬಹಳ ಪ್ರಮುಖವಾಗಿರ್ತಕ್ಕಂಥ ಕೊಡುಗೆಯನ್ನು ಸಮಾಜಶಾಸ್ತ್ರಕ್ಕೆ ಕೊಟ್ಟಾರ್ರಿ. ಅದಕ್ಕೆ ಇವರನ್ನು ನಾವು ಏನಂತ ಕರಿತೀವಿ? ಸಮಾಜಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ. ಇನ್ನು ಹರ್ಬರ್ಟ್ ಸ್ಪೆನ್ಸರ್ ಅವರು, ಇವರು ಕೂಡ ಒಬ್ಬ ಸಮಾಜಶಾಸ್ತ್ರಜ್ಞರು. ಬ್ರಿಟಿಷ್ ಸಮಾಜಶಾಸ್ತ್ರಜ್ಞರು ಅಂತ ಕರಿತೀವಿ ಇವರನ್ನ. ಸಮಾಜದ ವಿಕಾಸವನ್ನು ಇವರು ಏನು ಮಾಡ್ಯಾರಿ? ಅಧ್ಯಯನವನ್ನು ಮಾಡ್ಯಾರ. ಈ ರೀತಿ ಪ್ರಮುಖವಾಗಿರ್ತಕ್ಕಂಥ ಮಾಹಿತಿಯನ್ನು 8th ಬುಕ್ನಾಗ ಐತಿ. ಅದನ್ನು ಬಿಟ್ಟು ಹೊರಗೆ ಹೋಗಂಗಿಲ್ಲ ಕ್ವಶನ್. ಹೌದಾ? ತುಂಬ ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ ಅದ. ಸರಿ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಕೆಳಗಿನ ವಾಕ್ಯಗಳನ್ನು ಓದಬೇಕು. ಓದೋಮು. ಸಾಮಾಜಿಕ ಹಾಗೂ ಆರ್ಥಿಕ ಪರಿವರ್ತನೆ ಸಮಾಜದ ಎಲ್ಲ ಅಂಗಗಳಲ್ಲಿಯೂ ಶ್ರಮ ವಿಭಜನೆ ಯಾವ ಸಮಾಜದಲ್ಲಿ ಕಂಡುಬರ್ತದ? ಆರ್ಥಿಕ ಪರಿವರ್ತನೆ ಮತ್ತು ಸಮಾಜದ ಎಲ್ಲ ಅಂಗಗಳಲ್ಲಿಯೂ ಶ್ರಮ ವಿಭಜನೆ. ಹೌದಾ? ಮೇಲಿನ ಲಕ್ಷಣ ಯಾವುದಕ್ಕೆ ಸಂಬಂಧಪಟ್ಟೈತಿ? ಒಂದ್ಸಲ ವಿಚಾರ ಮಾಡ್ರಿ. ಸಾಮಾಜಿಕ ಆರ್ಥಿಕ ಪರಿವರ್ತನೆ ಅಂತಕ್ಕಂಥದ್ದು ಕೇವಲ ಕಂಡು ಬರುವುದು ಕೈಗಾರಿಕಾ ಸಮಾಜದಲ್ಲೇ. ಇನ್ನು ಶ್ರಮ ಬಂತಂದ್ರೆ ಅಲ್ಲಿ ಕೈಗಾರಿಕಾ ಸಮಾಜ ಇರಲೇಬೇಕು. ಬೇಟೆಯಾಡೋ ಮತ್ತು ಆಹಾರ ಸಂಗ್ರಹಣಾ ಸಮಾಜ ಅಲ್ಲಿ ಇರ್ತಕ್ಕಂಥ ಉದ್ದೇಶನೇ ಬೇರೆ. ಹೌದಾ? ಪಶುಪಾಲನಾ ಸಮಾಜ ಅಂತಂದ್ರೆ ಪಶುಗಳನ್ನು ಅಥವಾ ಒಂದು ಹತೋಟಿಯಲ್ಲಿ ಇಟ್ಟುಕೊಂಡು ಅಲ್ಲಿರ್ತಕ್ಕಂಥ ಕೃಷಿಯ ಬೆಳವಣಿಗೆಗೆ, ಹೌದಾ, ಆ ಒಂದು ನಂತರ ಕೃಷಿ ಬೆಳವಣಿಗೆ ಸಮಾಜ ಬರ್ತೈತಿ. ಇಲ್ಲಿ ಕೈಗಾರಿಕೆ ಶ್ರಮ ಬಂತಂದ್ರೆ ಕೈಗಾರಿಕಾ ಸಮಾಜನೇ ಅದಕ್ಕಾಗ್ತೈತಿ. ಹೌದಾ? 4 ಸಮಾಜಗಳು ನಮಗೆ ಅತಿ ಪ್ರಮುಖ ಆಗ್ತಾವ. ಯಾವುದಾದ್ರೂ ಒಂದು ಸಮಾಜದ ಮೇಲೆ ಪ್ರಶ್ನೆ ಕೇಳ್ತಾನ. ಹೌದಾ? ಬೇಟೆಯಾಡುವ ಮತ್ತು ಆಹಾರ ಸಂಗ್ರಹಿಸ್ತಕ್ಕಂಥ ಸಮಾಜದ ಮುಖ್ಯ ಉದ್ದೇಶ ಏನು? ತಮ್ಮ ಬದುಕಿಗಾಗಿ ಅವ್ರೇನು ಮಾಡ್ತಾರೆ? ಚಿಕ್ಕ ಚಿಕ್ಕ ಗಾತ್ರದಲ್ಲಿ ಬೇಟೆಯನ್ನು ಆಡಿ ಅವರು ತಮ್ಮ ಆ ಒಂದು ಪ್ರಾಣಿಗಳನ್ನು ಆಹಾರಕ್ಕೋಸ್ಕರ ಸಂಗ್ರಹಣೆ ಮಾಡ್ತಾರೆ. ಅದಕ್ಕೆ ಅದನ್ನು ಏನಂತ ಕರಿತೀವಿ ನಾವು? ಆಹಾರ ಸಂಗ್ರಹಣೆ ಸಮಾಜ ಅಂತ ಕರಿತೀವಿ. ಇನ್ನು ಪಶುಪಾಲನಾ ಸಮಾಜ ಅಂತಂದ್ರೆ ಆ ಒಂದು ಪಶುಪಾಲನೆಯಿಂದ ಬರ್ತಕ್ಕಂಥ ಹೈನುಗಾರಿಕೆ, ಅಲ್ಲಿರ್ತಕ್ಕಂಥ ಏನ್ರಿ ಪ್ರಾಣಿಗಳಿಂದ ರಕ್ಷಣೆ ಮಾಡಿ ಅವ್ರೇನು ಮಾಡ್ತಾರೆ? ತಮ್ಮ ಜೀವನವನ್ನು ಕಳೀತಾರೆ. ಅದಕ್ಕೆ ಪಶುಪಾಲನಾ ಸಮಾಜ ಅಂತ ಕರಿತೀವಿ. ಇನ್ನು ಕೃಷಿ, ಯಾರೆಲ್ಲ ಕೃಷಿ ಒಂದಾನಂತರ ಒಂದು ಈ ಒಂದು ಸಮಾಜಗಳು ಡೆವಲಪ್ಮೆಂಟ್ ಆಗ್ತಾ ಬಂದು. ಹೌದಲ್ಲ? ಇನ್ನು ಕೃಷಿ ಸಮಾಜಕ್ಕೆ ಬಂದ್ವಿ ಅಂತಂದ್ರೆ ಕೃಷಿನೇ ಅಲ್ಲಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಉದ್ಯೋಗ. ಕೃಷಿಯಿಂದ ಬರ್ತಕ್ಕಂಥ ಉತ್ಪನ್ನವನ್ನು ತಮ್ಮ ಆಹಾರವನ್ನು ಆಗಿ ಸ್ವೀಕರಣೆ ಮಾಡಿ, ತಮಗೆ ಎಷ್ಟು ಬೇಕೋ ಅಷ್ಟು ಆಹಾರವನ್ನು ಸ್ವೀಕರಣೆ ಮಾಡಿ ಇನ್ನು ಉಳಿದಂಥ ಆಹಾರವನ್ನು ಏನ್ರಿ ಜನರಿಗೆ ಕೊಡ್ತಕ್ಕಂಥ ಪ್ರಕ್ರಿಯೆಯಲ್ಲಿ ನಾವು ಕೃಷಿ ಸಮಾಜದಲ್ಲಿ ಕಾಣ್ತೀವಿ. ಇನ್ನು ಕೈಗಾರಿಕಾ ಸಮಾಜ, ಇದನ್ನು ಆಧುನಿಕ ಸಮಾಜ ಅಂತಲೂ ನಾವು ಕರಿತೀವಿ. ಇಲ್ಲಿ ಜಾಸ್ತಿ ಏನಿರ್ತದ್ರಿ? ಆರ್ಥಿಕ ಪರಿವರ್ತನೆ ಆಗ್ತಿರ್ತಾವ, ಲಾಭ ನಷ್ಟಗಳು ಸಂಭವಿಸ್ತಿರ್ತಾವ. ಸಮಾಜದ ಎಲ್ಲ ಅಂಗಗಳಲ್ಲಿಯೂ ಶ್ರಮ ವಿಭಜನೆಯನ್ನು ನೋಡ್ತೀವಿ. ಇದನ್ನೇ ನಾವೇನಂತ ಕರಿತೀವಿ ರೀ? ಕೈಗಾರಿಕಾ ಸಮಾಜ ಅಂತೇಳಿ ಕರಿತೀವಿ. ತುಂಬ ಸರಳವಾಗಿರ್ತಕ್ಕಂಥ, ತುಂಬ ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆ. ಸರಿ, 14 ವರ್ಷಕ್ಕೂ ಕಿರಿಯ ವಯಸ್ಸಿನ ಮಕ್ಕಳನ್ನು ದುಡಿಮೆಗೆ ನೇಮಿಸುವುದು ಶಿಕ್ಷಾರ್ಹ ಅಪರಾಧವೆಂದು ಘೋಷಿಸುವ ನಮ್ಮ ಸಂವಿಧಾನದ ವಿಧಿ. ನಾನು ಹೇಳೇಬಿಟ್ಟಿನಿ, ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ ಒಂದು ವಿಧಿ ಆದ್ರೂ ಕೇಳ್ತಾನ, ಇಲ್ಲಿಕಂದ್ರೆ ಪ್ರಮುಖವಾಗಿರ್ತಕ್ಕಂಥ ತಿದ್ದುಪಡಿ ಆದ್ರೂ ಕೇಳ್ತಾನ, ಇಲ್ಲಿಕಂದ್ರೆ 12ರಿಂದ 35 ಯಾವ್ದು ಬೇಕಾದ ವಿಧಿಗಳನ್ನ ಕೇಳ್ಬೋದು. 6 ಮೂಲಭೂತ ಹಕ್ಕುಗಳಲ್ಲಿ ಯಾವ್ದು ಬೇಕಾಗಿರ್ತಕ್ಕಂಥ ಅವ್ರ ಮನಸ್ಸಿಗೆ ಯಾವ್ದು ಬೇಕೋದು ವಿಧಿಗಾನ ಕೇಳ್ಬೋದು ಅಂತ ಚಾನ್ಸಸ್ ಐತಿ. ಒಂದು ತಲೆಯಾಗಿ ಇಟ್ಕೋರಿ. ಇಲ್ಲಿ 14 ವರ್ಷಕ್ಕೂ ಕಿರಿಯ ವಯಸ್ಸಿನ ಮಕ್ಕಳನ್ನು ದುಡಿಮೆಗೆ ನಿರ್ಮಿಸುವುದು ಶಿಕ್ಷಾರ್ಹ ಅಪರಾಧ ಅಂತಕ್ಕಂಥ ಘೋಷಿಸ್ತಕ್ಕಂಥ ವಿಧಿ ಯಾವುದಂತಂದ್ರೆ 24ನೇ ವಿಧಿ. 21A ವಿಧಿ ಏನಂತೈತಿ? 6ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಕೊಡ್ಬೇಕಂತೇಳಿ ಇದನ್ನ ಏನು ಮಾಡ್ಯಾರಿ? ಸಂವಿಧಾನದಲ್ಲಿ ತಿದ್ದುಪಡಿಯನ್ನು ಮಾಡಿ 21A ವಿಧಿಯನ್ನು ಸೇರಿಸ್ಯಾರ. ಇನ್ನು 32ನೇ ವಿಧಿ ಸಂವಿಧಾನಬದ್ಧ ಪರಿಹಾರ ಹಕ್ಕುಗಳನ್ನು 5 ತರಹದ ರಿಟ್ಗಳನ್ನು ಹೇಳ್ತದ. ಇನ್ನು 17ನೇ ವಿಧಿ ಅಸ್ಪೃಶ್ಯತಾ ಆಚರಣೆಯನ್ನು ನಿಷೇಧ ಮಾಡ್ತೈತಿ. ಅಸ್ಪೃಶ್ಯತನ ಯಾರು ಆಚರಣೆ ಮಾಡ್ತಾರೋ ಅವರಿಗೆ ಶಿಕ್ಷಾರ್ಹ ಅಪರಾಧ ಅಂತಕ್ಕಂಥ ಹೇಳ್ತಕ್ಕಂಥ ವಿಧಿ ಯಾವುದಂತಂದ್ರೆ 17ನೇ ವಿಧಿ ಅಂತ ಕರಿತೀವಿ. ಇನ್ನೂ ಒಂದ್ಸಲ ವೇಗವಾಗಿ 12ರಿಂದ 35ನೇ ವಿಧಿಯವರೆಗೆ ನಮ್ಮ ಮೂಲಭೂತ ಹಕ್ಕುಗಳ ಮೇಲೆ ಒಂದು ಸ್ವಲ್ಪ ನೋಡ್ಕೊಂಡ್ಬಿಡೋಣ. ಯಾಕಂದ್ರೆ ಜಾಸ್ತಿ ಕೇಳ್ತಕ್ಕಂಥ ಚಾನ್ಸ್ ಇರ್ತೈತಿ. ಒಂದಿಷ್ಟು ಬೇರೆ ಕ್ವಶನ್ ಕೇಳ್ಬೋದು. ಏನಾದರೂ ಕ್ವಶನ್ ಕೇಳಿ ನಿಮಗೆ ಮುಂದೆ ಏನಾಗ್ತೈತಿ? ಅನುಕೂಲಕರ ಆಗ್ತದ. ಜಸ್ಟ್ ಕೇಳ್ಕೋತ ಹೋಗ್ರಿ, ಸಾವಕಾಶಾಗಿ ಹೇಳ್ಕೋತ ಹೋಗ್ತೀನಿ ಒಂದೊಂದಾಗಿ. ನೋಡ್ರಿ, ಮೂಲಭೂತ ಹಕ್ಕುಗಳು ಸಂವಿಧಾನದ 3ನೇ ಭಾಗದಲ್ಲಿ ಅದಾವ. 1ನೇ ಭಾಗ ರಾಷ್ಟ್ರ, ಭಾರತ ಒಂದು ರಾಷ್ಟ್ರ, ಒಕ್ಕೂಟ ರಾಷ್ಟ್ರ ಅಂತ ಕರಿತೈತಿ. 2ನೇ ಭಾಗ ಪೌರತ್ವ, 3ನೇ ಭಾಗ ಮೂಲಭೂತ ಹಕ್ಕುಗಳು. ಸರಿನಾ? ಇನ್ನು ಇದರ
ವಿಧಿಗಳು ಅಂತಂದ್ರೆ ಪ್ರಮುಖವಾಗಿ ಒಳಪಟ್ಟಂತೂ 14ರಿಂದ 32 ಅಂತ ಕರಿತೀವಿ. ಬಟ್ 12ರಿಂದ 35 ಕೆಲವೊಂದು 12ರಿಂದ 35 ಆ್ಯಕ್ಚುಲಿ, ಆದ್ರೆ 14ರಿಂದ ಚಾಲೂ ಆಗ್ತದ. ಒಂದು ತಲೆಗಟ್ಟುಕೋರಿ. ಪ್ರಸ್ತುತ ಮೂಲಭೂತ ಹಕ್ಕುಗಳ ಸಂಖ್ಯೆ ಎಷ್ಟು? 6ರಿಂದ 6 ಮೂಲಭೂತ ಹಕ್ಕುಗಳದ. ಮೊದಲು 7 ಇದ್ದು ಆಸ್ತಿ ಹಕ್ಕನ್ನು ಏನು ಮಾಡ್ಯಾರಿ? ತೆಗೆದು ಹಾಕಿದ್ದಾರೆ. ಹೌದಾ? ನೋಡ್ರಿ, ಇನ್ನು ನಾವು ಪ್ರಮುಖವಾಗಿ ಬಂದ್ವಿ ಅಂತಂದ್ರೆ ಫಸ್ಟಿಗೆ ಬರುವುದು ಸಮಾನತೆ ಹಕ್ಕು ಬರ್ತದೆ. ಸಮಾನತೆ ಹಕ್ಕು ಫಸ್ಟಿಗೆ ಎಲ್ಲಿಂದ ಚಾಲೂ ಆಗ್ತದೆ? ವಿಧಿ ಸಂಖ್ಯೆ 14ನೇ ವಿಧಿಲಿಂದ ಸ್ಟಾರ್ಟ್ ಆಗ್ತದ. ಇದನ್ನು ನೆನ್ಪಿಟ್ಕೋಬೇಕು ನಾವು. ಎಲ್ಲಿಂದ ಚಾಲೂ ಆಗ್ತಾವ್ರಿ ವಿಧಿಗಳು ಅಂತಂದ್ರೆ 12ರಿಂದ ಚಾಲೂ ಆಗ್ತಾವ. ಹೌದಾ? ಓಕೆ, 12ರಿಂದನೇ ನೋಡ್ಕೊಂಡ್ಬಿಡಮ್. ನಮಗೆ ಯಾಕೆ ಮತ್ತೆ ಡೌಟಾ? 12ನೇ ವಿಧಿನೇ ಹೇಳ್ಬಿಡ್ತೀನಿ ನಿಮಗೆ ಫಸ್ಟಾಗಿ. ನೋಡ್ರಿ, 12ನೇ ವಿಧಿಗೆ ಬಂದ್ವಿ ಅಂತಂದ್ರೆ ರಾಜ್ಯ ಎಂಬ ಪದದ ಅರ್ಥವನ್ನು ಕೊಡ್ತದೆ 12ನೇ ವಿಧಿ. ಹೌದಾ? ರಾಜ್ಯ ಎಂಬ ಪದವು ಕೇಂದ್ರ ಸರ್ಕಾರ, ಸಂಸತ್ತು ಮತ್ತು ರಾಜ್ಯ ಸರ್ಕಾರಗಳ ಶಾಸಕಾಂಗಗಳ ಮತ್ತು ಸ್ಥಳೀಯ ಪ್ರಾಧಿಕಾರಗಳ ಅರ್ಥವನ್ನು ಕೊಡ್ತದ. ಇನ್ನು ನಂತರ 13ನೇ ವಿಧಿಗೆ ಬಂದ್ರೆ 2 ಬರ್ತಾವ. 13A ಮತ್ತು 13B ಅಂತ ಬರ್ತೈತಿ. 13A ವಿಧಿ ಏನಾಗ್ತದ್ರಿ? ಸಂವಿಧಾನದ ಮುನ್ನ ಇದ್ದಂತಹ ಕಾನೂನು ಮೂಲಭೂತ ಹಕ್ಕುಗಳಿಗೆ ಸಂಬಂಧಿಸಿರುವುದಿಲ್ಲ ಅಂತ ಹೇಳ್ತೈತಿ. ಹೌದಾ? ನೋಡ್ರಿ, ಇನ್ನೊಂದ್ಸಲ ಹೇಳ್ತೀನಿ. 13A ವಿಧಿ ಏನ್ ಹೇಳ್ತದ? ಸಂವಿಧಾನದ ಮುನ್ನ ಇದ್ದ ಕಾನೂನುಗಳು ಮೂಲಭೂತ ಹಕ್ಕುಗಳಿಗೆ ಸಮಂಜಸವಿರುವುದಿಲ್ಲ. ಇನ್ನು ಕಲಮ 13B ಏನು ಹೇಳ್ತದ್ರಿ? ಸಂವಿಧಾನದ ನಂತರ ರಚಿಸಿದ ಕಾನೂನುಗಳು ಮೂಲಭೂತ ಹಕ್ಕುಗಳನ್ನು ಮೊಟಕುಗೊಳಿಸುವ ರಾಜ್ಯದ ಅಧಿಕಾರವನ್ನು ಪ್ರತಿಬಂಧಿಸುತ್ತದೆ ಅಂತಕ್ಕಂಥದ್ದು ಹೇಳ್ತೈತಿ. ಜಾಸ್ತಿ ಇದನ್ನು ಎಕ್ಸಾಮ್ದಾಗ ಕ್ವಶನ್ ಕೇಳಂಗಿಲ್ಲ. ಬಟ್ ಕ್ವಶನ್ ಸ್ಟಾರ್ಟ್ ಆಗುವುದು ಎಲ್ಲಿ ಅಂತಂದ್ರೆ ವಿಧಿ 14ರಿಂದ ಚಾಲೂ ಆಗ್ತಾವ್ರಿ. ನೋಡ್ರಿ, 14ನೇ ವಿಧಿ ಏನು ಹೇಳ್ತದ? ವಿಧಿಯು ಕಾನೂನಿನ ಮುಂದೆ ಎಲ್ಲರೂ ಸಮಾನರು. ಇನ್ನು 15ನೇ ವಿಧಿ ಏನು ಹೇಳ್ತೈತ್ರಿ? ಇದು 15ನೇ ವಿಧಿ ಕುಲ, ಜಾತಿ, ಧರ್ಮ ಮತ್ತು ಜನ್ಮಸ್ಥಳಗಳ ಆಧಾರದ ಮೇಲೆ ಯಾವುದೇ ರೀತಿಯಾಗಿರ್ತಕ್ಕಂಥ ತಾರತಮ್ಯತೆಯನ್ನು ಮಾಡಬಾರ್ದು ಅಂತ ಹೇಳ್ತದ. ಇನ್ನು ವಿಧಿ 16ನೇ ವಿಧಿ ಉದ್ಯೋಗದಲ್ಲಿ ಸಮಾನತೆಯನ್ನು ಹೇಳ್ತೈತ್ರಿ. 16ನೇ ವಿಧಿ ಉದ್ಯೋಗದಲ್ಲಿ ಸಮಾನತೆ. 17ನೇ ವಿಧಿ ಅಸ್ಪೃಶ್ಯತೆಯನ್ನು ನಿಷೇಧದ ಕುರಿತು ತಿಳಿಸ್ತದ. ಇನ್ನು 18ನೇ ವಿಧಿ ಬಿರುದು ಬಾವಲಿಗಳ ರದ್ದತಿಯನ್ನು ಕುರಿತು ತಿಳಿಸ್ತೈತಿ. ಇನ್ನು ಇದು 1ನೇ ಮೂಲಭೂತ ಹಕ್ಕು ಆಯಿತು. 2ನೇ ಮೂಲಭೂತ ಹಕ್ಕು ಅಂತ ಕರಿತೀವಿ ನಾವು. ಯಾವ ಹಕ್ಕದು? ಸ್ವತಂತ್ರತೆ ಹಕ್ಕು. ಸುಮ್ಮನೆ ಮಾತಾಡ್ತಾನೆ ಚರ್ಚೆ ಆಗಬೇಕೆಲ್ಲ ಇವುದಾ. ನೋಡ್ರಿ, 19ರಿಂದ 22ನೇ ವಿಧಿಯವರೆಗೆ ಏನಂತ ಕರಿತೀವಿ ನಾವು? ಸ್ವತಂತ್ರ ಹಕ್ಕು ಅಂತ ಕರಿತೀವಿ. 19ನೇ ವಿಧಿಯಲ್ಲಿ ಪ್ರಕಾರಗಳು ಬರ್ತಾವೆ. ಹೌದಾ? ಎಷ್ಟು? ABCDEFG ಅಂತ ಪ್ರಕಾರ ಮಾಡ್ತೀವಿ. ವಾಕ್ ಸ್ವತಂತ್ರ 19A ವಿಧಿ. 19B ವಿಧಿ ಏನೇನು ಮಾಡ್ತೀವಿ ರೀ? ಸಭೆ ಸೇರ್ತಕ್ಕಂಥ ಸ್ವತಂತ್ರ ಅಂತ ಕರಿತೀವಿ. ವಿಧಿ 19C ವಿಧಿ ಸಂಘ ಕಟ್ಟತಕ್ಕಂಥ ಸ್ವತಂತ್ರ. 19D ವಿಧಿ ಸಂಚಾರ ಮಾಡ್ತಕ್ಕಂಥ ಸ್ವತಂತ್ರ. 19E ವಿಧಿ ವಾಸಿಸುವ ಸ್ವತಂತ್ರ. 19F ವಿಧಿ ಏನಿತ್ತು? ಆಸ್ತಿ ಮಾಡ್ತಕ್ಕಂಥ ಸ್ವತಂತ್ರ ಇತ್ತು. ಇದನ್ನು ಇವಾಗ ರದ್ದು ಮಾಡ್ಯಾರ. 19F ವಿಧಿಯನ್ನು ರದ್ದು ಮಾಡಲಾಗಿದೆ. ಇನ್ನು 19G ವಿಧಿ ನೋಡ್ರಿ, ವೃತ್ತಿ ಮಾಡ್ತಕ್ಕಂಥ ಸ್ವತಂತ್ರ. ದೇಶದಲ್ಲಿ ನಾವು ವೃತ್ತಿಯನ್ನು ಕೈಗೊಳ್ಳತಕ್ಕಂಥ ಸ್ವತಂತ್ರವನ್ನು ನಮ್ಮ ಸಂವಿಧಾನ ನಮಗೆ ಕೊಡ್ತೈತಿ. ಇನ್ನು ವಿಧಿ 20ನೇ ವಿಧಿ ಏನಾಗ್ತದ್ರಿ? ಅಪರಾಧಿಯ ರಕ್ಷಣೆಯ ಬಗ್ಗೆ ವಿವರಣೆ ಕೊಡ್ತೈತಿ. ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ಬಂಧನಕ್ಕೊಳಗಾಗಿಂದ ಅವನ ಅಪರಾಧಗಳಿಗೆ ಸಂಬಂಧಪಟ್ಟಂಥ ರಕ್ಷಣೆಗಳ ಬಗ್ಗೆ ತಿಳಿಸ್ತದ. 21ನೇ ವಿಧಿ ಏನಾಗ್ತೈತ್ರಿ? ಜೀವಿಸುವ ಮತ್ತು ವ್ಯಕ್ತಿ ಸ್ವತಂತ್ರದ ಹಕ್ಕು. ಭಾಳ ಇಂಪಾರ್ಟೆಂಟ್ ರೀ. 21ನೇ ವಿಧಿ ಅಷ್ಟೇ ಪ್ರಮುಖ ಆಗೈತಿ ಸಂವಿಧಾನದಾಗ. ಭಾಳ ಸಲ ಕಾಂಪಿಟೇಟಿವ್ ಎಕ್ಸಾಮ್ದಾಗ ಕೇಳ್ರಿ. IAS ವರ್ಗು ಕೇಳೋಣ. ಜೀವಿಸುವ ಮತ್ತು ವ್ಯಕ್ತಿ ಸ್ವಾತಂತ್ರ್ಯದ ಹಕ್ಕು ಅಂತೇಳಿ ಯಾವುದನ್ನು ಕರಿತೀವಿ ನಾವು? 21ನೇ ವಿಧಿಯನ್ನು ಕರಿತೀವಿ. 21A ವಿಧಿ ಅಂತೇಳಿ ಮತ್ತೆ ಏನು ಮಾಡೀವ್ರಿ? ತಿದ್ದುಪಡಿಯನ್ನು ಮಾಡಿ ತಂದೀವಿ ಅದನ್ನು. 21A ವಿಧಿಯನ್ನು ಏನು ಹೇಳ್ತೈತ್ರಿ? ಶಿಕ್ಷಣ ಮೂಲಭೂತ ಹಕ್ಕು ಅಂತ ಹೇಳ್ತೈತ್ರಿ. 6ರಿಂದ 14 ವರ್ಷ. ಇನ್ನು 22ನೇ ವಿಧಿ ಬಂಧನ ಮತ್ತು ಸ್ಥಾನ ಬದ್ಧತೆಯಿಂದ ರಕ್ಷಣೆಯ ಬಗ್ಗೆ ಹೇಳ್ತದ. ನಂತರ 3ನೇ ಮೂಲಭೂತ ಹಕ್ಕು. 2 ಮೂಲಭೂತ ಹಕ್ಕು ಅದು. ಇನ್ನು 3ನೇ ಮೂಲಭೂತ ಹಕ್ಕಿಗೆ ಬಂದಂತಂದ್ರೆ ಶೋಷಣೆ ವಿರುದ್ಧದ ಹಕ್ಕು. 23ರಿಂದ 24ನೇ ವಿಧಿಗೆ ಬಂದ್ವಿ ನಾವು ಸದ್ದ. ನೋಡ್ರಿ, ಫಸ್ಟಿಗೆ 23ನೇ ವಿಧಿ ನೋಡಮು. ಕ್ವಶನ್ ಕೇಳಿದ್ದೇನು ಕೇಳನ್ರಿ? ಇಲ್ಲಿ ಶೋಷಣೆಗೆ ಒಳಪಟ್ಟಂತನ್ನು ರಕ್ಷಿಸುವುದು ಅಂದ್ರೆ ಮಾನವ ಸಾಕಾಣಿಕೆಗೆ ಸಂಬಂಧಪಟ್ಟಂತೆ. ಇನ್ನು ನಮಗೆ ಸದ್ಯಕ್ಕೆ ಎಕ್ಸಾಮ್ದಲ್ಲಿ ಏನೀಗ ಸದ್ಯ ಕಣ್ಮುಂದೆ ಕ್ವಶನ್ ಅದಲ್ಲ. ಇದು ಏನು ಹೇಳ್ತೈತ್ರಿ? 14 ವರ್ಷಕ್ಕೂ ಕಿರಿಯ ವಯಸ್ಸಿನ ಮಕ್ಕಳನ್ನು ದುಡಿಮೆಗೆ ನೇಮಿಸುವುದು ಅಥವಾ ಬಾಲ ಕಾರ್ಮಿಕ ಪದ್ಧತಿಯ ನಿಷೇಧವನ್ನು ಹೇಳ್ತದ. ಎಷ್ಟನೇ ವಿಧಿ ಇದು? ಸಂವಿಧಾನದ 24ನೇ ವಿಧಿ. ಇನ್ನು 4ನೇ ಮೂಲಭೂತ ಸ್ವತಂತ್ರಕ್ಕೆ ಬಂದೇವು ಅಂತಂದ್ರೆ ಧಾರ್ಮಿಕ ಸ್ವತಂತ್ರದ ಹಕ್ಕು ಅಂತ ಕರಿತೀವಿ. ವಿಧಿ 25ರಿಂದ 28. 25ನೇ ವಿಧಿಯಿಂದ ಚಾಲೂ ಮಾಡಿದ್ರೆ 25ನೇ ವಿಧಿ ಏನು ಹೇಳ್ತದ್ರಿ? ಯಾವುದೇ ಧರ್ಮವನ್ನು ಸ್ವೀಕರಿಸ್ತಕ್ಕಂಥ ನಮ್ಮ ಮನಸ್ಸಿನ ಅನುಗುಣವಾಗಿ ನಾವು ಯಾವುದೇ ಒಂದು ಧರ್ಮವನ್ನು ಸ್ವೀಕಾರ ಮಾಡ್ತಕ್ಕಂಥ ಹಕ್ಕನ್ನು ನಮ್ಮ ಸಂವಿಧಾನ ಕೊಟ್ಟದ. 26ನೇ ವಿಧಿ ಧಾರ್ಮಿಕ ಸಂಸ್ಥೆಗಳನ್ನು ಸ್ಥಾಪಿಸ್ತಕ್ಕಂಥ ಮತ್ತು ನಿರ್ವಹಿಸ್ತಕ್ಕಂಥ ಹಕ್ಕನ್ನು ಕೊಟ್ಟದ. 27ನೇ ವಿಧಿ ಧಾರ್ಮಿಕ ತೆರಿಗೆಗೆ ಅವಕಾಶವಿಲ್ಲ ಅಂತ ಕೊಟ್ಟೈತಿ. ಹೌದಾ? ಧಾರ್ಮಿಕ ತೆರಿಗೆಗೆ ಅವಕಾಶ ಇಲ್ಲ. ಇನ್ನು 28ನೇ ವಿಧಿ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಧಾರ್ಮಿಕ ಶಿಕ್ಷಣ ಬೋಧಿಸುವುದು ನಿಷೇಧ ಎಂದು ತಿಳಿಸುತ್ತದೆ. ಅಂದ್ರೆ ಇನ್ನೊಂದ್ಸಲ ಹೇಳ್ತೀನಿ ನೋಡ್ರಿ. 27ನೇ ವಿಧಿ ಏನೈತಿ? ತೆರಿಗೆಗಳನ್ನು ಅವರು ಧಾರ್ಮಿಕ ಸಂಸ್ಥೆಗಳು ತೆರಿಗೆಗಳನ್ನು ಕಟ್ಟುವಂತಿಲ್ಲ. ಇನ್ನು 28ನೇ ವಿಧಿ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಧಾರ್ಮಿಕ ಶಿಕ್ಷಣ ಬೋಧಿಸುವುದು ನಿಷೇಧ ಅಂತಕ್ಕಂಥದ್ದನ್ನು 28ನೇ ವಿಧಿ ಹೇಳ್ತದ.
ಆದರೆ ಇನ್ನೊಂದು ಸ್ಪಷ್ಟಪಡಿಸ್ತೀನಿ, 28ನೇ ವಿಧಿಯ ಪ್ರಕಾರ ಸರ್ಕಾರಿ ಶಾಲೆಗಳಲ್ಲಾಗಲಿ ಬೋಧನೆ ಮಾಡುವುದು ಕಡ್ಡಾಯವಾಗಿ ನಿಷೇಧಿಸಲಾಗೈತಿ. ಇನ್ನು ಅನುದಾನಿತ ಶಾಲೆಗಳಲ್ಲಿ ಮಾಡಬೇಕಂತಂದ್ರೆ ಅದನ್ನು ಪರ್ಮಿಷನ್ ತೊಗೊಂಡು ಮಾಡಬೇಕು. ಖಾಸಗಿ ಶಾಲೆಗಳಿಗೆ ಅವ್ರವ್ರಿಗೆ ಸಂಬಂಧಪಟ್ಟಂತೆ ಬಿಟ್ಟುಕೊಟ್ಟಿರ್ತಕ್ಕಂಥ ವಿಷಯ. ಬಟ್ 28ನೇ ವಿಧಿನ ತಿಥಿ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಧಾರ್ಮಿಕ ಬೋಧನೆ ಮಾಡುವುದನ್ನು, ಧಾರ್ಮಿಕ ಶಿಕ್ಷಣ ಬೋಧಿಸುವುದನ್ನು ನಿಷೇಧ ಮಾಡ್ತೈತಿ. ಬಟ್ ಗೌರ್ಮೆಂಟ್ ಶಾಲೆಗಳಲ್ಲಿ, ಅನುದಾನಿತ ಶಾಲೆಗಳಲ್ಲಿ ಅಂತ ನಿಷೇಧ ಐತಿ. ಪ್ರೈವೇಟ್ ಶಾಲೆಗಳಲ್ಲಿ ಏನೈತ್ರಿ ಅವರ ಒಂದು ಅನುಕೂಲಕ್ಕೆ ತಕ್ಕಂತೆ ಬಿಟ್ಟುಕೊಟ್ಟಿರ್ತಕ್ಕಂಥ ವಿಷಯ. ಇನ್ನು ನೆಕ್ಸ್ಟ್ 5ನೇ ಮೂಲಭೂತ ಹಕ್ಕಿಗೆ ಬಂದ್ವಿ ಅಂತಂದ್ರೆ ಸಾಂಸ್ಕೃತಿಕ ಮತ್ತು ವಿದ್ಯಾಭ್ಯಾಸದ ಹಕ್ಕು ಅಂತ ಕರಿತೀವಿ. 29 ಮತ್ತು 30 ನೋಡ್ರಿ. 29ನೇ ವಿಧಿ ಏನಂತದ ಅಲ್ಪಸಂಖ್ಯಾತರ ಹಿತರಕ್ಷಣೆ ಕುರಿತು ತಿಳಿಸ್ತೈತಿ. ಇನ್ನು 30ನೇ ವಿಧಿ ಅಲ್ಪಸಂಖ್ಯಾತರ ಶೈಕ್ಷಣಿಕ ಸಂಸ್ಥೆಗಳನ್ನು ಸ್ಥಾಪಿಸುವುದು, ಅವುಗಳ ಆಡಳಿತವನ್ನು ನಿರ್ವಹಣೆ ಮತ್ತು ಅಲ್ಪಸಂಖ್ಯಾತರ ಹಕ್ಕು ಕುರಿತು ತಿಳಿಸ್ತದ ಎಂತಕ್ಕಂಥದ್ದು. ಇಷ್ಟು ಏನೈತ್ರಿ ನಾವು 5 ಮೂಲಭೂತ ಹಕ್ಕುಗಳನ್ನು ನೋಡ್ಕೊಂಡ್ವಿ. ಇನ್ನು ಲಾಸ್ಟ್ ಕೊನೆಯದಾಗಿರ್ತಕ್ಕಂಥ ಮೂಲಭೂತ ಹಕ್ಕು ಯಾವುದು? ಸಂವಿಧಾನಬದ್ಧ ಪರಿಹಾರ ಹಕ್ಕು ಅಂತ ಕರಿತೀವಿ. 32ನೇ ವಿಧಿ ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತ ಹೇಳಿ ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರು ಕರೆದಾರ. ಸೇಮ್ ಇದೇ ಕ್ವಶನ್ TET-ನಾಗೂ ರಿಪೀಟ್ ಆಗೈತಿ ಮತ್ತು ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ದಾಗೂ ನಮಗೆ ನೋಡ್ಲಿಕ್ಕೆ ಸಿಗ್ತದ. ನೋಡ್ರಿ 32ನೇ ವಿಧಿ ಏನಂತೈತ್ರಿ? ಸಂವಿಧಾನಬದ್ಧ ಪರಿಹಾರ ಹಕ್ಕಿನ ಬಗ್ಗೆ ಹೇಳ್ಕೋದು ಬರ್ತದ. ಇನ್ನು ನೆಕ್ಸ್ಟ್ ನೋಡ್ರಿ, ಇಲ್ಲಿ ಕೆಲವೊಂದಿಷ್ಟು ಪ್ರಮುಖವಾಗಿರ್ತಕ್ಕಂಥ ರಿಟ್ಗಳು ಬರ್ತಾವೆ. ಫಸ್ಟ್ ರಿಟ್ ಯಾವುದಂತಂದ್ರೆ ಹೆಬಿಯಸ್ ಕಾರ್ಪಸ್. ಹೆಬಿಯಸ್ ಕಾರ್ಪಸ್, ಮ್ಯಾಂಡಮಸ್, ಸರ್ಶಿಯೋರರಿ, ಕೋವ್ಯಾರೆಂಟೋ, ಆಮೇಲೆ ಪ್ರೊಹಿಬಿಷನ್ ಅಂತಕ್ಕಂಥ ರಿಟ್ಗಳು ಬರ್ತಾವೆ. ಆ ವಿವರಣೆನೂ ನಿಮಗೆ ಹೇಳ್ಬಿಡ್ತೀನಿ. ಹೆಬಿಯಸ್ ಕಾರ್ಪಸ್ ಅಂತಂದ್ರೆ ಬಂಧಿಸಿರ್ತಕ್ಕಂಥ ವ್ಯಕ್ತಿಯನ್ನು 24 ಗಂಟೆಯೊಳಗಾಗಿ ಸಮೀಪದ ನ್ಯಾಯಾಲಯಕ್ಕೆ ಹಾಜರುಪಡಿಸಬೇಕು. ಮ್ಯಾಂಡಮಸ್ ಅಂತಂದ್ರೆ ಸರ್ಕಾರಿ ಅಧಿಕಾರಿ ತನ್ನ ಕರ್ತವ್ಯವನ್ನು ಮಾಡಲು ನಿರಾಕರಿಸಿದಾಗ ಅಥವಾ ಅಧಿಕಾರ ಚಲಾಯಿಸಲು ನಿರಾಕರಿಸಿದಾಗ ಅವನ ವಿರುದ್ಧ ನ್ಯಾಯಾಲಯಕ್ಕೆ ಹೋಗಲು ಅವಕಾಶವನ್ನು ನಮ್ಗೆ ಮಾಡಿಕೊಡ್ತಿದ್ರೆ, ನಮ್ಮ ಕೆಲಸವನ್ನು ಯಾವುದೇ ಒಂದು ಸರ್ಕಾರಿ ಅಧಿಕಾರಿ ಮಾಡೋಕ್ಕೆ ಒಪ್ಪಲಿಲ್ಲ ಅಂತಂದ್ರೆ ನಾವು ನೇರವಾಗಿ ಈ ಒಂದು ಮ್ಯಾಂಡಮಸ್ ರಿಟ್ಟನ್ನು ನಾವು ಅರ್ಜಿಯನ್ನು ಸಲ್ಲಿಸಬಹುದು. ಇನ್ನು ಸರ್ಶಿಯೋರಿಗೆ ಬಂತಂದ್ರೆ ಕೆಳ ನ್ಯಾಯಾಲಯಗಳು ತನ್ನ ಅಧಿಕಾರ ವ್ಯಾಪ್ತಿಯನ್ನು ಮೀರಿ ತೀರ್ಪನ್ನು ಮಾಡಿದಾಗ ಅದನ್ನು ರದ್ದುಗೊಳಿಸುವ ಪ್ರಕರಣವನ್ನು ಮೇಲಿನ ನ್ಯಾಯಾಲಯಕ್ಕೆ ವರ್ಗಾಯಿಸತಕ್ಕಂಥದ್ದನ್ನು ಹೇಳ್ತೈತಿ. ಇನ್ನು ಕೋವ್ಯಾರೆಂಟೋಗೆ ಬಂದ್ವಿ ಅಂತಂದ್ರೆ ಯಾರಾದರೂ ಅಕ್ರಮವಾಗಿ ಸಾರ್ವಜನಿಕ ಹುದ್ದೆಗಳನ್ನು ಅಥವಾ ಸರ್ಕಾರದ ಉನ್ನತ ಸ್ಥಾನಗಳನ್ನು ಆಕ್ರಮಿಸಿದಾಗ ಅಂಥವರ ವಿರುದ್ಧ ಈ ರಿಟನ್ನು ಸಹಾಯ ಮಾಡ್ತೈತಿ. ಅಂದ್ರೆ ಯಾರಾದರೂ ಒಬ್ಬ ಕಾಯ್ದೆಗಳಿಗೆ ವಿರುದ್ಧವಾಗಿ ಅಥವಾ ನಿಯಮಗಳನ್ನು ಉಲ್ಲಂಘಿಸಿ ಸರ್ಕಾರಿ ಸ್ಥಾನದಲ್ಲಿ ಇತ್ತಂತಂದ್ರೆ ಅವರ ವಿರುದ್ಧ ತನಿಖೆಯ ವಿಚಾರಣೆ ಕೊಡ್ತಕ್ಕಂಥದ್ದು ಈ ಯಾವ ರಿಟ್ ಅಂತಂದ್ರೆ ಕೋವ್ಯಾರೆಂಟೋ ಅಂತ ಕರಿತೀವಿ. ಇನ್ನು ಪ್ರೊಹಿಬಿಷನ್ಗೆ ಬಂದ್ರೆ ಕೆಳ ನ್ಯಾಯಾಲಯಗಳು ನೀಡಿರ್ತಕ್ಕಂಥ ಆದೇಶವನ್ನು ಮೇಲ್ ನ್ಯಾಯಾಲಯಗಳು ತಡೆ ಹಿಡಿಯುವುದಾಗಿದೆ ಅಥವಾ ರದ್ದುಪಡಿಸುವುದಾಗಿದೆ ಅಂತಕ್ಕಂಥದ್ದನ್ನು ಏನು ಯಾವ್ದು ಹೇಳ್ತದ್ರಿ? ಪ್ರೊಹಿಬಿಷನ್ ಹೇಳ್ತದ. ಈ 5 ರಿಟ್ಗಳ ಮೇಲೆ ಕಂಪಲ್ಸರಿ ಕ್ವಶನ್ ಆಗ್ತಾವ್ರಿ, ನೆನ್ಪಿಟ್ಕೋರಿ. ನೋಡ್ರಿ 12ರಿಂದ ಹಿಡ್ಕೊಂಡು 32ನೇ ವಿಧಿ ತನ ಪ್ರತಿಯೊಂದು ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ ವಿವರಣೆ ನೋಡ್ಕೋತ ಬಂದ್ವಿ. ಆಮೇಲೆ ನೋಡ್ರಿ ಜಾಸ್ತಿ ಏನು ಕೇಳ್ತಾನ್ರಿ ಕ್ವಶನ್ ಅಂತಂದ್ರೆ ಮೂಲಭೂತ ಕರ್ತವ್ಯಗಳನ್ನು ಈ ಒಂದು ಚಾಪ್ಟರ್ನಾಗ ನೋಡಿ ಎಷ್ಟು ಕ್ವಶನ್ ಪೇಪರ್ಗಳನ್ನ ಬಿಡಿಸೋ ಮುಂದೆ ನಾನು ಹೇಳಿನಲ್ಲ, ನಿಮ್ಗೆ ಕ್ವಶನ್ಗಳನ್ನು ಬಿಡಿಸೋ ಮುಂದೆ ಒಂದೊಂದು ಚಾಪ್ಟರ್ಗಳನ್ನ ಪರ್ಫೆಕ್ಟ್ ಮಾಡಿಸ್ಬಿಡ್ತೀನಿ. ನಿಮಗೆ ಮುಂದೆ ಆಗ್ತಕ್ಕಂಥ ಎಕ್ಸಾಮ್ಗೂ ಏನಾಗ್ತೈತೆ ರೀ, ಅದು ಅನುಕೂಲಕರ ಆಗ್ತಾ ಬರ್ತದ. ಎಸ್. ಇನ್ನು ನೆಕ್ಸ್ಟ್ ಕ್ವಶನ್, ಅಸಂಘಟಿತ ಕೆಲಸಗಾರರಿಗೆ ಉದಾಹರಣೆ. ಅಸಂಘಟಿತ ಕೆಲಸಗಾರ ನೋಡ್ರಿ, ಮನೆ ಕೆಲಸಗಾರರು, ಬ್ಯಾಂಕ್ ನೌಕರರು ಮತ್ತು ಸೈನಿಕರು. ಬ್ಯಾಂಕ್ ನೌಕರರು ಬಂದರು, ಸೈನಿಕರು ಬಂದರು, ಇಲ್ಲಿ ಆಟೋಮೆಟಿಕ್ ಆಗಿ ಒಂದೇ ಆಪ್ಷನ್ ರಾಂಗ್ ಆಗ್ತೈತಿ. ಯಾಕಂತಂದ್ರೆ ಇಲ್ಲಿ ಫಸ್ಟ್ ಬರುವುದ್ರಿ ಏನಾಗ್ತದೆ ಅಂತಂದ್ರೆ ಮನೆ ಕೆಲಸಗಾರರು ಅಸಂಘಟಿತ ಆಗೋದಿಲ್ಲ, ಬ್ಯಾಂಕ್ ನೌಕರರು ಆಗೋದಿಲ್ಲ, ಸೈನಿಕರಾಗೋದಿಲ್ಲ. ನೆಕ್ಸ್ಟ್ ನೋಡ್ರಿ, ಇನ್ನು 2ನೇ ಆಪ್ಷನ್ ಆನ್ಸರ್ ನೋಡೋಕ್ಕಿಂತ ಪೂರ್ವದಲ್ಲಿ ಎಲ್ಲ ಆಪ್ಷನ್ 3ನೇ ಆಪ್ಷನ್ 4ನೇ ಆಪ್ಷನ್ ನೋಡ್ಬಿಡೋಣ. ಶಿಕ್ಷಕರು, ಪೊಲೀಸರು, ಕಟ್ಟಡ ನಿರ್ಮಾಣ ಕೆಲಸಗಾರರು ನೋಡ್ರಿ, ಕಟ್ಟಡ ನಿರ್ಮಾಣ ಕೆಲಸಗಾರರು, ಶಿಕ್ಷಕರು, ಪೊಲೀಸರು ಇವರೆಲ್ಲರೂ ಅಸಂಘಟಿತ ಬರಂಗಿಲ್ಲ. ಇನ್ನು ನೆಕ್ಸ್ಟ್ ನೋಡ್ರಿ, ಬ್ಯಾಂಕ್ ನೌಕರರು, ಶಿಕ್ಷಕರು, ಪೊಲೀಸರು ಇವರು ಬರಂಗಿಲ್ಲ. ಯಾಕಂದ್ರೆ ಅವ್ರಿಗೆ ನಿರ್ದಿಷ್ಟವಾಗಿರ್ತಕ್ಕಂಥ ಒಂದು ಸಂಘಟಿತ ಸಂಸ್ಥೆಯಲ್ಲಿ ಅದಾರ ಮತ್ತು ಅವರಿಗೆ ಅವ್ರದ್ದೇ ಆಗಿರ್ತಕ್ಕಂಥ ಹುದ್ದೆಗಳು ಅದಾವ. ಆದ್ರೆ ಕೃಷಿ ಕಾರ್ಮಿಕರು, ವಾಹನ ರಿಪೇರಿ ಮಾಡುವವರು, ಮನೆ ಕೆಲಸಗಾರರು ಇವರು ಈ ಒಂದು ಗುಂಪಿನಾಗ ಬರ್ತಾರೆ. ನೋಡ್ರಿ, ಮನೆ ಕೆಲಸಗಾರ ಅಂತಂದ್ರೆ ಅವರು ಮನೆ ಕೆಲಸ ಮಾಡಲ್ಲಿ ಅಲ್ಲೆಲ್ಲಿ ಹೆಂಗೆ ಅವ್ರಿಗೆ ಕೆಲಸ ಬರ್ತದ ಅವರು ಆ ಪ್ರಕಾರ ಹೋಗ್ತಾರ. ಇನ್ನು ವಾಹನ ರಿಪೇರಿ ಮಾಡೋರ್ನು ಅವ್ರದ್ದು ಸದ್ಯಕ್ಕೆ ನಾವೇನಂತ ಕರಿತೀವಿ, ಅಸಂಘಟಿತ ವಲಯ ಅಂತ ಕರಿತೀವಿ. ಇನ್ನು ಕೃಷಿ ಕಾರ್ಮಿಕರು ಅಂತಂದ್ರು ಅವರು ಆಟೋಮೆಟಿಕ್ ಆಗಿ ಅಸಂಘಟಿತ ವಲಯದಾಗ ಬರ್ತಾರ. ಆಪ್ಷನ್ ಸಂಖ್ಯೆ 2 ಸರಿಯಾಗಿರ್ತಕ್ಕಂಥ ಉತ್ತರ. ಯಾವ್ಯಾವ ಆಗ್ತಾರೆ? ಕೃಷಿ ಕಾರ್ಮಿಕರು, ವಾಹನ ರಿಪೇರಿ ಮಾಡುವವರು ಮತ್ತು ಮನೆ ಕೆಲಸಗಾರರು ಈ ಒಂದು ಇದರಾಗ ಬರ್ತಾರ. ಸರಿ ನೋಡ್ರಿ, ಕ್ವಶನ್ ಕೇಳೋಣ. ಸೂಕ್ತ ಜ್ವಾಲಾಮುಖಿಗಳಿಗೆ ಉದಾಹರಣೆಗಳನ್ನ ಕೊಡಿ ಅಂತ ಕೇಳೋಣ. ವೆಸುವಿಯಸ್ ಮತ್ತು ಕೀಲಿ ಮಂಜಾರೋ ಬಹಳ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ ಇದನ್ನು. ವೆಸುವಿಯಸ್ ಮತ್ತು ಕೀಲಿ ಮಂಜಾರೋ ಅಂತಕ್ಕಂಥದ್ದು ಸೂಕ್ತ ಜ್ವಾಲಾಮುಖಿಗೆ ಉದಾಹರಣೆಗಳಾಗ್ತವ. ಒಂದು ಸ್ವಲ್ಪ ಚಿಕ್ಕದಾಗಿರ್ತಕ್ಕಂಥ ಮಾಹಿತಿಯನ್ನು ಜ್ವಾಲಾಮುಖಿದ ಬಗ್ಗೆ ಹೇಳ್ಬಿಡ್ತೀನಿ. ಸುಮ್ಮನೆ ಈ ಕ್ಯಾಶುವಲ್ ಆಗಿ ನಾ ಹೆಂಗೆ ಮಾತಾಡ್ಕೋದು ಕ್ಲಾಸ್ ಮಾಡಕತ್ತೀನಲ್ಲ ಅದೇ ರೀತಿ ಜ್ವಾಲಾಮುಖಿನೂ ಒಂದು ಚಾಪ್ಟರ್ನ ಇಲ್ಲಿ ನಾವು ಕವರ್ ಮಾಡ್ಕೊಂಡ್ಬಿಡೋಣ. ಅದ್ರ ಮೇನ್ ಏನು ಕೇಳ್ತಾನ ಎಕ್ಸಾಮ್ದಲ್ಲಿ ಅಷ್ಟು ಮಾತ್ರ ನಾವು ನೋಡ್ಕೊಂಡ್ಬಿಡೋಣ. ಮೇನ್ ಪಾಯಿಂಟ್ ಪಟ ಹೇಳ್ಬಿಡ್ತೀನಿ ನಿಮಗೆ. ಫಾಸ್ಟಾಗಿ ಒಂದ್ಸಲ ಪಾಯಿಂಟ್ಸನ್ನು ಓದ್ಕೋತ ಹೇಳ್ಬಿಡ್ತೀನಿ. ನೋಡ್ರಿ,
ಜ್ವಾಲಾಮುಖಿಗಳಿಗೆ ಬಂದ್ವಿ ಅಂತಂದ್ರೆ ಜ್ವಾಲಾಮುಖಿ ಅಂದ್ರೆ ಏನು ಅಂತಂದ್ರೆ ಭೂಮಿಯ ಮೇಲಿನ ನೈಸರ್ಗಿಕ ವಿಕೋಪ ಮತ್ತು ವಿನಾಶಗಳಲ್ಲಿ ಭೂಕಂಪದಂತೆಯೇ ಜ್ವಾಲಾಮುಖಿಯು ನಮಗೆ ಒಂದು ಕಂಡು ಬರ್ತಾವ ನೋಡ್ರಿ. ಭೂ ಅಂತರಾಳಕ್ಕೆ ಸಂಬಂಧಪಟ್ಟ ಇದು ಅಂಶ ಆಗೈತಿ. ಇನ್ನೊಂದು ಕೆಲಸ ಅಂತಂದ್ರೆ ನೋಡ್ರಿ, ಇಲ್ಲಿ ಜ್ವಾಲಾಮುಖಿಗೆ ಸಂಬಂಧಪಟ್ಟಂತೆ ನಾವು ಗ್ರೀಕ್ ಭಾಷೆಗೆ ಬಂದಾಗ ಗ್ರೀಕರ ನಂಬಿಕೆಯ ಪ್ರಕಾರ ವಲ್ಕನ್ ಪರ್ವತದ ನೋಡ್ರಿ, ವಲ್ಕನ್ ಅಂತಕ್ಕಂಥ ಒಂದು ಪರ್ವತ ಇತ್ತಂತ. ಆ ವಲ್ಕನ್ ಪರ್ವತದ ತಳಭಾಗದಲ್ಲಿ ನೆಲೆಸಿರುವ ವಲ್ಕನ್ ದೇವತೆಯ ಕೋಪಗೊಂಡಾಗ ಜ್ವಾಲಾಮುಖಿ ವಸ್ತುಗಳನ್ನು ಹೊರಚಲುತ್ತಾಳೆ ಅಂತಕ್ಕಂಥದ್ದು ಅವರಲ್ಲಿ ನಂಬಿಕೆ ಇತ್ತು. ಇದು ಸತ್ಯ ಕ್ವಶನ್ ಆಗಿತ್ತು ಎಕ್ಸಾಮ್ದಾಗ. ಆಮೇಲೆ ಇನ್ನೊಂದು ಅವರ ಕಲ್ಪನೆ ಏನಿತ್ತು, ಜ್ವಾಲಾಮುಖಿ ಅಂದರೆ ಅಗ್ನಿ ಪರ್ವತವೆಂದು ಜನ ಭಾವಿಸಿದ್ರು ಆಗಿನ ಕಾಲಕ್ಕೆ. ಆದರೆ ಜ್ವಾಲಾಮುಖಿಯ ಒಂದು ಸ್ಪೆಸಿಫಿಕ್ ಆಗಿರ್ತಕ್ಕಂಥ ಮಾಹಿತಿಗೆ ಬಂದಾಗ ಜ್ವಾಲಾಮುಖಿ ತೆರೆದ ನಾಳವಾಗಿದ್ದು ಇದರ ಮೂಲಕ ಅನಿಲಗಳು, ಶಾಖದಿಂದ ಕೂಡಿರ್ತಕ್ಕಂಥ ಬಿಸಿ ನೀರು, ಲಾವಾ ಮತ್ತು ಶಿಲಾಚೂರುಗಳು ಭೂ ಅಂತರಾಳದಿಂದ ಹೊರಭಾಗಕ್ಕೆ ಚೆಲ್ಲುವುದನ್ನೇ ನಾವು ಜ್ವಾಲಾಮುಖಿ ಅಂತ ಕರಿತೀವಿ. ಜ್ವಾಲಾಮುಖಿಯ ವಸ್ತುಗಳು ಹೊರಹರಿಯುವ ಭೂಕವಚದಲ್ಲಿ ಇರತಕ್ಕಂಥದ್ದನ್ನು ನಾವು ನಾಳ ಅಂತ ಕರಿತೀವಿ. ಜ್ವಾಲಾಮುಖಿ ಪರ್ವತದ ಮೇಲಿನ ಕೊಳವೆ ಆಕಾರದ ತಗ್ಗಾದ ಭಾಗಕ್ಕೆ ನೋಡ್ರಿ, ಈಗ ಜ್ವಾಲಾಮುಖಿ ಚಿತ್ರವನ್ನು ಕಲ್ಪನೆ ಮಾಡ್ಕೊರಿ. ಆ ಜ್ವಾಲಾಮುಖಿ ಪರ್ವತದ ಮೇಲಿನ ಕೊಳವೆ ಆಕಾರದ ತಗ್ಗಾದಂಥ ಭಾಗಕ್ಕೆ ನಾವೇನಂತ ಕರಿತೀವಿ, ಕ್ರೇಟರ್ ಅಂತ ಕರಿತೀವಿ. ಕ್ವಶನ್ ಹಿಂಗೆ ಆಗೈತಿ, ಐ ರಿಪೀಟ್ ಒನ್ಸ್ ಅಗೇನ್. ನೋಡ್ರಿ, ಜ್ವಾಲಾಮುಖಿಯ ಪರ್ವತದ ಮೇಲಿನ ಕೊಳವೆ ಆಕಾರದ ತಗ್ಗಾದ ಭಾಗವನ್ನು ಕ್ರೇಟರ್ ಅಂತ ಕರಿತೀವಿ. ಇದನ್ನು ಕ್ವಶನ್ ಆಗೈತಿ. ಇನ್ನು ಸುತ್ತಲೂ ಏನು ಜ್ವಾಲಾಮುಖಿಯ ಸುತ್ತಲೂ ಇಳಿಜಾರಿನಿಂದ ಕೂಡಿರ್ತಕ್ಕಂತಹ ಬೋಗೋಣಿ ಆಕಾರದವನ್ನು ನಾವೇನಂತ ಕರಿತೀವಿ, ಕಾಲ್ಡೇರಾ ಅಂತ ಕರಿತೀವಿ. ಇನ್ನು ಜ್ವಾಲಾಮುಖಿಯನ್ನು ಅಧ್ಯಯನ ಮಾಡೋದನ್ನು ಜ್ವಾಲಾಮುಖಿ ಶಾಸ್ತ್ರ ಅಂತೇಳಿ ಕರಿತಾ ಬರ್ತೀವಿ. ಪ್ರತಿಯೊಂದು ಪಾಯಿಂಟ್ಸ್ನು ಕ್ವಶನ್ ಆಗೈತಿ, ಹೌದಲ್ಲ. ಇನ್ನು ಜ್ವಾಲಾಮುಖಿಯಲ್ಲಿ ಪ್ರಕಾರಗಳನ್ನು ಮಾಡ್ತೀವಿ ರೀ. ಜಾಗೃತ ಜ್ವಾಲಾಮುಖಿ, ಸುಪ್ತ ಜ್ವಾಲಾಮುಖಿ ಮತ್ತು ನಂದಿತ ಜ್ವಾಲಾಮುಖಿ ಅಂತೇಳಿ. ಜಾಗೃತ ಜ್ವಾಲಾಮುಖಿಗಳಂತಂದ್ರೆ ನಿರಂತರವಾಗಿ ಘನ, ದ್ರವ ಮತ್ತು ಅನಿಲ ವಸ್ತುಗಳನ್ನು ಹೊರಚಲ್ತಿರ್ತಾವ್ರಿ. ಯಾವಾಗಲೂ ಅವಲ್ಲಿರ್ತಕ್ಕಂಥ ಲಾವ ಹೊರಗೆ ಬರ್ತಿರ್ತದ. ಇದಕ್ಕೆ ಉದಾಹರಣೆ ಕೇಳ್ತಾನ್ರಿ. ಉದಾಹರಣೆ ಭಾಳ ಇಂಪಾರ್ಟೆಂಟ, ನೆನ್ಪಿಟ್ಕೋರಿ. ಇಟಲಿಯ ಮೌಂಟ್ ಎಟ್ನಾ ಮತ್ತು ಸ್ಟ್ರಾಂಬೋಲಿ. ಇಟಲಿಯಲ್ಲಿರ್ತಕ್ಕಂಥ ಮೌಂಟ್ ಎಟ್ನಾ ಮತ್ತು ಸ್ಟ್ರಾಂಬೋಲಿ, USA ನಲ್ಲಿರ್ತಕ್ಕಂಥ ಸೇಂಟ್ ಹೆಲೆನ್ಸ್, ಹವಾಯಿ ದ್ವೀಪದ ಮೌನ ಲೋವಾ ಮತ್ತು ಮೌನಾಕಿಯಾ, ಫಿಲಿಪೈನ್ಸ್ನ ಪಿನಟೋಬಾ, ಇಕ್ವೆಡಾರ್ನ ಕೊಟೋಪಾಕ್ಸಿ ಮತ್ತು ಚಿಂಬರಾಸೋ, ಎಲ್ ಸಾಲ್ವಡೋರ್ನ ಇಜಾಲ್ಕೋ, ಇವು ಎಲ್ಲವೂ ಎದಕ್ಕೆ ಉದಾಹರಣೆಗಳಾಗ್ತಾವೆ ರೀ, ಜಾಗೃತ ಜ್ವಾಲಾಮುಖಿಗೆ ಉದಾಹರಣೆಗಳಾಗ್ತಾವ. ಎಕ್ಸಾಂಪಲ್ಗಳನ್ನು ಮತ್ತೆ ಕೇಳ್ತಿರ್ತಾನ, ಹೊಂದಿಸಿ ಬರೀರಿ ಆದರೂ ಕ್ವಶನ್ ಕೇಳ್ಬೋದು, ಹೆಂಗಾದರೂ ಕ್ವಶನ್ ಕೇಳ್ಬೋದು. ಸ್ವಲ್ಪ ನಿಮಗೆ ಇಷ್ಟು ತಲೆಯಾಗಿರಲಿ. ಇನ್ನು ನೋಡ್ರಿ, ಸ್ಟ್ರಾಂಬೋಲಿಯನ್ನು ಮೆಡಿಟೇರಿಯನ್ ಸಮುದ್ರದ ಬೆಳಕಿನ ಮನೆ ಅಂತ ಕರಿತೀವಿ. ಕ್ವಶನ್ ಆಗಿದ್ದನು. ಸ್ಟ್ರಾಂಬೋಲಿ ಅಂತಕ್ಕಂಥದ್ದನ್ನು ಬೆಳಕಿನ ಮನೆ ಅಂತ ಕರಿತೀವಿ. ಇಜಾಲ್ಕೋವನ್ನು ಮಧ್ಯ ಅಮೆರಿಕಾದ ಬೆಳಕಿನ ಮನೆ ಅಂತಕ್ಕಂಥದ್ದನ್ನು ಕರಿತೀವಿ. ಈ ಪಾಯಿಂಟ್ಸ್ಗಳು ನಿಮಗೆ ಎಲ್ಲಿ ಸಿಗ್ತಾವ್ರಿ, ಫಸ್ಟ್ PUC ಜಿಯೋಗ್ರಫಿ ಪುಸ್ತಕನಾಗ ಅದಾವ, ನೀವು ಅಲ್ಲಿನೂ ಓದ್ಕೋಬಹುದು. ಇನ್ನು ನಾವು ಎರಡನೇ ಜ್ವಾಲಾಮುಖಿಗೆ ಬಂದ್ರೆ ಸೂಕ್ತ ಜ್ವಾಲಾಮುಖಿಗಳು ಏನಾಗ್ತಾವ್ರಿ, ಯಾವಾಗಾದರೂ ಒಮ್ಮೆ ತಮ್ಮ ಕಾರ್ಯಾಚರಣೆಗಳನ್ನು ಮಾಡ್ತಿರ್ತಾವ, ಹೌದಾ. ನೋಡ್ರಿ, ಇವು ಹಲವು ವರ್ಷಗಳವರೆಗೆ ಯಾವುದೇ ವಸ್ತುಗಳನ್ನು ಹೊರಚಲ್ಲದೆ ಕೆಲವೊಮ್ಮೆ ತಮ್ಮ ವಸ್ತುಗಳನ್ನು ಅಂದ್ರೆ ಜ್ವಾಲಾಮುಖಿ ಸ್ಫೋಟಗೊಳ್ತಿರ್ತಾವ. ಇಂಥವು ಅವಾಗ ಅಂದ್ರೆ ಅದಕ್ಕಿಂತ ಸೂಕ್ತ ಅಂತ ಕರಿತೀವಿ. ಯಾವಾಗಾದರೂ ಒಮ್ಮೆ ಸ್ಫೋಟಗೊಂಡಿರ್ತಾವ, ಉಳ್ಕಿದ ಟೈಮ್ದಾಗ ಇವು ಸ್ಫೋಟಗೊಳ್ಳಂಗಿಲ್ಲ. ಇವುಗಳನ್ನು ನಾವೇನಂತ ಕರಿತೀವಿ, ಸೂಕ್ತ ಜ್ವಾಲಾಮುಖಿ ಅಂತ ಕರಿತೀವಿ. ಇದಕ್ಕೆ ಉದಾಹರಣೆಗಳು ಭಾಳ ಇಂಪಾರ್ಟೆಂಟ್. ಉದಾಹರಣೆಗಳನ್ನು ಸ್ವಲ್ಪ ತಲೆ ಇಟ್ಕೊಂಡ್ಬಿಡ್ರಿ. ಇಟಲಿಯ ವೆಸುವಿಯಸ್ ಪರ್ವತ ಸದ್ಯಕ್ಕೆ ಕೇಳಿರ್ತಕ್ಕಂಥದ್ದು ಕ್ವಶನ್ ಇದೆ, ಅದಕ್ಕೆ ಈ ಮಾಹಿತಿ ರೀ. ಒಂದು ಸಲ ಕ್ವಶನ್ ಕೇಳಂತಂದ್ರೆ ಅದಕ್ಕೆ ಸಂಬಂಧಪಟ್ಟದ್ದು ಒಂದು 10 ಪಾಯಿಂಟ್ ಆದರೂ ನಮ್ಮ ನೆನಪಿತ್ತು ಅಂತಂದ್ರೆ ಕ್ವಶನ್ ಹೆಂಗಾದರೂ ಕೇಳಿ ನೀವು ಅದಕ್ಕೆ ಆನ್ಸರ್ ಮಾಡೇ ಮಾಡ್ತೀರಿ. ನೋಡ್ರಿ, ಇಟಲಿಯ ವೆಸುವಿಯಸ್ ಪರ್ವತ, ಜಪಾನಿನ ಫ್ಯೂಜಿಯಾಮಾ ಪರ್ವತ ಮತ್ತು ಇಂಡೋನೇಷಿಯಾದ ಕ್ರಕಟೋವಾ ಪರ್ವತ. ಕಿಲಿಮಂಜಾರೋ ಆಯಿತು, ಇನ್ನು ಫ್ಯೂಜಿಯಾಮಾ ಆಯಿತು. ಈ ರೀತಿ ನಮಗೇನಾಗ್ತದ್ರಿ, ಓದಲಿಕ್ಕೆ ಅನುಕೂಲಕರ ಆಗ್ತದೆ. ಇವೆಲ್ಲ ಸುಪ್ತ ಜ್ವಾಲಾಮುಖಿಗೆ ಉದಾಹರಣೆಗಳು. ಇನ್ನೊಂದು ಕ್ವಶನ್ ಕೇಳ್ತಾನ್ರಿ, ಮೌಂಟ್ ವೆಸುವಿಯಸ್, ಮೌಂಟ್ ಕ್ರಕಟೋವಾ, ಮೌಂಟ್ ಪೀಲಿಯನ್. ವೆಸುವಿಯಸ್, ಕ್ರಕಟೋವಾ, ಪೀಲಿಯನ್. ವೆಸುವಿಯಸ್, ಕ್ರಕಟೋವಾ, ಪೀಲಿಯನ್. ಈ ಜ್ವಾಲಾಮುಖಿಗಳನ್ನು ಸೂಪರ್ ಜ್ವಾಲಾಮುಖಿಗಳಂತ ಕರೀತಾರೆ. ನೆನ್ಪಿಟ್ಕೊಂಡ್ಬಿಡ್ರಿ. ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ. ಮೌಂಟ್ ವೆಸುವಿಯಸ್, ಮೌಂಟ್ ಕ್ರಕಟೋವಾ, ಮೌಂಟ್ ಪೀಲಿಯನ್ ಜ್ವಾಲಾಮುಖಿಗಳನ್ನು ಸೂಪರ್ ಜ್ವಾಲಾಮುಖಿಗಳಂತ ಕರಿತೀವಿ. ಇದನ್ನು ಪದೇ ಕ್ವಶನ್ ಆಗ್ತದ. ಇನ್ನು ಕೊನೆಯದಾಗಿ ನಂದಿತ ಜ್ವಾಲಾಮುಖಿಗೆ ಬಂದ್ವಿ ಅಂತಂದ್ರೆ ಇದು ಬಹಳ ದೀರ್ಘಕಾಲದವರೆಗೆ ಒಟ್ಟ ಸ್ಫೋಟಗೊಂಡಿರಂಗಿಲ್ಲ, ಒಟ್ಟ ಕಾರ್ಯಾಚರಣೆಗಳು ಒಳಪಟ್ಟಿರಂಗಿಲ್ಲ. ಇದನ್ನು ನಂದಿತ ಜ್ವಾಲಾಮುಖಿಗಳಂತ ಕರಿತೀವಿ. ಸದಾ ಮಕ್ಕೊಂಡಿರ್ತಾವೆ ಇವುಗಳು ಯಾವುದೇ ಸ್ಫೋಟಗೊಳ್ತಕ್ಕಂಥ ಯಾವುದೇ ಸಾಧ್ಯತೆಗಳು ಇರಂಗಿಲ್ಲ. ಅದಕ್ಕೆ ಇದನ್ನು ನಿದ್ರಿತ ಮತ್ತು ಮೃತ್ಯು ಜ್ವಾಲಾಮುಖಿ ಅಂತ ಕರಿತೀವಿ. ಉದಾಹರಣೆಗೆ ನಾರ್ಕೊಂಡಮ್ನ ಯಾವುದ್ರಿ, ನಾರ್ಕೊಂಡಮ್ ಜ್ವಾಲಾಮುಖಿ ಅಂತ ಕರಿತೀವಿ. ನಾರ್ಕೊಂಡಮ್ನ ಭಾರತ ಅಂಡಮಾನ್ ಮತ್ತು ನಿಕೋಬಾರ್ದಲ್ಲಿ ಕಂಡು ಬರ್ತದೆ. ಇನ್ನು ಅಕಾಂಕುಗುವಾದಲ್ಲಿ ಅರ್ಜೆಂಟೀನಾದಲ್ಲಿ ಕಂಡು ಬರ್ತಕ್ಕಂಥ ಅರ್ಥರ್ಸೀಟ, ಸ್ಕಾಟ್ಲ್ಯಾಂಡಿನ ಅರ್ಥರ್ಸೀಟ. ಇನ್ನೊಂದ್ಸಲ ಹೇಳ್ತೀನಿ, ನಾರ್ಕೊಂಡಮ್ ಜ್ವಾಲಾಮುಖಿ, ಅಕಾಂಕುಗುವಾ, ಆಮೇಲೆ ಅರ್ಥರ್ಸೀಟ್ ಅಂತ ಕರಿತೀವಿ. ಈ ಉದಾಹರಣೆಗಳು ಎದಕ್ಕೆ ಸಂಬಂಧಪಟ್ಟವ್ರಿ,
ನಮ್ಮ ನಿದ್ರಿತ ಜ್ವಾಲಾಮುಖಿಗೆ ಸಂಬಂಧಪಟ್ಟವ. ಇನ್ನೊಂದು ಪಾಯಿಂಟ್ ಐತ್ರಿ, ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪದ ಬ್ಯಾರನ್ ದ್ವೀಪದ ಜ್ವಾಲಾಮುಖಿಯು ನೋಡ್ರಿ, ಬ್ಯಾರನ್ ಜ್ವಾಲಾಮುಖಿಯನ್ನು ನಮ್ಮ ದೇಶದಲ್ಲಿ ಪ್ರಸಿದ್ಧಿಯಾಗಿರ್ತಕ್ಕಂತಹ ಜ್ವಾಲಾಮುಖಿ ಅಂತ ಕರಿತೀವಿ. ಯಾವ ಜ್ವಾಲಾಮುಖಿ? ಬ್ಯಾರನ್ ಜ್ವಾಲಾಮುಖಿ. ಎಲ್ಲಿ ಕಂಡು ಬರ್ತದ್ರಿ? ಅಂಡಮಾನ್ ಮತ್ತು ನಿಕೋಬಾರ್ದಲ್ಲಿ ಕಂಡು ಬರ್ತದ. ಇಷ್ಟು ಏನೈತ್ರಿ ಈ ಒಂದು ಜ್ವಾಲಾಮುಖಿಗೆ ಸಂಬಂಧಪಟ್ಟಂತೆ ಮಾಹಿತಿ ನೋಡಿವಿ. ಒಂದು 5 ನಿಮಿಷನಾಗ ಇಡೀ ಚಾಪ್ಟರ್ ಕವರ್ ಆಗ್ತದ. ಈ ರೀತಿ ನಾವು ಮಾತಾಡ್ಕೋತ ಏನಾಗ್ತೀವಿ, ಪರ್ಫೆಕ್ಟ್ ಆಗ್ತಾ ಹೋಗ್ತೀವಿ. ಎಸ್, ನೆಕ್ಸ್ಟ್ ಕ್ವಶನ್. ಹಿಮನದಿಯ ಕಣಿವೆಯುದ್ದಕ್ಕೂ ಎರಡೂ ದಡಗಳಲ್ಲಿ ಸಂಚಯನವಾಗ್ತಕ್ಕಂಥ ಶಿಲಾವಸ್ತುಗಳನ್ನು ಹೀಗೆ ಅಂತ ಕರಿತೀವಿ, ಪಾರ್ಶ್ವ ಶಿಲಾನಿಚಯ ಅಂತ ಕರಿತೀವಿ. ಬಹಳ ಪ್ರಮುಖ ಮಾಹಿತಿ ನೋಡ್ರಿ. ಹಿಮನದಿಯ ಕಣಿವೆಯುದ್ದಕ್ಕೂ ಎರಡೂ ದಂಡಗಳಲ್ಲಿ ಅಂದರೆ ಎರಡೂ ಬದಿಗೆ ಏನು ಸರ್ಕೋತ್ ಹೋಗ್ತದಲ್ಲ, ಎರಡೂ ದಂಡಕ್ಕೆ ಸಂಚಯನವಾಗಿರ್ತಕ್ಕಂಥ ಶಿಲಾವಸ್ತುಗಳನ್ನು ಪಾರ್ಶ್ವ ಶಿಲಾನಿಚಯ. ಕ್ವಶನ್ ಅಲ್ಲಿ ಕ್ವಶನ್ದಾಗ ಐತಿ, ಎರಡೂ ದಡ ಬಂದು ಅಂತಂದ್ರೆ ಅಲ್ಲಿ ಪಾರ್ಶ್ವ ಶಿಲಾನಿಚಯ ಬರ್ತದ, ಫಿಕ್ಸ್ ಆಗಿರ್ತಕ್ಕಂಥದ್ದು. ನೋಡ್ರಿ, ಇಷ್ಟು ಸಿಂಪಲ್ ಕ್ವಶನ್ನಾಗನೇ ಕೆಲವೊಂದ್ಸಲ ಉತ್ತರ ಅಡಗಿರ್ತೈತಿ. ಗುರುತಿಸ್ತಕ್ಕಂಥ ಸಾಮರ್ಥ್ಯ ನಮಗೆ ಬರ್ಬೇಕಂತಂದ್ರೆ ನಾವು ಜಾಸ್ತಿ ಕ್ವಶನ್ ಪೇಪರ್ಗಳನ್ನ ರೆಫರೆನ್ಸ್ ಮಾಡ್ಕೋತ ಬರಬೇಕು. ಓಕೆ, ನೆಕ್ಸ್ಟ್ ನೋಡ್ರಿ, ಇದಂತಂದ್ರೂ ಹೇಳೇ ಬಿಟ್ಟಿನಿ, ಫಿಕ್ಸ್ ಕ್ವಶನ್, ಒಂದಲ್ಲ ಒಂದು ನಿಮಗೆ ಮಾರ್ಕ್ಸ್ ಕೊಟ್ಟೆ ಹೋಗ್ತಿದ್ದು. ವಾಯುಮಂಡಲದ ಅತ್ಯಂತ ಕೆಳಪದರ ಅಂತ ಕರಿತೀವಿ ಪರಿವರ್ತನಾ ಮಂಡಲ. ಓಕೆ, ನೆಟ್ ಸರಳದ ನೋಡ್ರಿ ಮಾಹಿತಿಗಳು. ನೋಡ್ರಿ, ನಾವು ಕ್ವಶನ್ ಪೇಪರ್ಗಳನ್ನ 2014ರಿಂದ 2023ನೇ ಕ್ವಶನ್ ಪೇಪರ್ಗೆ ಬಂದ್ವಿ. ಎಷ್ಟು ಸಲ ಕ್ವಶನ್ ಆಗಿಲ್ಲ? ಪರಿವರ್ತನಾ ಮಂಡಲದ ಮೇಲೆ ಕ್ವಶನ್ ಮಾಡ್ಯಾನ, ಹೌದಾ? ನಂತರ ಸಮೋಷ್ಣ ಮಂಡಲದ ಮೇಲೆ ಕ್ವಶನ್ ಆಗೈತಿ, ಉಷ್ಣತಾ ಮಂಡಲದ ಮೇಲೆ ಕ್ವಶನ್ ಮಾಡ್ಯಾನ, ಬಾಹ್ಯ ಮಂಡಲದ ಮೇಲೆ ಕ್ವಶನ್ ಮಾಡ್ಯಾನ, ಆಮೇಲೆ ಪಟ್ಟಿಯನ್ನು ಕೊಟ್ಟಾನ, ಇದನ್ನ ಮೇಲಿನಿಂದ ಕೆಳಕ್ಕೆ ಜೋಡಿಸ್ರಿ ಅಂತ ಕೊಟ್ಟಾನ. ಪರಿವರ್ತನಾ ಮಂಡಲ, ಸಮೋಷ್ಣ ಮಂಡಲ, ಉಷ್ಣ ಮಂಡಲ, ಬಾಹ್ಯ ಮಂಡಲ ಅಂತೇಳಿ ನಾವು ಇದನ್ನ ಕೆಳಗಿನಿಂದ ಮೇಲಕ್ಕೆ ಅಂದ್ರೆ ಭೂ ಕವಚದಿಂದ ಮೇಲಕ್ಕೆ ಏನು ಮಾಡ್ತೀವಿ ನಾವು ಹೋಗ್ತಾ ಬರ್ತೀವಿ. ಅಂದ್ರೆ ಭೂಮಿಯಿಂದ ಮೇಲಕ್ಕೆ ವಾಯುಮಂಡಲದ ಪದರಗಳು, ವಿಭಿನ್ನ ಪದರಗಳನ್ನ ಮಾಡ್ಕೋತ ಬರ್ತೀವಿ. ಯಾವ್ಯಾವ ಪದರಗಳಲ್ಲಿ ಏನೇನೋ ವಿಶೇಷತೆಗಳು ಕಂಡು ಬರ್ತಾವ ಅಂತೇಳಿ ಪ್ರಶ್ನೆಗಳನ್ನ ಕೇಳ್ತಾ ಬರ್ತಾನೆ. ಇದಕ್ಕೆ ಆರಾಮಾಗಿ ನಾವು ಕೆಲವೊಂದಿಷ್ಟು ಪಾಯಿಂಟ್ಗಳು ನೋಡೇ ಬಿಡು, ಹೌದಾ? ಎಷ್ಟು ಸಲ ನಾವು ರಿವಿಷನ್ ಮಾಡಿದ್ರು ಕಮ್ಮಿನೇ. ಯಾಕೆ ನೋಡ್ರಿ, ನಮಗೆ ಉಪಯೋಗ ಇರಲಾರ್ದಂಥದ್ನೇ ಯಾವುದೋ ಒಂದು ಹಾಡನ್ನು ನಾವು 20ರಿಂದ 30 ಸಲ ಕೇಳ್ತೀವಿ. ಆದ್ರೆ ನಮ್ಮ ಜೀವನಕ್ಕೆ ಅನುಕೂಲಕರವಾಗಿರ್ತಕ್ಕಂಥ ಓದನ್ನು ನಾವು ಯಾಕೆ ರಿಪೀಟ್ ಮಾಡಂಗಿಲ್ಲ? ಹಿಂಗೆ ಪ್ರಶ್ನೆ ಮಾಡ್ಕೋಬೇಕು ನೀವಾಗೆ. ನೋಡ್ರಿ, ಈಗ ವಾಯುಮಂಡಲದ ಅತ್ಯಂತ ಕೆಳಪದರ ಎಷ್ಟು ಸಲ ನಾವು ರಿಪೀಟ್ ಮಾಡೀವಿ ಕ್ವಶನ್, ಆದರೂ ಕೆಲವೊಮ್ಮೆ ತಪ್ಪು ಮಾಡಿ ಬರ್ತೀವಿ. ಯಾಕೆ ತಪ್ಪು ಮಾಡಿ ಬರ್ತೀವಿ ಅಂತಂದ್ರೆ ಅವು ನಮಗೆ ರಿವಿಷನ್ ಆಗಿರಂಗಿಲ್ಲ, ನಮಗೆ ಮನನ ಆಗಿರಂಗಿಲ್ಲ, ಹೌದಾ? ಈಗ ನಿಮ್ಮ ಡೇಟ್ ಆಫ್ ಬರ್ತ್ ಕೇಳಿದ್ರೆ ನೀವು ನಿಧಿಗಣ ಕೇಳಿದ್ರು ಹೇಳ್ತೀರಿ. ಭಾರತ ಯಾವಾಗ ಸ್ವತಂತ್ರ ಆಯ್ತು ಅಂದ್ರೆ ನೀವು ನಿಧಿಗಣನೂ ಹೇಳ್ತೀರಿ, ಹೌದಾ? ಆದ್ರೆ ಇಂಥವು ಪಾಯಿಂಟ್ಗಳು ನಮಗೆ ಯಾಕೆ ನೆನಪು ಹಾರ್ತಾವ ಪದೇ ಅಂತಂದ್ರೆ ನಮಗೆ ಪದೇ ರಿಪಿಟೇಷನ್ ಆಗಿರಂಗಿಲ್ಲ ಒಂದು. ಆಮೇಲೆ ನಾವು ಇದನ್ನು ದಿನನಿತ್ಯದ ಜೀವನದಲ್ಲಿ ಬಳಕೆ ಮಾಡಿರಂಗಿಲ್ಲ. ಅದಕ್ಕೆ ನಾವು ಏನು ಹೇಳ್ತೀವಿ, ಥಾಂಡೈಕ್ ಏನು ಹೇಳ್ತಾನೆ ರೀ, ಪ್ರಯತ್ನ ಮತ್ತು ಪ್ರಮಾದ ಸಿದ್ಧಾಂತ ಕೊಟ್ಟಿರೋದು ಸುಮ್ಮನೆ ಅಲ್ಲವ, ಇದೇ ಉದ್ದೇಶಕ್ಕೆ ಕೊಟ್ಟಾನವ, ಹೌದಾ? ನಾವು ಎಷ್ಟು ಪದೇ ಆ ಅಭ್ಯಾಸವನ್ನು ಮಾಡ್ತೀವಿ, ಎಷ್ಟು ಪದೇ ನಾವು ಅಭ್ಯಾಸ ನಿಯಮನ ಅಳವಡಿಸ್ಕೊತ ಹೋಗ್ತೀವಿ, ಅದು ನಮಗೆ ಅಷ್ಟೇ ಪರ್ಫೆಕ್ಟ್ ಆಗ್ತಾ ಹೋಗ್ತದ. ಇದು ಅಲ್ಲಿರ್ತಕ್ಕಂಥ ಒಳ ಅರ್ಥ. ಓಕೆ, ಒಂದಿಷ್ಟು ಚೂರು ಮಾಹಿತಿಯನ್ನು ನಾವು ಈ ಒಂದು ಮಂಡಲಗಳ ಬಗ್ಗೆ ನೋಡ್ಕೊಂಡ್ಬಿಡೋಣ. ನೋಡ್ರಿ, ವಾಯುಮಂಡಲದ ಪದರಗಳನ್ನು ವಿಭಿನ್ನ ರೂಪದಲ್ಲಿ ನಾವು ವಿಭಾಗ ಮಾಡ್ತೀವಿ. ಟ್ರೋಪೋಸ್ಫಿಯರ್, ಸ್ಟ್ರಾಟೋಸ್ಫಿಯರ್, ಮೆಸೋಸ್ಫಿಯರ್, ಥರ್ಮೋಸ್ಫಿಯರ್, ಎಕ್ಸೋಸ್ಫಿಯರ್ ಅಂತ ಹೇಳಿ ನಾವೇನು ಮಾಡ್ತೀವಿ ರೀ, ಅದನ್ನು ಡಿವೈಡ್ ಮಾಡ್ತಾ ಬರ್ತೀವಿ. ಫಸ್ಟಿಗೆ ಟ್ರೋಪೋಸ್ಫಿಯರ್ಗೆ ಬಂದ್ರೆ ಪರಿವರ್ತನಾ ಮಂಡಲ ಅಂತ ಕರಿತೀವಿ. ಇದನ್ನು ಮಿಶ್ರ ವಲಯ ಅಥವಾ ಟ್ರೋಪೋಸ್ ಅಂತ ಕರಿತೀವಿ. ನೋಡ್ರಿ, ಇಲ್ಲಿ ಜೀವಿಗಳ ಅಸ್ತಿತ್ವ ಐತಿ. ಯಾಕಂತಂದ್ರೆ ಇದು ಭೂಮಿಗೆ ಅತ್ಯಂತ ಸಮೀಪವಾಗಿರ್ತಕ್ಕಂಥ ಪದರ ಇರೋದ್ರಿಂದ ಇಲ್ಲಿ ಎಲ್ಲ ರೀತಿಯ ಅನಿಲಗಳು, ಗುಡುಗು, ಮಿಂಚು, ಎಲ್ಲ ರೀತಿಯ ಬದಲಾವಣೆಗಳು ಕಂಡು ಬರ್ತಾವ. ಅದಕ್ಕೆ ಇದನ್ನು ನಾವೇನಂತ ಕರಿತೀವಿ, ಪರಿವರ್ತನಾ ಮಂಡಲ ಅಂತ ಕರಿತೀವಿ. ಹವಾಮಾನ ಉತ್ಪಾದಕ ವಲಯ ಅಂತ ಕರಿತೀವಿ. ಉಷ್ಣಾಂಶ, ಒತ್ತಡ, ಮಾರುತ, ಮೋಡಗಳು ಇಲ್ಲೇ ಸಂಭವಿಸ್ತಾವ. ಗುಡುಗು, ಮಿಂಚು, ಕಾಮನಬಿಲ್ಲು, ಮಳೆಯಾಗುವುದು ಎಲ್ಲವೂ ಇಲ್ಲೇ ಆಗ್ತೈತಿ. ಭೂಮಿಯಿಂದ ಸುಮಾರು 8 ಕಿಲೋಮೀಟರ್ ಎತ್ತರಕ್ಕೆ ಇದು ಕಂಡು ಬರ್ತದ. ಆಮೇಲೆ ಇನ್ನೊಂದು ಪಾಯಿಂಟ್ ಕೇಳ್ತಾನ್ರಿ, ಇದಕ್ಕೆ ಇದು ಸಮಭಾಜಕ ವೃತ್ತದಲ್ಲಿ 18 ಕಿಲೋಮೀಟರ್ ಎತ್ತರದವರೆಗೆ ಹೋಗ್ತೈತಿ. ಆದರೆ ಧ್ರುವ ಪ್ರದೇಶದಲ್ಲಿ ಏನಾಗ್ತದ್ರಿ, ಇದು ಸರಾಸರಿ ಏನು ಕಂಡು ಬರ್ತದ, 12 ಕಿಲೋಮೀಟರ್ ಕಂಡು ಬರ್ತದ. ಇನ್ನೂ ಎತ್ತರಕ್ಕೆ ಹೆಚ್ಚಾದಂತೆ ಇಲ್ಲಿ ಏನಾಗ್ತದ್ರಿ, ಉಷ್ಣಾಂಶ ಕಮ್ಮಿ ಆಕ್ಕೋತ ಹೋಗ್ತೈತಿ. ಅಂದ್ರೆ ಈ ಟ್ರೋಪೋಸ್ಫಿಯರ್ದಲ್ಲಿ ನಾವು ಮೇಲಕ್ಕೆ ಹೋದಂತೆ ಏನಾಗ್ತೈತ್ರಿ, ಉಷ್ಣಾಂಶದ ಪ್ರಮಾಣ ಕಮ್ಮಿ ಆಕ್ಕೋತ ಹೋಗ್ತದ. ಇನ್ನು ಟ್ರೋಪೋಸ್ಫಿಯರ್ ಆಗಿಂದ ಯಾವ್ದು ಬರ್ತದ್ರಿ, ಸ್ಟ್ರಾಟೋಸ್ಫಿಯರ್ ಬರ್ತದ. ಸ್ಟ್ರಾಟೋಸ್ಫಿಯರ್ ಅಂತಂದ್ರೆ ಸಮೋಷ್ಣ ಮಂಡಲ ಅಂತ ನಾವು ಕರಿತೀವಿ. ಸಮೋಷ್ಣ ಮಂಡಲ ಅಂತಂದ್ರೆ ಏನಿಲ್ಲ, ತುಂಬ ಸಿಂಪಲ್. ಈ ವಲಯ ಭೂಮಿಯ ಮೇಲ್ಮೈಯಿಂದ 50 ಕಿಲೋಮೀಟರ್ ಎತ್ತರದಲ್ಲಿ ಕಂಡು ಬರ್ತದ. ಇಲ್ಲಿ ನೀರಾವಿ ಮತ್ತು ಧೂಳಿನ ಕಣಗಳು ಮುಕ್ತವಾಗಿರ್ತವ. ತಲೆಗಿರಲಿ, ಇಲ್ಲಿ ನೀರಾವಿ ಮತ್ತು ಧೂಳಿನ ಕಣಗಳು ಮುಕ್ತವಾಗಿರ್ತಾವ. ಇನ್ನು ಯಾವುದೇ ಮೋಡಗಳಲ್ಲಿ ಇಲ್ಲಿ ಇರಂಗಿಲ್ಲ. ಜೆಟ್ ವಿಮಾನಗಳ ಹಾರಾಟಕ್ಕೆ ಅತಿ ಪ್ರಮುಖ. ನಾರ್ಮಲ್ ಆಗಿರ್ತಕ್ಕಂಥ ವಿಮಾನಗಳು ಟ್ರೋಪೋಸ್ಫಿಯರ್ನಾಗೇ ಹಾರಾಡ್ತಾವ. ಆದ್ರೆ ಜೆಟ್ ವಿಮಾನಗಳು
ಎಲ್ಲಿ ಹಾರಾಡ್ತಾವ್ರಿ? ಸ್ಟ್ರಾಟೋಸ್ಫಿಯರ್ನಲ್ಲಿ ಹಾರಾಡ್ತಾವ. ಇನ್ನೊಂದು ಪ್ರಮುಖ ಪಾಯಿಂಟ್ ಅಂತಂದ್ರೆ ಇಲ್ಲಿ ಓಝೋನ್ ಅನಿಲ ಕಂಡು ಬರ್ತದ, O3 ಅಂತ ಕರಿತೀವಿ. ಇದು ಸೂರ್ಯನಿಂದ ಬರ್ತಕ್ಕಂಥ ನೇರಳಾತೀತ ಕಿರಣಗಳನ್ನು ರಕ್ಷಣೆ ಮಾಡಿ ನಮಗೆ ಸಫಿಸಿಯೆಂಟ್ ಆಗಿರ್ತಕ್ಕಂಥ ಕಿರಣಗಳನ್ನು ಕೊಡ್ತದ. ಇನ್ನು ಮಧ್ಯಂತರ ಮಂಡಲಕ್ಕೆ ಬಂದ್ವಿ ಅಂತಂದ್ರೆ ಮಧ್ಯಂತರ ಮಂಡಲಕ್ಕೆ ಏನಂತ ಕರಿತೀವಿ ನಾವು? ಮೆಸೋಸ್ಫಿಯರ್ ಅಂತ ಕರಿತೀವಿ. ಇದು ಭೂಮಿ ಮೇಲ್ಮೈಯಿಂದ 80 ಕಿಲೋಮೀಟರ್ ಎತ್ತರದಲ್ಲಿ ಐತಿ. ಇದು ವಾಯುಮಂಡಲದಲ್ಲಿ ಅತ್ಯಂತ ಶೀತ ವಲಯ. ಕ್ವಶನ್ ಕೇಳ್ತಾನ, ಅತ್ಯಂತ ಶೀತ ವಲಯ ಯಾವುದಂತ ಕೇಳ್ತಾನ್ರಿ? ಮಧ್ಯಂತರ ಮಂಡಲ ಅಥವಾ ಮೆಸೋಸ್ಫಿಯರ್ ಅಂತ ಕರಿತೀವಿ. ಇಲ್ಲಿ ಸೂರ್ಯನ ಕಿರಣಗಳನ್ನು ಹೀರಲಾದಷ್ಟು ವಾಯು ವಿರಳವಾಗಿರ್ತದ. ಇನ್ನೊಂದು ಪಾಯಿಂಟ್ ಅಂತಂದ್ರೆ ಎತ್ತರ ಹೆಚ್ಚಾದಂತೆ ಉಷ್ಣಾಂಶ ಇಲ್ಲಿ ಕಮ್ಮಿ ಆಗ್ತದ. ನೋಟ್ ಪಾಯಿಂಟ, ಭಾಳ ಇಂಪಾರ್ಟೆಂಟ್ ಪಾಯಿಂಟ. ಈ ಒಂದು ಅಂದ್ರೆ ಮಧ್ಯಂತರ ಮಂಡಲದಲ್ಲಿ ಎತ್ತರ ಹೆಚ್ಚಾದಂತೆ ಉಷ್ಣಾಂಶ ಕಡಿಮೆ ಆಗ್ತೈತಿ. 80 ಮೀಟರ್ ಎತ್ತರದಲ್ಲಿ ಸುಮಾರು ಅಂದರೆ 80 ಕಿಲೋಮೀಟರ್ ಎತ್ತರಕ್ಕೆ ಹೋದಂತೆ ಏನಾಗ್ತಿದ್ರಿ? -100 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಒಂದು ಕಮ್ಮಿ ಉಷ್ಣಾಂಶ ಇಲ್ಲಿ ಕಂಡು ಬರ್ತದ ಎಂತಕ್ಕಂಥದ್ದು. ಇನ್ನು ಉಷ್ಣತಾ ಮಂಡಲ ಕಂಡು ಬರ್ತದ್ರಿ. ಉಷ್ಣತಾ ಮಂಡಲವನ್ನು ಥರ್ಮೋಸ್ಫಿಯರ್ ಅಂತ ಕರಿತೀವಿ. ಭಾಳ ಇಂಪಾರ್ಟೆಂಟ್. ಥರ್ಮೋಸ್ಫಿಯರ್ ಬಗ್ಗೆ ತುಂಬ ಸಲ ಕ್ವಶನ್ ಕೇಳ್ತಾನ. ನಮ್ಮ ಭೂಮಂಡಲದಿಂದ 80ರಿಂದ 600 ಮೀಟರ್ ಎತ್ತರದವರೆಗೆ ಈ ವಲಯ ಕಂಡು ಬರ್ತದ. ಇಲ್ಲಿ ಉಷ್ಣಾಂಶ ಅತ್ಯಧಿಕವಾಗಿರ್ತೈತಿ. ಅನಿಲ ಕಣಗಳು ಎಕ್ಸ್ರೇ ಕಿರಣಗಳನ್ನು ಹೀರಿಕೊಳ್ಳುವುದರಿಂದ ಮತ್ತು ಸೂಕ್ಷ್ಮ ತರಂಗಗಳ ಪ್ರಭಾವದಿಂದ ಉಷ್ಣಾಂಶ ಹೆಚ್ಚಾಗಿರ್ತದೆ ಇಲ್ಲಿ. ಆಮೇಲೆ ಇನ್ನೊಂದು ಪಾಯಿಂಟ್ ರೀ, ನೆನಪಿಟ್ಟುಕೋರಿ, ಇಲ್ಲಿ ಅಯಾನುಗಳು ಒಡೆದು ಧನ ಮತ್ತು ಋಣ ಕಣಗಳಾಗಿ ವಿಭಾಗವಾಗ್ತವ. ಅನಿಲ ಕಣಗಳು ವಿದ್ಯುದ್ವಾಹಕ ಗುಣಗಳನ್ನು ಪಡೆದುಕೊಳ್ತಾವ. ಆದ್ದರಿಂದ ಈ ಒಂದು ಕ್ರಿಯೆಯನ್ನು ಏನಂತ ಕರಿತೀವಿ? ಅಯಾನುಗಳಂತ ಕರಿತೀವಿ. ಈ ಸ್ಥಳ ವಿವಿಧ ರೀತಿಯ ಧ್ವನಿ ತರಂಗಗಳನ್ನು ಪ್ರತಿಫಲಿಸುವುದರಿಂದ ಇದನ್ನು ರೇಡಿಯೋ ವಲಯ ಅಂತಲೂ ಕರಿತೀವಿ. ಇನ್ನೊಂದು ತಲೆಗೆಟ್ಟುಕೋರಿ, ಈ ಉಷ್ಣತಾ ಮಂಡಲವನ್ನು ರೇಡಿಯೋ ವಲಯ ಅಂತ ಕರಿತೀವಿ. ಯಾಕಂತಂದ್ರೆ ರೇಡಿಯೋ ಮತ್ತು ಮೊಬೈಲ್ ಸಂಪರ್ಕಗಳು ಇಲ್ಲಿ ಕೆಲಸ ಮಾಡ್ತಾವ. ಇದನ್ನು ರೆಡಾರ್ ಮತ್ತು ನಾವಿಕರ ಸಂಪರ್ಕಕ್ಕೆ ಇದು ನಮಗೆ ಹೆಲ್ಪ್ ಮಾಡ್ತೈತಿ. ಅಂದ್ರೆ ನಾವಿಕರ ಸಂಪರ್ಕಕ್ಕೆ ರೆಡಾರ್ಗಳನ್ನು ಉಪಯೋಗಿಸಕ್ಕೆ ನಮಗೆ ಯಾವ ಮಂಡಲ ಸಹಾಯ ಮಾಡ್ತದ್ರಿ? ಉಷ್ಣತಾ ಮಂಡಲ ಸಹಾಯ ಮಾಡ್ತೈತಿ. ಇನ್ನೊಂದು ಪಾಯಿಂಟ, ಇಲ್ಲಿ ಅಂತರಿಕ್ಷದಿಂದ ಬರ್ತಕ್ಕಂತಹ ಉಲ್ಕಾಶಿಲೆಗಳು ನಮ್ಮನ್ನು ರಕ್ಷಿಸ್ತೈತಿ. ಯಾಕಂದ್ರೆ ಇಲ್ಲಿ ಬಂದು ಅವು ನಷ್ಟವಾಗ್ತವ. ಹೌದಾ? ಇವು ಏನು ಮಾಡ್ತದ್ರಿ? ಇದು ಉಲ್ಕಾಶಿಲೆಗಳಿಂದಲೂ ನಮ್ಮನ್ನು ಈ ವಲಯ ರಕ್ಷಣೆ ಮಾಡ್ತದ. ಇನ್ನು ಮುಂದಕ್ಕೆ ಬಂದ್ವಿ ಅಂತಂದ್ರೆ ಈ ಒಂದು ವಲಯದಲ್ಲಿ ಅರೋರಾ ಬೋರಾಲಿಸ್ ಮತ್ತು ಅರೋರಾ ಆಸ್ಟ್ರಾಲಿಸ್ ಅಂತಕ್ಕಂಥ ಧ್ರುವ ಜ್ಯೋತಿಗಳು ಕಂಡು ಬರ್ತಾವ. ಏನಿಲ್ಲ, ನಮ್ಮ ಆಕಾಶದಲ್ಲಿ ಕಂಡು ಬರ್ತಕ್ಕಂಥ ಬೆಳಕು ಅಂತ ಕರಿತೀವಿ. ಈ ಒಂದು ವಲಯದಲ್ಲಿ ಆ ಒಂದು ದ್ರವ ಜ್ಯೋತಿಗಳು ನಮಗೆ ಕಂಡು ಬರ್ತಾವ. ಈ ನೆಕ್ಸ್ಟ್ ಲಾಸ್ಟ್ ಪಾಯಿಂಟ್ ಯಾವುದ್ರಿ ಅಂತಂದ್ರೆ ಥರ್ಮೋಸ್ಫಿಯರ್ ಅಂತ ಕರಿತೀವಿ. ಥರ್ಮೋಸ್ಫಿಯರ್ ಕ್ಷಮಿಸ್ರಿ, ಲಾಸ್ಟ್ದು ಎಕ್ಸೋಸ್ಫಿಯರ್ ಅಂತ ಹೇಳಿ ಕರಿತಾ ಬರ್ತೀವಿ. ಲಾಸ್ಟ್ ಮಂಡಲ ಕೊನೆಯ ಮಂಡಲದಲ್ಲಿ ಇದು ಭೂಮಂಡಲದಿಂದ 1000 ಕಿಲೋಮೀಟರ್ ಎತ್ತರಕ್ಕೆ ಕಂಡು ಬರ್ತದ. ಇಲ್ಲಿ ಭೂಮಿಯ ಗುರುತ್ವ ಬಲ ಈ ವಲಯದಲ್ಲಿ ಅತ್ಯಂತ ಕಮ್ಮಿ ಇರ್ತೈತಿ. ಈ ವಲಯದ ಮೇಲ್ಭಾಗದಲ್ಲಿ ಕಾಂತತ್ವ ವಲಯ ಇರ್ತೈತಿ. ಪಾಯಿಂಟ್ ಕ್ವಶನ್ ಇಂಪಾರ್ಟೆಂಟ್ ಐತಿ. ಬಾಹ್ಯ ಮಂಡಲದಲ್ಲ ಮೇಲ್ಭಾಗದಲ್ಲಿ ಯಾವ ವಲಯ ಕಂಡು ಬರ್ತದ? ಕಾಂತತ್ವ ವಲಯ ಕಂಡು ಬರ್ತದ ಎಂತಕ್ಕಂಥದ್ದು. ಇಷ್ಟು ಮಾಹಿತಿ ಏನೈತಿ ಈ ಒಂದು ವಾಯುಮಂಡಲಕ್ಕೆ ಸಂಬಂಧಪಟ್ಟಂತೆ ನಾವು ನೋಡ್ತಾ ಬರ್ತೀವಿ. ಹೌದಾ? ಕ್ವಶನ್ ಕೇಳ್ತಾನ್ರಿ, ಭಾಳ ಸಲ ಕಾಂಪಿಟೇಟಿವ್ ಎಕ್ಸಾಮ್ದಾಗ ಕ್ವಶನ್ ಕೇಳ್ತಾನ. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಉಷ್ಣಾಂಶ ವಿಪರ್ಯದ ಬಗ್ಗೆ ಸಂಬಂಧಪಟ್ಟಂತೆ ಕ್ವಶನ್ ಕೇಳೋಣ. ಆಮೇಲೆ ವಿಕಿರಣ ಅಂತಂದ್ರೇನು, ಪ್ರಚಲನ ಅಂತಂದ್ರೇನು, ಸಂವಹನ ಅಂತಂದ್ರೇನು, ಅಭಿವಹನ ಅಂತಂದ್ರೇನು, ಉಷ್ಣತಾ ಮಾಪಕ, ಈ ರೀತಿ ಉಷ್ಣಾಂಶಕ್ಕೆ ಸಂಬಂಧಪಟ್ಟಂತೆ, ವಾಯುವಿಗೆ ಸಂಬಂಧಪಟ್ಟಂತೆ, ಹೌದಾ, ವಾಯುಗೋಳಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನ ಕೇಳ್ತಾನ. ಬಟ್ ಈ ಒಂದು ವಲಯದಲ್ಲಿ ಒಂದು ಕ್ವಶನ್ ಫಿಕ್ಸ್ ಆಗಿ ಕೇಳ್ತಾನ. ಸರಿ, ಸಮಭಾಜಕ ವೃತ್ತದಿಂದ 5 ಡಿಗ್ರಿ ಉತ್ತರ ಮತ್ತು ದಕ್ಷಿಣ ಅಕ್ಷಾಂಶದವರೆಗೆ ಕಂಡು ಬರ್ತಕ್ಕಂಥ ಒತ್ತಡ ಪಟ್ಟಿ ಸಮಭಾಜಕ ವೃತ್ತದ ಕಡಿಮೆ ಒತ್ತಡ ಪಟ್ಟಿಗಂತ ಮಾಡ್ಕೋತ ಬರ್ತೀವಿ. ತುಂಬ ಸರಳವಾಗಿರ್ತಕ್ಕಂಥ ಟಾಪಿಕ್ ಐತಿ. ಸಮಭಾಜಕ ವೃತ್ತದಿಂದ 5 ಡಿಗ್ರಿ ಉತ್ತರ ಮತ್ತು ದಕ್ಷಿಣ ಅಕ್ಷಾಂಶದವರೆಗೆ ಕಂಡು ಬರ್ತಕ್ಕಂಥ ಒತ್ತಡ ಪಟ್ಟಿಯನ್ನು ನಾವೇನಂತ ಕರಿತೀವಿ ರೀ? ಸಮಭಾಜಕ ವೃತ್ತದ ಕಡಿಮೆ ಒತ್ತಡ ಪಟ್ಟಿ ಅಂತೇಳಿ ಕರಿತೀವಿ. ಈ ನೆಕ್ಸ್ಟ್ ಕ್ವಶನ್ ಬಂದ್ವಿ ಅಂತಂದ್ರೆ ಕೆಳಗಿನ ಹೇಳಿಕೆಗಳನ್ನು ಓದೋಣ. ಏಷಿಯನ್ ಭೂರಾಶಿಯಲ್ಲಿ ಯುರೋಪ್ ಒಂದು ದೊಡ್ಡ ಪರ್ಯಾಯ ದ್ವೀಪ. 100%. ಯಾಕಂತಂದ್ರೆ ಏಷಿಯನ್ ಭೂರಾಶಿಯಲ್ಲಿ ಯುರೋಪ್ ಒಂದು ದೊಡ್ಡ ಪರ್ಯಾಯ ದ್ವೀಪ. ಪರ್ಯಾಯ ದ್ವೀಪ ಅಂತಂದ್ರೆ ಏನಿಲ್ಲ, 3 ಕಡೆ ನೀರು ಮತ್ತು 1 ಕಡೆ ಭೂಮಿ ಇರ್ತಕ್ಕಂಥ ಪ್ರದೇಶವನ್ನು ನಾವು ಪರ್ಯಾಯ ದ್ವೀಪ ಅಂತ ಕರಿತೀವಿ. ಯುರೋಪ್ ಪರ್ಯಾಯ ದ್ವೀಪಗಳ ಪರ್ಯಾಯ ದ್ವೀಪ. ಈ ಮಾಹಿತಿ ನಿಮಗೆ 6 ಮತ್ತು 7ನೇ ತರಗತಿ ಪಠ್ಯ ಪುಸ್ತಕದಲ್ಲಿ ಭಾಳ ಚಂದ ಕೊಟ್ಟಾನ್ರಿ. ಒಂದ್ಸಲ ನೀವು ರಿವಿಷನ್ ಮಾಡ್ಕೊಂಡ್ರೆ ಖಂಡಗಳ ಮೇಲೆ ಏನು ಬೇಕಾದ ಕ್ವಶನ್ ಕೇಳಿ ನೀವು ಅದಕ್ಕೆ ಆರಾಮಾಗಿ ಉತ್ತರವನ್ನು ಹಾಕ್ತೀರಿ. ಏನೂ ಕೇಳಂಗಿಲ್ಲ. ನೋಡ್ರಿ, ಈ ಏಷ್ಯಾ ಖಂಡವನ್ನೇನಂತ ಕರಿತೀವಿ? ವೈಪರೀತ್ಯಗಳ ಖಂಡ ಅಂತ ಕರಿತೀವಿ. ಯುರೋಪ್ ಖಂಡವನ್ನು ಪರ್ಯಾಯ ದ್ವೀಪ ಎಂದು ಕ್ವಶನ್ ಕೇಳ್ತಾ ಬರ್ತಾನ.
ಆಪ್ಷನ್ ಎ ಮತ್ತು ಆಪ್ಷನ್ ಬಿ ಇಲ್ಲಿ ಎರಡೂ ಸರಿ ಆಗ್ತವ. ಏಷ್ಯಾ ಭೂರಾಶಿಯಲ್ಲಿ ಯುರೋಪ್ ಒಂದು ದೊಡ್ಡ ಪರ್ಯಾಯದ್ವೀಪ, ಯುರೋಪನ್ನು ಪರ್ಯಾಯದ್ವೀಪಗಳ ಪರ್ಯಾಯದ್ವೀಪ ಅಂತೇಳಿ ನಾವು ಕರಿತೀವಿ. ಇನ್ನೊಂದಿಷ್ಟು ನಿಮಗೆ ಮಾಹಿತಿ ಇದ್ರ ಜೊತೆ ಕೊಟ್ಟು ಬಿಡ್ತೀನಿ. ಯಾವ್ಯಾವ ಖಂಡಗಳಲ್ಲಿ ಯಾವ್ಯಾವ ಪರ್ವತಗಳು ಅತಿ ಎತ್ತರವಾಗಿದ್ದಾವ ಅದನ್ನು ಏನು ಮಾಡ್ತಾನೆ ರೀ, ಕೆಲವೊಂದು ಕಾಂಪಿಟೇಟಿವ್ ಎಕ್ಸಾಮ್ದಾಗ KS ಎಕ್ಸಾಮ್ ಆಗಲಿ, FD ಎಕ್ಸಾಮ್ ಆಗಲಿ, PDO ಎಕ್ಸಾಮ್ದಲ್ಲಿ ತುಂಬ ಎಕ್ಸಾಮ್ದಲ್ಲಿ ಕೇಳೋಣ. ಅದನ್ನು ಒಂಚೂರು ನಾವು ಮಾಹಿತಿಯನ್ನು ಕಲೆ ಹಾಕ್ಬಿಡೋಣ. ಇದ್ರ ಜೊತೆಗೆ ಪ್ರಪಂಚದ ಎತ್ತರದ ಪರ್ವತಗಳ ಮೇಲೆ ಪ್ರಶ್ನೆ ಕೇಳ್ತಾ ಬರ್ತಾನೆ ರೀ. ನೆನಪಿಟ್ಟುಕೋರಿ, ಏಷ್ಯಾದ ಪರ್ವತ ಮೌಂಟ್ ಎವರೆಸ್ಟ್, ಅಂದ್ರೆ ಏಷ್ಯಾ ಖಂಡದ ಅತಿ ಎತ್ತರವಾಗಿರ್ತಕ್ಕಂಥ ಪರ್ವತ ಮೌಂಟ್ ಎವರೆಸ್ಟ್. ಆಫ್ರಿಕಾ ಖಂಡದ್ದು ಕಿಲಿಮಂಜಾರೋ ಅಂತ ಕರಿತೀವಿ, ಅಥವಾ ಕಿಲಿಮ್ಯಾಂಜರೋ ಅಂತಲೂ ಕೆಲವೊಂದು ಪುಸ್ತಕದಲ್ಲಿ ಐತಿ. ಉತ್ತರ ಅಮೆರಿಕಾದು ಮೌಂಟ್ ಮೆಕಿನ್ಲೆ, ದಕ್ಷಿಣ ಅಮೆರಿಕಾದು ಮೌಂಟ್ ಅಕಾಂಕಗುವಾ, ಇನ್ನು ಯುರೋಪ್ ಖಂಡದ್ದು ಮೌಂಟ್ ಎಲಬ್ರುಜಾ, ಆಸ್ಟ್ರೇಲಿಯಾ ಖಂಡದ್ದು ಕೋಸಿಯುಸ್ಕೋ, ಅಂಟಾರ್ಟಿಕಾ ಖಂಡದ್ದು ವಿನ್ಸನ್ ಮ್ಯಾಸಿಸಿಫ್ ಅಂತ ಕರಿತಾ ಬರ್ತೀವಿ. ಕ್ವಶನ್ ಕೇಳ್ತಾನೆ ರೀ, ಪರ್ಫೆಕ್ಟ್ ಆಗ್ಬಿಡ್ರಿ ಇಲ್ಲೇ ನೋಡ್ರಿ, ಉಲ್ಟಾ ಹೋಗ್ಬಿಡು ಒಂದ್ಸಲ. ಅಂಟಾರ್ಟಿಕಾ ಖಂಡದ್ದು ವಿನ್ಸನ್ ಮ್ಯಾಸಿಸಿಫ್, ಆಸ್ಟ್ರೇಲಿಯಾ ಖಂಡದ್ದು ಕೋಸಿಯುಸ್ಕೋ, ಯುರೋಪ್ ಖಂಡದ್ದು ಮೌಂಟ್ ಎಲಬುರ್ಸ್, ದಕ್ಷಿಣ ಅಮೆರಿಕಾದು ಮೌಂಟ್ ಅಕಾಂಕಗುವಾ, ಉತ್ತರ ಅಮೆರಿಕಾ ಖಂಡದ್ದು ಮೌಂಟ್ ಮೆಕಿನ್ಲೆ, ಆಫ್ರಿಕಾ ಖಂಡದ್ದು ಮೌಂಟ್ ಕಿಲಿಮ್ಯಾಂಜರೋ, ಏಷ್ಯಾ ಖಂಡದ್ದು ಮೌಂಟ್ ಎವರೆಸ್ಟ್ ಅಂತ ಕರಿತಾ ಬರ್ತೀವಿ. ಈ ಒಂದು ಮಾಹಿತಿ ನಿಮ್ಮ ಹತ್ರ ಇರಲಿ, ಮತ್ತೆ ಕ್ವಶನ್ಗಳನ್ನ ಕೇಳ್ತಕ್ಕಂಥ ಚಾನ್ಸಸ್ ಸಾಧ್ಯತೆ ಇದೆ. ಸರಿ, ನೆಕ್ಸ್ಟ್ ಕ್ವಶನ್. ಇಲ್ಲಿ ನೋಡ್ರಿ, ರಾಖಿ ಮತ್ತು ಅಲಾಸ್ಕಾ ಪರ್ವತ ಶ್ರೇಣಿಗಳಿರುವುದು ಉತ್ತರ ಅಮೆರಿಕಾದಲ್ಲಿ. ಭಾಳ ಪ್ರಮುಖವಾಗಿರ್ತಕ್ಕಂಥ ಕ್ವಶನ್ ಕ್ಯಾನ್ರಿ, ಇಲ್ಲಿನೂ ಹೇಳಿಬಿಟ್ಟಿನಿ ನೋಡ್ರಿ. ಅಲ್ಲಿ ಪರ್ವತಗಳನ್ನ ಕೇಳೋಣ, ಹೌದಾ, ಅಂದ್ರೆ ಅಲ್ಲಿ ಮೇಲೇನು ಕ್ಯಾನ್ರಿ, ಯುರೋಪ್ ಖಂಡದ ಮೇಲೆ ಕ್ವಶನ್ ಕ್ಯಾನ, ಇಲ್ಲಿ ಉತ್ತರ ಅಮೆರಿಕಾದ ಮೇಲೆ ಕ್ವಶನ್ ಕ್ಯಾನ. ರಾಖಿ ಮತ್ತು ಅಲಾಸ್ಕಾ ಪರ್ವತ ಶ್ರೇಣಿಗಳು ಎಲ್ಲಿ ಕಂಡು ಬರ್ತಾವ್ರಿ, ಉತ್ತರ ಅಮೆರಿಕಾ ಖಂಡದಲ್ಲಿ ಕಂಡು ಬರ್ತಾವ, ಹೌದಾ. ಕೆಲವೊಂದಿಷ್ಟು ಏನು ಮಾಡ್ತಾನೆ ರೀ, ಪರ್ವತ ಶ್ರೇಣಿಗಳ ಮೇಲಿನ ಕ್ವಶನ್ಗಳನ್ನ ಕೇಳ್ತಾ ಬರ್ತಾನೆ, ಅದನ್ನು ನಮಗೆ ಅಷ್ಟೇ ಪ್ರಮುಖವಾಗಿರ್ತಾವ. ಆಫ್ರಿಕಾ ಖಂಡದ್ದು ಕಿಲಿಮ್ಯಾಂಜರೋ ಅಂತ ನೋಡಿದ್ವಿ. ಈ ರೀತಿ ಕೆಲವೊಂದಿಷ್ಟು ಖಂಡಗಳ ಮೇಲೆ, ಹೌದಾ, ಕೆಲವೊಂದಿಷ್ಟಲ್ಲಿರ್ತಕ್ಕಂಥ ಸಸ್ಯವರ್ಗ ಪ್ರಾಣಿಗಳ ಮೇಲೆ ಪ್ರಶ್ನೆಗಳನ್ನ ತೆಗಿತಾ ಬರ್ತಾನೆ. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದಿಷ್ಟು ಸಮೀಪವಾಗಿರ್ತಕ್ಕಂಥ ಪಾಯಿಂಟ್ನ ನೋಡೋದಾದ್ರೆ ನೋಡ್ರಿ, ಆ್ಯಂಡೀಸ್ ಪರ್ವತಗಳನ್ನ ಕೇಳ್ತಾ ಬರ್ತಾನ. ಪ್ರಪಂಚದ ಅತ್ಯಂತ ಉದ್ದವಾದ ಪರ್ವತ ಸರಣಿ ಅಂತ ಕರಿತೀವಿ. ಇನ್ನು ಮತ್ತೆ ಕೇಳೋದಾದ್ರೆ ಇವು 7 ಪರ್ವತ ಖಂಡಗಳನ್ನು ನೋಡ್ಕೊಂಡೇ ಬಿಟ್ಟಿವಿ. ತದನಂತರ ಇನ್ನೊಂದು ನಮ್ಮ ಇಂಡಿಯಾಗೆ ಬಂದ್ವಿ ಅಂತಂದ್ರೆ ಗುರು ಶಿಖರವನ್ನು, ಅರಾವಳಿ ಬೆಟ್ಟಗಳಲ್ಲಿ ಅತಿ ಎತ್ತರವಾಗಿರ್ತಕ್ಕಂಥ ಶಿಖರ ಅಂತ ಕರಿತೀವಿ. ಅನಂತರ ಅಮರಕಂಟಕ ಪರ್ವತವನ್ನು ವಿಂಧ್ಯ ಪರ್ವತ ಶ್ರೇಣಿಗಳಲ್ಲಿ ಅತಿ ಎತ್ತರವಾಗಿರ್ತಕ್ಕಂಥ ಪರ್ವತ ಅಂತ ಕರಿತೀವಿ. ಇನ್ನು ದುಧ್ವಾಗರ ಪರ್ವತ ಬರ್ತದ. ಸತ್ಪುರ ಸರಣಿಗಳಲ್ಲಿ ಅತ್ಯಂತ ಎತ್ತರವಾಗಿರ್ತಕ್ಕಂಥ ಪರ್ವತ ಅಂತಂದ್ರೆ ದುಧ್ವಾಗರ. ಆರ್ಮಕೊಂಡ ಬರ್ತೈತಿ. ಪೂರ್ವ ಘಟ್ಟಗಳಲ್ಲಿ ಅತಿ ಎತ್ತರವಾಗಿರ್ತಕ್ಕಂಥ ಶಿಖರ ಅಂತಂದ್ರೆ ಆರ್ಮಕೊಂಡ. ಅನೈಮುಡಿ ಬರ್ತದ. ದಕ್ಷಿಣ ಭಾರತದಲ್ಲಿ ಅತಿ ಎತ್ತರವಾಗಿರ್ತಕ್ಕಂಥ ಶಿಖರ ಅನೈಮುಡಿ. ದೊಡ್ಡ ಬೆಟ್ಟ, ನೀಲಗಿರಿ ಬೆಟ್ಟಗಳಲ್ಲಿ ಅತಿ ಎತ್ತರವಾಗಿರ್ತಕ್ಕಂಥ ಬೆಟ್ಟ ಅಂತಂದ್ರೆ ದೊಡ್ಡ ಬೆಟ್ಟ ಅಂತ ಕರಿತೀವಿ. ಇನ್ನು ಹಿಮಾಲಯ ಅಂತಂದ್ರು ನಮ್ಮ ಏಷ್ಯಾದು, ಇನ್ನು ಪ್ರಪಂಚದೂ ಏಷ್ಯಾನೇ. ಭಾರತದ ಅತಿ ಎತ್ತರವಾಗಿರ್ತಕ್ಕಂಥ ಪರ್ವತ ಅಂದ್ರೆ K2. ಮುಳ್ಳಯ್ಯನಗಿರಿ ನಮ್ಮ ಕರ್ನಾಟಕದ ಎತ್ತರವಾಗಿರ್ತಕ್ಕಂಥ ಶಿಖರ ಅಂತೇಳಿ ಬರ್ತದ. ಇಷ್ಟು ಏನಾಗ್ತದ್ರಿ, ಕೆಲವೊಂದಿಷ್ಟು ಪ್ರಮುಖ ಶಿಖರಗಳ ಬಗ್ಗೆ, ಪರ್ವತ ಸರಣಿಗಳ ಬಗ್ಗೆ, ಆ ಒಂದು ಖಂಡಗಳಿರ್ತಕ್ಕಂಥ 7 ಖಂಡಗಳ ಪರ್ವತಗಳ ಬಗ್ಗೆ ಪ್ರಶ್ನೆಗಳನ್ನ ಜಾಸ್ತಿ ಕೇಳ್ತಿರ್ತಾನೆ ರೀ. ಓಕೆ, ನೆಕ್ಸ್ಟ್ ನೋಡ್ರಿ, ಇದು ಬಸಾಲ್ಟ್ ಶಿಲೆಗಳಿಂದ ಶಿಥಿಲೀಕರಣಗೊಂಡೈತಿ. ಬಸಾಲ್ಟ್ ಬಂತು ಅಂದ್ರೆ ಅಲ್ಲಿ ಕಪ್ಪು ಮಣ್ಣು ಬರಲೇಬೇಕು, ಹೌದಾ. ಇದು ಹೆಚ್ಚು ಮ್ಯಾಗ್ನೀಷಿಯಂ, ಅಲ್ಯೂಮಿನಿಯಂ ಮತ್ತು ಕಬ್ಬಿಣ ಆಕ್ಸೈಡ್ಗಳನ್ನು ಹೊಂದಿದೆ. ಇದು ಯಾವುದಕ್ಕೆ ಸಂಬಂಧಪಟ್ಟಿದ್ರಿ, ಕಪ್ಪು ಮಣ್ಣಿಗೆ ಸಂಬಂಧಪಟ್ಟಂಥ ಕ್ವಶನ. ಕಪ್ಪು ಮಣ್ಣಿನ ಬಗ್ಗೆ, ಕೆಂಪು ಮಣ್ಣಿನ ಬಗ್ಗೆ, ಮೆಕ್ಕಲು ಮಣ್ಣು ಅಂತಂದ್ರೇನು, ಆಮೇಲೆ ಮರುಭೂಮಿ ಮಣ್ಣು ಅಂತಂದ್ರೇನು, ಈ ರೀತಿ ಕ್ವಶನ್ಗಳನ್ನ ಕೇಳ್ತಾ ಬರ್ತಾನೆ. ಜಾಸ್ತಿ ಕೆಲವೊಂದು ಸಲ ಕೆಂಪು ಮಣ್ಣಿನ ಬಗ್ಗೆ ಕೇಳ್ತಾನೆ, ಕೆಲವೊಂದಿಷ್ಟು ಕ್ವಶನ್ಗಳಲ್ಲಿ ಕಪ್ಪು ಮಣ್ಣಿನ ಬಗ್ಗೆ ಕ್ವಶನ್ಗಳನ್ನ ಕೇಳ್ತಾ ಬರ್ತಾನೆ. ಓಕೆ, ಇದನ್ನು ಒಂದು ಸ್ವಲ್ಪ ನಾವು ನೋಡ್ಕೊಳ್ಳೋದು ಬಹಳ ಉತ್ತಮ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳ ಸರಿಯಾಗಿರ್ತಕ್ಕಂಥ ಗುಂಪು ಡೈರೆಕ್ಟಾಗಿ ಗೊತ್ತಾಗ್ತೈತಿ. ಶರಾವತಿ, ನೇತ್ರಾವತಿ, ವರಾಹಿ. ನೆನ್ಪಿಟ್ಟುಕೋರಿ, ಪಶ್ಚಿಮಾಭಿಮುಖವಾಗಿ ಹರಿಯತಕ್ಕಂಥ ನದಿಗಳ ಸರಿಯಾದ ಗುಂಪು ಯಾವ್ದು ಇದ್ರಾಗ ಅಂತಂದ್ರೆ ಶರಾವತಿ ನದಿ, ನೇತ್ರಾವತಿ ನದಿ ಮತ್ತು ವರಾಹಿ ನದಿ. ನೋಡಿದ ತಕ್ಷಣ ಗೊತ್ತಾಗ್ತದ ಕರ್ನಾಟಕದ ಪ್ರಮುಖವಾಗಿರ್ತಕ್ಕಂಥ ನದಿಗಳು ಅಂತೇಳಿ ಇದನ್ನು ಕರಿತಾ ಬರ್ತೀವಿ. ಕಳೆದ ತರಗತಿನಲ್ಲೇ ನಾನು ನದಿಗಳಕ್ಕೆ ಸಂಬಂಧಪಟ್ಟಂತೆ ವಿವರಣೆಯನ್ನು ಕೊಟ್ಟಿನಿ, ಸರಿನಾ. ನೆಕ್ಸ್ಟ್ ಕ್ವಶನ್, ಹಜಾರಿಬಾಗ್ ರಾಷ್ಟ್ರೀಯ ಉದ್ಯಾನವನ. ಮೇ ಬಿ ಇದು ಕ್ವಶನ್ ಏನು ಮಾಡೇನ್ರಿ, ಡಿಲೀಟ್ ಮಾಡಿರ್ತಕ್ಕಂಥದ್ದು. ಓಕೆ, ಇದು ಕ್ವಶನ್ ಅಲ್ಲ. 124ನೇ ಕ್ವಶನ್ ಇದು ಹೋಗೈತಿ ಕ್ವಶನ್, ಹೌದಾ. ಓಕೆ, ಇದನ್ನು ಕೆಲವೊಂದು ಸಲ ಪ್ರಶ್ನೆಗಳನ್ನ ಡಿಲೀಟ್ ಮಾಡ್ತಕ್ಕಂಥ ಸಾಧ್ಯತೆ ಇರ್ತೈತಿ. ಫೈನಲ್ ಕೀ ಆನ್ಸರ್ನಾಗ ಈ ಒಂದು ಪ್ರಶ್ನೆಯನ್ನು ಡಿಲೀಟ್ ಮಾಡಿದ್ದಾನೆ, ತಲೆಯಾಗಿರಲಿ. ಓಕೆ, ಹೌದು, ಈ ಒಂದು ಕ್ವಶನ್ನ
ನಮ್ಮ ಟಿ ಇ ಟಿ ಫೈನಲ್ ಕೀ ಆನ್ಸರ್ನಲ್ಲಿ ಡಿಲೀಟ್ ಆಗೈತಿ. ಓಕೆ, ಈ ಒಂದು ಕ್ವಶನನ್ನು ಸ್ಕಿಪ್ ಮಾಡಿ ಮತ್ತೆ ನಾವು ಮುಂದಿನ ಕ್ವಶನ್ಗೆ ಹೋಗಮು. ಸ್ವತಂತ್ರ ಭಾರತದ ಮೊದಲ ವಿವಿಧೋದ್ದೇಶ ನದಿ ಕಣಿವೆ ಕೇಳ್ಯಾನ್ರಿ. ಅದನ್ನು ಸರಿ ಐತಿ, ಬಟ್ ಕೆಲವೊಂದಿಷ್ಟು ಗೊಂದಲಗಳು ಇರ್ತಾವೆ ಪ್ರಶ್ನೆಗಳಲ್ಲಿ. ಹೌದಾ, ಎಲ್ಲನೂ ಪರ್ಫೆಕ್ಟ್ ಇಲ್ಲ ಅಂತಲ್ಲ, ಕೆಲವೊಂದು ಸಲ ಹಿಂಗಾಗ್ತಿರ್ತಾವ. ಬಟ್ ಒಟ್ಟು ನೆನಪಿಟ್ಟುಕೋರಿ, ಪ್ರಮುಖವಾಗಿರ್ತಕ್ಕಂಥ ರಾಷ್ಟ್ರೀಯ ಉದ್ಯಾನವನಗಳ ಬಗ್ಗೆ ನಮಗೆ ಗೊತ್ತಿರಬೇಕು. ಸಪೋಸ್ ನಿಮಗೆ ಉದಾಹರಣೆ ಕೊಡಬೇಕಂತಂದ್ರೆ ಗಿರ್ ರಾಷ್ಟ್ರೀಯ ಉದ್ಯಾನವನ ಗುಜರಾತ್ನಲ್ಲಿದೆ. ಈ ರೀತಿ ಕೆಲವೊಂದಿಷ್ಟು ಪ್ರಮುಖವಾಗಿರ್ತಕ್ಕಂಥ ರಾಷ್ಟ್ರೀಯ ಉದ್ಯಾನವನಗಳ ಬಗ್ಗೆ ಪ್ರಶ್ನೆಗಳನ್ನು ಕೇಳ್ತಿರ್ತಾನೆ. ಇಲ್ಲಿ ನೋಡ್ರಿ, ಸ್ವತಂತ್ರ ಭಾರತದ ಮೊದಲ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ಯಾವುದ್ರಿ? ದಾಮೋದರ ನದಿ ಕಣಿವೆ ಯೋಜನೆ ಅಂತ ಕರಿತೀವಿ. ಬಹಳ ಪ್ರಮುಖವಾಗಿರ್ತಕ್ಕಂಥ ಕ್ವಶನ. ಒಂದು ನದಿ ಕಣಿವೆ ಯೋಜನೆಗಳ ಮೇಲೆ ಪ್ರಶ್ನೆಯನ್ನು ಖಂಡಿತವಾಗಿ ಕೇಳ್ತಾನೆ. ತುಂಬ ಸಲ ಕಾಂಪಿಟೇಟಿವ್ ಎಕ್ಸಾಮ್ದಾಗ ಆಗಲಿ, ನಮ್ಮ ಟಿ ಇ ಟಿ ಕ್ವಶನ್ ಪೇಪರ್ನಲ್ಲಿ ಆಗಲಿ, GPSTR ಕ್ವಶನ್ ಪೇಪರ್ನಲ್ಲಿ ಆಗಲಿ ತುಂಬ ಸಲ ಕ್ವಶನ್ಗಳನ್ನು ಕೇಳಿದ್ದಾನೆ. ಇದೊಂದು ಸ್ವಲ್ಪ ತಲೆಯಾಗಿರಲಿ ಮಗ. ಸ್ವತಂತ್ರ ಭಾರತದ ಮೊದಲ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ಅಂತಂದ್ರೆ ದಾಮೋದರ. ಆದರೆ ಇನ್ನೊಂದಿಷ್ಟು ಪಾಯಿಂಟ್ಸ್ಗಳು ನಿಮ್ಮ ತಲೆಯಾಗಿರಲಿ. ಒಂದಿಷ್ಟು 4-5 ಪಾಯಿಂಟ್ಗಳು ಹೇಳ್ಕೊಟ್ಬಿಡ್ತೀನಿ ಇದಕ್ಕೆ ಸಂಬಂಧಪಟ್ಟಂತೆ. ಅತಿ ಉದ್ದವಾಗಿರ್ತಕ್ಕಂಥ ಅಣೆಕಟ್ಟು ಅಂತಂದ್ರೆ ಹೀರಾಕುಡ್ಡ. ಯಾವ ನದಿಗೆ ಐತ್ರಿ? ಅತಿ ಉದ್ದವಾಗಿರ್ತಕ್ಕಂಥ ಅಣೆಕಟ್ಟು ಹೀರಾಕುಡ್ ನದಿಗೆ ಮಹಾನದಿ. ಹೌದಾ, ಒಡಿಶಾ ರಾಜ್ಯದಲ್ಲಿ ಕಂಡು ಬರ್ತದ. ಅತ್ಯಂತ ಎತ್ತರವಾಗಿರ್ತಕ್ಕಂಥ ಅಣೆಕಟ್ಟು ಅಂತಂದ್ರೆ ತೆಹರಿ ಅಣೆಕಟ್ಟು. ಅದು ಯಾವ ನದಿಗೆ ಅಡ್ಡಲಾಗೈತ್ರಿ? ಭಗೀರಥಿ ನದಿಗೆ ಅತಿ ಎತ್ತರವಾಗಿರ್ತಕ್ಕಂಥದ್ದು. ಇನ್ನು ಸಪೋಸ್ ಮಾಹಿತಿ ಚೇಂಜ್ನೂ ಆಗ್ಬೋದು. ಇನ್ನು ಅತಿ ದೊಡ್ಡ ಕೃತಕ ಸರೋವರಕ್ಕೆ ಬಂದ್ವಿ ಅಂತಂದ್ರೆ ನಾಗಾರ್ಜುನ ಯೋಜನೆ ಅಂತ ಕರಿತೀವಿ, ಕೃಷ್ಣಾ ನದಿಗೆ ಸಂಬಂಧಪಟ್ಟಂತೆ. ಆಮೇಲೆ ಕೆಲವೊಂದಿಷ್ಟು ಪ್ರವಾಹ ನಿಯಂತ್ರಣ ಯೋಜನೆಗಳು ಬರ್ತಾವೆ. ಪ್ರವಾಹ ನಿಯಂತ್ರಣ ಯೋಜನೆಗಳಲ್ಲಿ ಹೀರಾಕುಡ್ ಯೋಜನೆ ಮಹಾನದಿಗೆ ಐತ್ರಿ. ದಾಮೋದರ ನದಿ ಯೋಜನೆಗೆ ಸಂಬಂಧಪಟ್ಟೈತಿ. ಕೋಸಿ ಯೋಜನೆ ಕೋಸಿ ನದಿಗೆ ಸಂಬಂಧಪಟ್ಟಿರ್ತಕ್ಕಂಥ ಯೋಜನೆ. ಇದನ್ನು ಕ್ವಶನ್ ಕೇಳ್ತಕ್ಕಂಥ ಚಾನ್ಸ್ ಐತಿ. ಎಲ್ಲಾದರೂ ಒಂದು ಬದಲಾವಣೆ ಆಗ್ಬೋದು. ಇದನ್ನು ಬಿಟ್ಟರೆ ಜಾಸ್ತಿ ಬದಲಾವಣೆ ಇದ್ರಾಗ ಆಗೋದಿಲ್ಲ. ಆಮೇಲೆ ಮಣ್ಣಿನ ಸವಕಳಿಯನ್ನು ತಡೆಯತಕ್ಕಂಥ ಯೋಜನೆ ಅಂತಂದ್ರೆ ಚಂಬಲ್ ಯೋಜನೆ ಅಂತ ಕರಿತೀವಿ. ಯಾವ ರಾಜ್ಯದಾಗ್ರಿ? ಮಧ್ಯಪ್ರದೇಶ ರಾಜ್ಯದಲ್ಲಿ. ಇನ್ನು ಹೆಚ್ಚು ವಿವಾದದಿಂದ ಕೂಡಿರ್ತಕ್ಕಂಥದ್ದು ನರ್ಮದಾ ನದಿ ಯೋಜನೆ. ಗುಜರಾತ್ ರಾಜ್ಯದಲ್ಲಿ ಕೂಡ್ಯಾದದ್ದು ನರ್ಮದಾ ನದಿ ಯೋಜನೆ. ಅನಂತರ ಕರ್ನಾಟಕ ಆಂಧ್ರ ಪ್ರದೇಶದಿಂದ ಜಂಟಿ ಯೋಜನೆಗೆ ಒಂದು ಇದು ಆಗೈತ್ರಿ. ಅದು ಯಾವ ಯೋಜನೆ ಅಂತಂದ್ರೆ ತುಂಗಭದ್ರಾ ಹೊಸಪೇಟೆ ಬಳಿ ಪಂಪಸಾಗರ ಅಣೆಕಟ್ಟು ಇದರಿಂದ ನಿರ್ಮಾಣ ಆಗ್ಯದ. ಹೌದಾ, ಒಂದಿಷ್ಟು ಮಾಹಿತಿ ಚೇಂಜ್ ಆಗ್ತಿರ್ತೈತಿ. ಅದನ್ನು ಬಿಟ್ಟರೆ ಕೆಲವೊಂದಿಷ್ಟು ಪಾಯಿಂಟ್ಗಳು ನಮ್ಮ ವಿವಿಧೋದ್ದೇಶ ನದಿ ಕಣಿವೆಗಳ ಯೋಜನೆಗಳ ಮೇಲೆ ಕೇಳ್ತಿರ್ತಾನೆ. ಅದೊಂದಿಷ್ಟು ನಿಮಗೆ ತಲೆಯಾಗಿರಲಿ. ನಮ್ಮ 10th ಪುಸ್ತಕದಲ್ಲಿ ಈ ಒಂದು ಮಾಹಿತಿ ನಿಮಗೆ ಸಿಗ್ತಾ ಬರ್ತದ. ಸರಿ. ಭಾಕ್ರಾ ನಂಗಲ್ ಅಂತಂದ್ರೆ ಭಾಕ್ರಾ ಮತ್ತು ನಂಗಲ್ ನದಿಗೆ ಸಂಬಂಧಪಟ್ಟಿರ್ತಕ್ಕಂಥ ಯೋಜನೆ. ಸರಿ, ನೆಕ್ಸ್ಟ್ ಕ್ವಶನ್. ಭಾರತಕ್ಕೆ ಯೋಜಿತ ಅರ್ಥವ್ಯವಸ್ಥೆ ಎಂಬ ಪುಸ್ತಕವನ್ನು ಬರೆದವರು ಯಾರಿ? ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯನವರು ಅಂತ ಕರಿತೀವಿ. ಬಹಳ ಪ್ರಮುಖವಾಗಿರ್ತಕ್ಕಂಥ ಮತ್ತು ಶ್ರೇಷ್ಠವಾಗಿರ್ತಕ್ಕಂಥ ವ್ಯಕ್ತಿ. ಇವರ ಬಗ್ಗೆ ಎಷ್ಟು ಮಾತಾಡಿದ್ರು ಕಮ್ಮಿನೇ. ಭಾರತಕ್ಕೆ ಯೋಜಿತ ಅರ್ಥವ್ಯವಸ್ಥೆ ಎಂತಕ್ಕಂಥ ಹೇಳಿಕೆಯನ್ನು ಕೊಟ್ಟವರು ಸರ್ ಎಂ ವಿಶ್ವೇಶ್ವರಯ್ಯನವರು. ಮತ್ತೆ ಒಂದು ಹೇಳಿಕೆ ಕೊಡ್ತಾರೆ, ಕೈಗಾರಿಕಾ ಇಲ್ಲವೇ ವಿನಾಶ ಎಂತಕ್ಕಂಥ ಹೇಳಿಕೆಯನ್ನು ಸಕ್ತಕ ಇವರೇ ಕೊಟ್ಟಿದ್ದಾರೆ. ಯಾಕಂತಂದ್ರೆ ಅವ್ರ ಬಗ್ಗೆ ಮಾತಾಡೋದು ಅಷ್ಟೇ ಪ್ರಮುಖ ಆಗ್ತದ. ನೋಡ್ರಿ, ಇವರು ಯಾರ ಒಡೆಯರ ಕಾಲದಲ್ಲಿದ್ದರು ಅಂತ ಕ್ವಶನ್ ಕೇಳೋಣ. ಟಿ ಇ ಟಿನಾಗ ನೋಡ್ತಾ ಬಂದಿರಲ್ಲ ಕ್ವಶನ್ ಪೇಪರ್ನಲ್ಲಿ. ಪ್ರತಿಯೊಂದು ಟಿ ಇ ಟಿ ಕ್ವಶನ್ ಪೇಪರ್ ಅಲ್ಲ, ಬರೀ ನೀವು ಕಾಂಪಿಟೇಟಿವ್ ಎಕ್ಸಾಮ್ ಬೇಕಾದ ಕ್ವಶನ್ ಪೇಪರ್ ಎತ್ಕೋರಿ. ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯನವರ ಬಗ್ಗೆ ಒಂದು ಪ್ರಶ್ನೆಯನ್ನು ಕೇಳ್ತಾನ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಕಾಲದಲ್ಲಿ ದಿವಾನರಾಗಿ ಕೆಲಸವನ್ನು ಮಾಡಿರ್ತಕ್ಕಂಥ ಇವರು ಆಧುನಿಕ ಮೈಸೂರಿನ ಶಿಲ್ಪಿ ಅಂತ ಕರಿತೀವಿ. ಸಿಂಪಲ್ಲ. ಇವರು ಜನಿಸಿರ್ತಕ್ಕಂಥ ಇಸ್ವಿ ಅಂತಂದ್ರೆ 1861 ಸೆಪ್ಟೆಂಬರ್ 15ರಂದು ಇಂಜಿನಿಯರ್ಸ್ ಡೇ ಅಂತ ಕರಿತೀವಿ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಮುದ್ದೇನಹಳ್ಳಿಯಲ್ಲಿ ಜನಿಸ್ತಾರ. ಸುಮಾರು ಇವರು ಸುಧಾರಣೆಗಳನ್ನು ಮಾಡ್ತಾರ. ನೋಡ್ರಿ, 1909ರಲ್ಲಿ ಮೈಸೂರಿನ ಮುಖ್ಯ ಇಂಜಿನಿಯರ್ ಆಗಿರ್ತಾರ. 1912ರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಇವರನ್ನ ಮೈಸೂರಿನ ದಿವಾನರನ್ನಾಗಿ ನೇಮಕಗೊಳಿಸ್ತಾರ. ಹೌದಾ, ನೋಡಿ ಎಷ್ಟು ಚೆನ್ನಾಗಿ ಇವರು ಬೆಳೀತಾ ಬರ್ತಾರಂತಂದ್ರೆ ಕೈಗಾರೀಕರಣ ಇಲ್ಲವೇ ವಿನಾಶ ಅಂತಕ್ಕಂಥ ಹೇಳಿಕೆ ಕೊಟ್ಟಿಂದ ತುಂಬ ಕೆಲಸವನ್ನು ಇವರು ಮಾಡ್ತಾರ. ನೋಡ್ರಿ, ಭದ್ರಾವತಿಯಲ್ಲಿನ ಕಬ್ಬಿಣ ಕಾರ್ಖಾನೆ, ಮೈಸೂರಿನಲ್ಲಿ ಗಂಧದ ಕಾರ್ಖಾನೆ, ಎಣ್ಣೆಯ ಕಾರ್ಖಾನೆ, ಬೆಂಗಳೂರಿನಲ್ಲಿ ಸಾಬೂನು ಕಾರ್ಖಾನೆ, ಕೇಂದ್ರ ಕೈಗಾರಿಕಾ ಕಾರ್ಯಾಗಾರ, ಚರ್ಮ ಹದ ಮಾಡ್ತಕ್ಕಂಥ ಕಾರ್ಖಾನೆ ಮತ್ತು ಲೋಹದ ಕಾರ್ಖಾನೆಗಳು, ವ್ಯಾಪಾರ ಕಾರ್ಖಾನೆ ಮುಂತಾದವುಗಳನ್ನು ಇವರು ಸ್ಥಾಪನೆ ಮಾಡ್ತಾರೆ. ಬೆಂಗಳೂರಿನಲ್ಲಿ ಮೈಸೂರು ಚೇಂಬರ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿಯಲ್ ಅನ್ನು ಸ್ಥಾಪನೆ ಮಾಡ್ತಾರೆ. ಆಮೇಲೆ 1913ರಲ್ಲಿ ಮೈಸೂರು ಬ್ಯಾಂಕನ್ನು ಸ್ಥಾಪನೆ ಮಾಡ್ತಾರೆ. ಎಷ್ಟು ಎಲ್ಲ ಸುಧಾರಣೆಗಳನ್ನು ಇವರು ಮಾಡ್ತಾ ಬರ್ತಾರೆ. ಇನ್ನು ಅದೇ ರೀತಿ ಮುಂದುವರೆದು 1916ರಲ್ಲಿ ಇವ್ರು ಏನು ಮಾಡ್ತಾರೆ? ತುಂಬ ಇಂಪಾರ್ಟೆಂಟ್ ಇಸ್ವಿಗಳನ್ನು ನಾವು ಹೇಳಿರ್ತಕ್ಕಂಥದ್ದು. 1916ರಲ್ಲಿ ಮೈಸೂರು ವಿಶ್ವವಿದ್ಯಾಲಯ, ಈ ಕ್ಷೇತ್ರದಲ್ಲಿ ಇವರ ಸಾಧನೆ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು. ಇನ್ನು 1915ರಾಗ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಯಾವುದ್ರಿ? ಕನ್ನಡ ಸಾಹಿತ್ಯ ಪರಿಷತ್ತನ್ನು ಇವರು ಸ್ಥಾಪನೆ ಮಾಡ್ತಾರೆ. ಆಮೇಲೆ ಇನ್ನೊಂದು ಕೃಷ್ಣ ರಾಜಸಾಗರ ಅಣೆಕಟ್ಟನ್ನು ಏನು ಮಾಡ್ತಾರೆ? ಇವರು ನಿರ್ಮಾಣ ಮಾಡುವಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರ ಪಾತ್ರ ಮಹಾನ್ ಸಾಧನೆ ಅಂತಲೇ ನಾವು ಇದನ್ನು ಕರಿತೀವಿ. 1913ರಲ್ಲಿ ಮೈಸೂರು ಅರಸೀಕೆರೆ ಮತ್ತು ಬೋರಿಂಗ್ಪೇಟ್ ಕೋಲಾರ ರೈಲ್ವೆ ಮಾರ್ಗವನ್ನು ಹಾಕಲಾಯಿತು ಇವರ ಒಂದು ಕಾಲಾವಧಿಯಲ್ಲಿ. ನೋಡಿರಿ, ಇಷ್ಟೆಲ್ಲ ಸಾಧನೆಗಳನ್ನು ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯನವರು ಮಾಡ್ತಾ ಬರ್ತಾರ.
ಇವರ ಎಲ್ಲ ಸಾಧನೆಗಳನ್ನು ಗಮನ ಇಟ್ಟುಕೊಂಡೇ ಇವರಿಗೆ ಸರ್ ಅಂತಕ್ಕಂತಹ ಬಿರುದನ್ನು ಕೊಡಲಾಗ್ತೈತಿ. ಆಮೇಲೆ 1955ರಲ್ಲಿ ಭಾರತ ಸರ್ಕಾರ ಏನು ಮಾಡ್ತದ್ರಿ ಇವರಿಗೆ ಭಾರತ ರತ್ನ ಅಂತಕ್ಕಂಥ ಬಿರುದನ್ನು ಕೊಡ್ತದ. ಆಮೇಲೆ ಈ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ ಮೊದಲ ಕನ್ನಡಿಗರು ಪ್ರಶ್ನೆ ಕೇಳೋಣ. ಇದೇ ಟಿ.ಟಿನ ಕ್ವಶನ್ ಕೇಳೋಣ. ನಾನು ಹೇಳೇ ಬಿಟ್ಟಿನಿ, ಒಂದು ಕ್ವಶನ್ ಬಂತಂದ್ರೆ 10 ಕ್ವಶನ್ ಬಿಡಿಸ್ತಕ್ಕಂಥ ಕ್ಷಮತೆ ನಿಮ್ಮಲ್ಲಿ ಬಂತಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನು ಆರಾಮಾಗಿ ನೀವು ಕ್ಲಿಯರ್ ಮಾಡ್ತೀರಿ. ನೋಡಿರಿ, ಮೊದಲ ಬಾರಿಗೆ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ ಕನ್ನಡಿಗರು ಯಾರಂತಂದ್ರೆ ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯನವರು. 101 ವರ್ಷಗಳು ಕಾಲ ಇವರು ಬದುಕ್ತಾರೆ. 1962ರಲ್ಲಿ ಇವರು ನಿಧನ ಹೊಂತಾರ. ಇವರು ಹಲವಾರು ಪುಸ್ತಕಗಳನ್ನು ಬರೀತಾರೆ. ಇವರು ಬರೆದಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಪುಸ್ತಕಗಳು ಅಂತಂದ್ರೆ ಆ ವಿಷನ್ ಆಫ್ ಪ್ರಾಸ್ಪರಸ್ ಮೈಸೂರು ಅಂತ ಕರಿತೀವಿ. ಇನ್ನೊಂದು ರೀಕನ್ಸ್ಟ್ರಕ್ಟಿಂಗ್ ಇಂಡಿಯಾ, ಕ್ಷಮಿಸ್ರಿ ಓದೋದು ಮಿಸ್ಟೇಕ್ ಆಯಿತು, ರೀಕನ್ಸ್ಟ್ರಕ್ಟಿಂಗ್ ಇಂಡಿಯಾ ಅಂತಕ್ಕಂಥ ಕೃತಿ, ರ್ಯಾಪಿಡ್ ಡೆವಲಪ್ಮೆಂಟ್ ಆಫ್ ಇಂಡಸ್ಟ್ರೀಸ್, ಆಮೇಲೆ ಪ್ಲಾನ್ಡ್ ಎಕನಾಮಿ ಫಾರ್ ಇಂಡಿಯಾ, ಮೆಮೋಯರ್ಸ್ ಆಫ್ ಮೈ ವರ್ಕಿಂಗ್ ಲೈಫ್, ಇದು ಆತ್ಮಚರಿತ್ರೆ ಹೌದಾ. ಮೆಮೊರೀಸ್ ಆಫ್ ಮೈ ವರ್ಕಿಂಗ್ ಲೈಫ್ ಅಂತಕ್ಕಂಥದ್ದು ಇದು ಆತ್ಮಕಥೆ ಆಗೈತಿ. ಇಷ್ಟು ಕೃತಿಗಳು ಇವರ ಪ್ರಮುಖವಾಗಿರ್ತಕ್ಕಂಥದ್ದು. ಇದರ ಮೇಲೆ ಏನು ಕ್ವಶನ್ ಕೇಳಿದ್ರು ನೀವು ಆರಾಮಾಗಿ ಅದನ್ನು ಉತ್ತರವನ್ನು ಹಾಕಬಹುದು. ನೋಡ್ರಿ, ಇಲ್ಲಿ ಹಳದಿ ಕ್ರಾಂತಿ ಯಾವುದಕ್ಕೆ ಸಂಬಂಧಿಸಿದ ಕ್ರಾಂತಿಗಳ ಬಗ್ಗೆ ಕ್ವಶನನ್ನು ಮೇಲಿಂದ ಮೇಲೆ ಕೇಳ್ತಾನ್ರಿ. ಈ ಒಂದು ಹಳದಿ ಕ್ರಾಂತಿ ಸಂಬಂಧಪಟ್ಟಿರುವುದು ಎಣ್ಣೆ ಬೀಜಗಳಿಗೆ. ಎಷ್ಟು ಚಂದ ಅದ ನೋಡ್ರಿ ಮಾಹಿತಿ, ಒಂದೊಂದು ಮಾಹಿತಿಯನ್ನು ಕಲೆ ಹಾಕೋದು ಬಂದಾಗ ನಮಗೆ ಎಷ್ಟೊಂದು ಮಾಹಿತಿ ಸಿಗ್ತಾ ಬರ್ತದಲ್ಲ. ಒಂದು ಹಳದಿ ಕ್ರಾಂತಿಯನ್ನು ಎಣ್ಣೆ ಬೀಜಗಳ ಕ್ರಾಂತಿ ಅಂತೇಳಿ ಅಥವಾ ಎಣ್ಣೆ ಬೀಜಗಳಲ್ಲಿ ಆಗಿರ್ತಕ್ಕಂಥ ಉತ್ಪಾದನೆ ಗೋಸ್ಕರ ನಾವೇನಂತ ಮಾಡ್ತೀವಿ, ಈ ಒಂದು ಹೆಚ್ಚಿಗೆ ಉತ್ಪಾದನೆ ಆಗ್ತವೆ ಎಣ್ಣೆ ಬೀಜಗಳು, ಆವಾಗ ಹಳದಿ ಕ್ರಾಂತಿ ಅಂತೇಳಿ ನಾವು ಇದನ್ನು ಹೆಸರು ಕೊಡ್ತಾ ಬರ್ತೀವಿ. ಇನ್ನೊಂದು ನೋಡ್ರಿ, ಈಗ ಇನ್ನೊಂದಿಷ್ಟು ಕ್ರಾಂತಿಗಳಿಗೆ ಬಂದರೆ ಅಂತಂದ್ರೆ ನಾವು ಹಸಿರು ಕ್ರಾಂತಿ, ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಿ ಹೆಚ್ಚಳವಾಗುವುದನ್ನು ನಾವೇನಂತ ಕರಿತೀವಿ, ಹಸಿರು ಕ್ರಾಂತಿ ಅಂತ ಕರಿತೀವಿ. ಆಮೇಲೆ ಈರುಳ್ಳಿ, ಔಷಧೀಯ ಸಸ್ಯಗಳು ಮತ್ತು ಸಿಗಡಿ ಈ ಒಂದು ಕ್ಷೇತ್ರದಲ್ಲಿ ಆಗಿರ್ತಕ್ಕಂಥ ಡೆವಲಪ್ಮೆಂಟನ್ನು ಪಿಂಕ್ ಕ್ರಾಂತಿ ಅಂತ ಕರಿತೀವಿ. ಕ್ಷೀರೋತ್ಪಾದನೆ ಬಂದ್ವಿ ಅಂತಂದ್ರೆ ಶ್ವೇತ ಕ್ರಾಂತಿ, ಕ್ಷೀರೋತ್ಪಾದನೆ ಆಪರೇಷನ್ ಫ್ಲಡ್ ಅಂತ ಕರಿತೀವಿ. ನೆನಪಿಟ್ಟುಕೋರಿ, ಆಪರೇಷನ್ ಫ್ಲಡ್ ಅದಕ್ಕೆ ಸಂಬಂಧಪಟ್ಟೈತಿ. ಕ್ಷೀರೋತ್ಪಾದನೆ ಹಾಲಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಶ್ವೇತ ಕ್ರಾಂತಿ ಅಂತ ಕರಿತೀವಿ. ಇನ್ನು ಸದ್ಯಕ್ಕೆ ಇರ್ತಕ್ಕಂಥದ್ದು ಹಳದಿ ಕ್ರಾಂತಿ, ಎಣ್ಣೆ ಬೀಜಗಳು ಅಥವಾ ಖಾದ್ಯ ತೈಲ ಅಂತ ಇನ್ನೊಂದು ಹೆಸರನ್ನು ಕರಿತೀವಿ, ಅದಕ್ಕೆ ಖಾದ್ಯ ತೈಲಗಳು ಅಂತ ಕರಿತೀವಿ ಅಥವಾ ಎಣ್ಣೆ ಬೀಜಗಳು ಏನು ಬೇಕಾದನ್ನು ಕರಿಬೋದು ನಾವು. ಇದನ್ನು ಹಳದಿ ಕ್ರಾಂತಿ ಅಂತ ಕರಿತೀವಿ. ಬೂದು ಕ್ರಾಂತಿ ಅಂತ ಬರ್ತದ್ರಿ. ಆ ಬೂದು ಕ್ರಾಂತಿಗೆ ಏನಂತ ಕರಿತೀವಿ, ರಸಗೊಬ್ಬರದಲ್ಲಿ ಆಗಿರ್ತಕ್ಕಂಥ ಡೆವಲಪ್ಮೆಂಟ, ಕ್ರಾಂತಿಕಾರಕ ಬದಲಾವಣೆಗಳನ್ನ ನಾವೇನಂತ ಕರಿತೀವಿ, ಬೂದು ಕ್ರಾಂತಿ ಅಂತ ಕರಿತೀವಿ. ಆಮೇಲೆ ಕಪ್ಪು ಕ್ರಾಂತಿ ಅಂತಂದ್ರೆ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಕ್ಷೇತ್ರದಲ್ಲಿ ಆಗಿರ್ತಕ್ಕಂಥ ಡೆವಲಪ್ಮೆಂಟನ್ನು ಯಾವುದು, ಕಪ್ಪು ಕ್ರಾಂತಿ ಅಂತ ಕರಿತೀವಿ. ಇನ್ನು ಸುವರ್ಣ ಕ್ರಾಂತಿ ಅಂತಂದ್ರೆ ತರಕಾರಿ, ಹಣ್ಣು, ಹೂ ಈ ಒಂದು ಕ್ಷೇತ್ರದಲ್ಲಿ ಆಗಿರ್ತಕ್ಕಂಥ ಡೆವಲಪ್ಮೆಂಟನ್ನು ನಾವು ಸುವರ್ಣ ಕ್ರಾಂತಿ ಅಂತ ಕರಿತೀವಿ. ಇಷ್ಟು ಎಕ್ಸಾಮ್ದಲ್ಲಿ ತುಂಬ ಸಲ ಕ್ವಶನ್ ಕೇಳೋಣ, ಮತ್ತೆ ಕೇಳಿರ್ತಕ್ಕಂಥ ಕ್ವಶನ್. ಆಮೇಲೆ ನೋಡ್ರಿ, ಈ ಕ್ವಶನ್ ಅಂತಂದ್ರೆ ಟಿ.ಟಿನಾಗ 5 ಸಲ ಕ್ವಶನ್ ಆಗೈತಿ. ಟಿ.ಟಿ ಕ್ವಶನ್ ಪೇಪರ್ಗಳನ್ನು ತೆಗೆದು ನೋಡ್ರಿ, ಬೇರೆ ಕ್ವಶನ್ ಪೇಪರ್ಗಳನ್ನು ತೆಗೆದು ನೋಡ್ರಿ. ಆಮೇಲೆ ರೀಸೆಂಟಾಗಿ ಕೇಳಿರ್ತಕ್ಕಂಥ 8ನೇ ತರಗತಿ ಮೌಲ್ಯಾಂಕನ ಪ್ರಶ್ನೆ ಪತ್ರಿಕೆ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನೂ ಈ ಪ್ರಶ್ನೆ ಆಗೈತಿ. ಎಷ್ಟು ಮಜಾ ಆಯ್ತು ನೋಡ್ರಿ ಕ್ವಶನ್ ಇದು. ಪುನರ್ ರಫ್ತು ವ್ಯಾಪಾರಕ್ಕೆ ಒಂದು ಉತ್ತಮವಾಗಿರ್ತಕ್ಕಂಥ ಉದಾಹರಣೆ ಯಾವುದ್ರಲ್ಲಿ, ಸಿಂಗಾಪುರ್. ತುಂಬ ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್. ಪಟ್ಟಿಯನ್ನು ಜೋಡಿಸಿ ಕೊಟ್ಟಾನ, ತುಂಬ ಸರಳ ಐತ್ರಿ. ಭೂಮಿಗೆ ಪ್ರತಿಯಾಗಿ ನಾವು ಗೇಣಿಯನ್ನು ಪಡ್ಕೋತೀವಿ. ಶ್ರಮಕ್ಕೆ ತುಂಬ ಸರಳ ಐತಿ, ಕೂಲಿ. ಬಂಡವಾಳಕ್ಕೆ ಬಡ್ಡಿ, ಸಂಘಟನೆಗೆ ಲಾಭ. ಈ ರೀತಿ ಬರ್ತಾಯಿದ್ರಿ ಹೌದಾ. ಅಂದ್ರೆ ಎಕನಾಮಿಕ್ನಾಗ ಅರ್ಥಶಾಸ್ತ್ರದಲ್ಲಿ ಬರ್ತಕ್ಕಂಥ ಪಾಯಿಂಟ್ ರೀ. ಭೂಮಿಗೆ ಪ್ರತಿರೂಪವಾಗಿ ನಾವು ಏನನ್ನು ಪಡ್ಕೋತೀವಿ, ಗೇಣಿಯನ್ನು ಪಡ್ಕೋತೀವಿ. ಶ್ರಮಕ್ಕೆ ಪ್ರತಿರೂಪವಾಗಿ ಕೂಲಿಯನ್ನು, ಬಂಡವಾಳಕ್ಕೆ ಪ್ರತಿರೂಪವಾಗಿ ಬಡ್ಡಿಯನ್ನು, ಸಂಘಟನೆಗೆ ರೂಪವಾಗಿ ನಾವು ಲಾಭವನ್ನು ಪಡ್ಕೋತೀವಿ. ಈ ರೀತಿ ಭೂಮಿ, ಶ್ರಮ, ಬಂಡವಾಳ, ಸಂಘಟನೆ ಅಂತ ನಾವು ಸೀಕ್ವೆನ್ಸ್ ಆಗಿ ಮಾಡ್ಕೋತ ಹೋದ್ರೆ ಗೇಣಿ, ಕೂಲಿ, ಬಡ್ಡಿ, ಲಾಭ ಅಂತೇಳಿ ಬರ್ತಾವ. ಪ್ರತಿಯೊಂದು ನಮಗಷ್ಟೇ ಪ್ರಮುಖ ಆಗ್ತೈತಿ. ಇನ್ನೊಂದು ಸಲ ರಿಪೀಟ್ ಮಾಡಿಬಿಡ್ತೀನಿ. ಭೂಮಿಗೆ ಗೇಣಿ, ಶ್ರಮಕ್ಕೆ ಕೂಲಿ, ಭೂಮಿಗೆ ಗೇಣಿ, ಶ್ರಮಕ್ಕೆ ಕೂಲಿ, ಬಂಡವಾಳಕ್ಕೆ ಬಡ್ಡಿ, ಸಂಘಟನೆಗೆ ಲಾಭ. ಓಕೆ, ನೆಕ್ಸ್ಟ್ ಕ್ವಶನ್. ದ್ವಿತೀಯ ವಲಯದ ಪ್ರಮುಖ ಆರ್ಥಿಕ ಚಟುವಟಿಕೆ ಅಂತ ಕೇಳ್ತಾನ. ಪ್ರಥಮ ವಲಯ ಅಂತಂದ್ರೆ ಜಾಸ್ತಿ ಬರೋದು ಕೃಷಿಗೆ ಸಂಬಂಧಪಟ್ಟಂತೆ. ದ್ವಿತೀಯ ಬಂದ್ವಿ ಅಂತಂದ್ರೆ ಕೈಗಾರಿಕೆ ಮತ್ತು ವಿದ್ಯುತ್ ಉತ್ಪಾದನೆ. ಸ್ವಲ್ಪ ತಲೆಯಾಗಿಟ್ಕೋರಿ. ಪ್ರಾಥಮಿಕ ವಲಯ ಬಂತಂದ್ರೆ ಕೃಷಿಗೆ ಸಂಬಂಧಪಟ್ಟಂತೆ ಬರ್ತಾವ್ರಿ. ಇನ್ನು ದ್ವಿತೀಯ ವಲಯಕ್ಕೆ ಬಂದ್ವಿ ಅಂತಂದ್ರೆ ಕೈಗಾರಿಕೆ ಮತ್ತು ವಿದ್ಯುತ್ ಉತ್ಪಾದನೆಗೆ ಸಂಬಂಧಪಟ್ಟಿರ್ತಕ್ಕಂಥ ವಲಯ ಅಂತೇಳಿ ನಾವು ಅದನ್ನು ಗುರುತು ಮಾಡ್ಕೋತ ಬರ್ತೀವಿ. ಇದನ್ನು ದ್ವಿತೀಯ ವಲಯ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಕ್ವಶನ್. ಇಲ್ಲಿ ನೋಡ್ರಿ, ಈ ಕೆಳಗಿನ ಹೇಳಿಕೆಗಳನ್ನು ಓದಿರಿ ಮತ್ತು ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಆಯ್ಕೆ ಮಾಡ್ರಿ ಅಂತ ಕೊಟ್ಟಾರ ಹೌದಾ. ಶ್ರಮವನ್ನು ಸಂಗ್ರಹಿಸಲಾಗದು. ಹೌದು. ಶ್ರಮವು ಒಂದು ಚಟುವಟಿಕೆ ಅಂಶವಾಗೈತಿ. ಶ್ರಮವನ್ನು ಸಂಗ್ರಹಿಸಕ್ಕೆ ಬರ್ತದೇನ್ರಿ ಹೌದಾ. ಈಗ
ನಾನು ಶ್ರಮ ಮಾಡ್ಕೋತೀನಿ ನಿಮಗೆ ಕ್ಲಾಸ್ ಮಾಡಕತ್ತೀನಿ, ನೀವು ಶ್ರಮ ಪಟ್ಟನೇ ಕ್ಲಾಸನ್ನು ಕೇಳಾಕತ್ತೀರಿ, ಅದನ್ನು ಸಂಗ್ರಹ ಮಾಡ ಬರ್ತಿದ್ರಾ ಬರಂಗಿಲ್ಲ. ಅದು ನಮ್ಮ ಸಮಯಕ್ಕೆ ತಕ್ಕಂತೆ ವಯಸ್ಸಿಗೆ ತಕ್ಕಂತೆ ಉಪಯೋಗ ಆಗಬೇಕು. ಆಗಲಿಲ್ಲ ಅಂತಂದ್ರೆ ಅದು ವೇಸ್ಟ್ ಆಗಿಬಿಡ್ತದೆ. ಮಾನವನು ಒಂದು ಶ್ರಮಜೀವಿ, ಜೊತೆಗೆ ಮಾನವನು ಕೂಡ ಏನ್ರಿ ಇಲ್ಲಿ ಒಂದು ಸಂಪನ್ಮೂಲ ಅಂತ ಹೇಳಿ ಕರೀತಾರೆ ಅರ್ಥಶಾಸ್ತ್ರಜ್ಞರು. ಇಲ್ಲಿ ಏನಾಗ್ತದೆ, ಶ್ರಮವನ್ನು ಸಂಗ್ರಹಣೆ ಮಾಡೋಕ್ಕೆ ಬರಂಗಿಲ್ಲ. ಶ್ರಮವು ಒಂದು ಚಟುವಟಿಕೆ ಅಂಶ ಆಗೈತಿ. ಎ ಮತ್ತು ಬಿ ಎರಡೂ ಸರಿ ಆಗ್ತವ. ನೆಕ್ಸ್ಟ್ ಕ್ವಶನ್, ಮಾನವ ಶಕ್ತಿ ಮತ್ತು ಭೌತ ಸಂಪನ್ಮೂಲಗಳನ್ನು ಒಂದೆಡೆ ಸೇರಿಸ್ತಕ್ಕಂಥ ಪ್ರಕ್ರಿಯೆಯನ್ನೇ ನಾವು ಏನಂತ ಕರಿತೀವಿ ರೀ, ಸಂಘಟನೆ ಅಂತ ಕರಿತೀವಿ. ಸೆಂಟೆನ್ಸ್ ಬಹಳ ಮುಖ್ಯ ಆಗಿತ್ತು ನೋಡ್ರಿ. ಇಲ್ಲಿ ಮಾನವ ಮತ್ತು ಭೌತಿಕ ಸಂಪನ್ಮೂಲಗಳನ್ನು ಒಂದೇ ಕಡೆ ಸೇರಿಸುವುದನ್ನು ನಾವು ಸಂಘಟನೆ ಅಂತ ಕರಿತೀವಿ. ನೆಕ್ಸ್ಟ್, ಸಾಮಾನ್ಯವಾಗಿ ಒಂದು ಭೌಗೋಳಿಕ ಪ್ರದೇಶಕ್ಕೆ ಮಾತ್ರ ಸೀಮಿತವಾಗಿರ್ತಕ್ಕಂಥ ಮಾರುಕಟ್ಟೆಯನ್ನು ಸ್ಥಳೀಯ ಮಾರುಕಟ್ಟೆ ಅಂತ ಕರಿತೀವಿ. ಅಂದ್ರೆ ಒಂದೇ ಒಂದು ಭೌಗೋಳಿಕ ಕ್ಷೇತ್ರಕ್ಕೆ ಸೀಮಿತವಾಗಿರ್ತೈತಿ, ಹೌದಾ. ಸ್ಥಳೀಯ ಮಾರುಕಟ್ಟೆ ಅಂದ್ರೆ ಊರಾಗಷ್ಟೇ ಸೀಮಿತವಾಗಿರ್ತಕ್ಕಂಥದ್ದು. ಅಲ್ಲಿ ಅದರದ್ದೇ ಆಗಿರ್ತಕ್ಕಂಥ ಪ್ರದೇಶ, ಸೀಮಿತವಾಗಿರ್ತಕ್ಕಂಥ ಪ್ರದೇಶ ಇರ್ತೈತಿ. ಅದಕ್ಕೆ ಸಾಮಾನ್ಯವಾಗಿ ಒಂದು ಭೌಗೋಳಿಕ ಪ್ರದೇಶಕ್ಕೆ ಮಾತ್ರ ಸೀಮಿತವಾಗಿರ್ತಕ್ಕಂಥ ಮಾರುಕಟ್ಟೆಯನ್ನು ಸ್ಥಳೀಯ ಮಾರುಕಟ್ಟೆ ಅಂತೇಳಿ ನಾವು ಕರಿತೀವಿ. ಭಾರತದ ಬಹುರಾಷ್ಟ್ರೀಯ ಕಂಪನಿಗಳ ಸರಿಯಾದ ಗುಂಪು ಅಂತಂದ್ರೆ ಬಹುರಾಷ್ಟ್ರೀಯ ಕಂಪನಿಗಳಂತ ಬರ್ತಾವ್ರಿ. ವಿಪ್ರೋ, ಬಿರ್ಲಾ, ಇನ್ಫೋಸಿಸ್. ಸೀಕ್ವೆನ್ಸ್ ನೆನಪಿಟ್ಟುಕೋರಿ. ವಿಪ್ರೋ, ಬಿರ್ಲಾ, ಇನ್ಫೋಸಿಸ್ ಇವು ಭಾರತದ ಬಹುರಾಷ್ಟ್ರೀಯ ಕಂಪನಿಗಳು. ವಿಶ್ವ ಗ್ರಾಹಕರ ದಿನ ಫಿಕ್ಸ್ ಕ್ವಶನ್ ಇದು, ಮಾರ್ಚ್ 15. ಇದು ಫಿಕ್ಸ್ ಆಗಿರ್ತಕ್ಕಂಥ ಕ್ವಶನ್. ಇನ್ನು ಈಜಿಪ್ಟ್ ಮತ್ತು ಮೆಸೊಪೊಟಮಿಯಾದ ಫಲವತ್ತಾಗಿರ್ತಕ್ಕಂಥ ಕಣಿವೆಗಳಲ್ಲಿ ನಾಗರಿಕತೆಗಳು ಬೆಳೆದು ಬಂದವು. ಈ ಹೇಳಿಕೆಯನ್ನು ಎರಡೂ ಬೋಧನಾ ವಿಧಾನಗಳಿಂದ ನಾವು ಬೋಧನೆ ಮಾಡಬಹುದು. ಒಂದು ಇತಿಹಾಸ ಮತ್ತು ಇನ್ನೊಂದು ಭೂಗೋಳ. ಯಾಕಂದ್ರೆ ಇತಿಹಾಸಕ್ಕೆ ಭೂಗೋಳ ಅಷ್ಟೇ ಪ್ರಮುಖ ಆಗ್ತೈತಿ. ಮ್ಯಾಪ್ ಇರಲೇ ಇತಿಹಾಸ ಅಪೂರ್ಣ ಆಗ್ತದೆ. ಒಂದಕ್ಕೊಂದು ಇಲ್ಲಿ ಸಂಬಂಧವನ್ನು ಹೊಂದಿಸಿ ನಾವು ಬೋಧನೆಯನ್ನು ಮಾಡಬಹುದು. ಇಷ್ಟು ಪ್ರಶ್ನೆಗಳು ಏನಾಗ್ತದ್ರಿ ಇಲ್ಲಿಗೆ ಸಾಕು. ಯಾಕಂತಂದ್ರೆ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಪ್ರಶ್ನೆಗಳನ್ನು ಈಗಾಗಲೇ ನಾವು ಬಿಡಿಸಿವಿ. ಇವಾಗ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಬಿಡಿಸ್ತಿದ್ವಿ. ಓಕೆ, ಇನ್ನು ಮುಂದೆನೂ ಏನು ಮಾಡೋಣ, ಇಲ್ಲಿಗೆ ಕ್ಲಾಸ್ ಇವತ್ತು ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಕ್ಲಾಸ್ ಇಲ್ಲಿಗೆ ಸಾಕು ಮಾಡೋಣ. ಮತ್ತು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ ಏನಾರ ಇತ್ತು ಅಂತಂದ್ರೆ ನಿಮ್ಮ ಜೊತೆ ನಾನು ಬರ್ತಕ್ಕಂಥ ಈ 4-5 ದಿನಗಳಲ್ಲಿ ಹಂಚ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀನಿ. ಏನಾದರೂ ಇಂಪಾರ್ಟೆಂಟ್ ನೋಟ್ಸ್ ಅಥವಾ ಇಂಪಾರ್ಟೆಂಟ್ ಯಾವುದಾದ್ರೂ ಒಂದು ಕ್ಲಾಸ್ ಹೇಳಬೇಕು ಅನ್ನಿಸ್ತಂತಂದ್ರೆ ಆ ಒಂದು ಕ್ಲಾಸನ್ನು ನಿಮಗೆ ಮಾಡಿಕೊಡ್ತೀನಿ ಅಂತ ಏನೂ ಯೋಚನೆ ಮಾಡಬೇಡ್ರಿ. ಇಷ್ಟು ನೀವು ಕ್ವಶನ್ಗಳನ್ನ ಡಿಸ್ಕಷನ್ ಮಾಡಿರಿ, ನಿಮ್ಮದೇ ಆಗಿರ್ತಕ್ಕಂಥ ನೋಟ್ಸನ್ನು ರಿವಿಷನ್ ಮಾಡ್ಕೊರಿ, ಆರಾಮಾಗಿರ್ರಿ. ಆಮೇಲೆ ನಿಮ್ಮಿಂದ ಎಷ್ಟು ಆಗ್ತದಲ್ಲ ಅಷ್ಟು ರಿವಿಷನ್ ಮಾಡಿರಿ. ಜಾಸ್ತಿ ಬೈಪಾಟ್ ಮಾಡ್ತಕ್ಕಂಥ ಮೆಥಡನ್ನು ಯೂಸ್ ಮಾಡಬೇಡ್ರಿ. ಅದನ್ನು ಓದಿರ್ತಕ್ಕಂಥ ಪಾಯಿಂಟ್ಸ್ಗಳನ್ನು ಜಾಸ್ತಿ ಮನನ ಮಾಡ್ಕೋರಿ. ನಿಮ್ಮಿಂದ ಎಷ್ಟು ಸಾಧ್ಯ ಆಗ್ತದ ಅಷ್ಟು ಅದನ್ನು ಪರಿಶ್ರಮ ಪಟ್ಟು ಮನನ ಮಾಡ್ಕೋತ ಹೋಗ್ರಿ. ಆರಾಮಾಗಿ ನೀವು ಉತ್ತರಗಳನ್ನು ಹಾಕ್ತೀರಿ. ಆರಾಮಾಗಿ ತಾಳ್ಮೆಯಿಂದ, ಹೌದಾ, ಪೇಷನ್ಸ್ ಕೊಟ್ಟು ಕ್ವಶನ್ಗಳನ್ನು ಎಕ್ಸಾಮ್ ಹಾಲ್ದಲ್ಲಿ ಸರಿಯಾಗಿ ನೋಡಿರಿ, ಚೆನ್ನಾಗಿ ಬರೀರಿ. ಎಲ್ಲರಿಗೂ ಒಳ್ಳೆ ಸ್ಕೋರ್ ಆಗಲಿ ಅಂತ ಭಗವಂತನಲ್ಲಿ ನಾನು ಬೇಡಿಕೋತಾ ಈ ಒಂದು ತರಗತಿಯನ್ನು ಇಲ್ಲೇ ಮುಕ್ತಾಯಗೊಳಿಸೋಣ ಸ್ನೇಹಿತರೆ. ಎಲ್ಲರಿಗೂ ನಮಸ್ಕಾರ ಮತ್ತು ಧನ್ಯವಾದಗಳು.